ಇಂಡಿಯಾ ದೊಡ್ಡ ಪ್ರಾಬ್ಲಮ್ ಇದೆ. ಮೋಸ್ಟ್ ಆಫ್ ದ ಜನರದು ಟೈಮ್ ಮತ್ತೆ ಎನರ್ಜಿ ಏನಿದೆ ಅಲ್ಲ, ಇನ್ನೊಬ್ರನ್ನ ಖುಷಿ ಪಡಿಸೋದ್ರಲ್ಲೇ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಯಾರಿಗೆ ಪ್ರೀತಿ ಸಿಕ್ಕಿರಲ್ವೋ, ಅಟೆನ್ಷನ್ ಸಿಕ್ಕಿರಲ್ವೋ, ಅವ್ರಿಗೆ ದೊಡ್ಡವ್ರು ಆಗ್ತಾ ಆಗ್ತಾ ನೋ ಹೇಳಕ್ ಬರಲ್ಲ. ನಾವು ಹುಟ್ಬಿಟ್ಟು ಬುದ್ಧಿ ಬರೋಕ್ಕಿಂತ ಮುಂಚೆನೆ ನಮ್ಮ ಜಾತಿ ಯಾವ್ದು, ಧರ್ಮ ಯಾವ್ದು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಎಲ್ಲಾನು ಆಲ್ರೆಡಿ ಫೀಡ್ ಮಾಡ್ತಾರೆ. ಅದ್ರ ತಕ್ಕಂಗೆ ನಾವು ಬದುಕ್ತಾ ಹೋಗ್ತೀವಿ ಅಷ್ಟೇ. ರೀವೈರಿಂಗ್ ದ ಬಿಹೇವಿಯರ್ ಅಂತ ಇದೆ ಒಂದು ವಿಷಯ. ನಮ್ ಬಿಹೇವಿಯರ್ ಒಂದು ರೊಟೀನ್ ಇದೆ, ಒಂದು ಪ್ಯಾಟರ್ನ್ ಇದೆ ನಮ್ ಬಿಹೇವಿಯರ್ ಅಲ್ಲಿ. ಅದನ್ನ ಬ್ರೇಕ್ ಮಾಡಿ ಅದ್ರಲ್ಲಿ ಒಂದಷ್ಟು ನೆಗೆಟಿವ್ಸ್ ಇರುತ್ತೆ. ಆಫ್ ಕೋರ್ಸ್ ಐ ಹ್ಯಾವ್ ಟು ಬಿಕಮ್ ಪಾಸಿಟಿವ್. ನಾನು ಆ ದಾರಿಲಿ ಹೋಗ್ಬೇಕು ಅಂತ ಅನ್ಕೊಳ್ಳೋನು ಅವ್ನ ಬ್ರೈನ್ ಅನ್ನ ರೀವೈರ್ ಮಾಡ್ಕೋಬಹುದು. ಎಸ್, ಡೆಫಿನೆಟ್ಲಿ. ನಾವೇನು ಕಮ್ಯುನಿಟಿ, ರಿಲಿಜನ್ ಅಂತ ಮಾತಾಡ್ತೀವಿ, ಅದ್ ಎಂಟೈರ್ ಬೇಸ್ಡ್ ಆಗಿರೋದು ಕ್ವಶನಿಂಗ್. ಭಗವದ್ಗೀತೆಯಲ್ಲಿ ಇನ್ನೇನಾಗುತ್ತೆ, ಅರ್ಜುನನಿಗಿರೋ ಗೊಂದಲಗಳನ್ನ ಶ್ರೀಕೃಷ್ಣನಿಗೆ ಕೇಳಿದಾಗ ಅವನಿಗೆ ಸಿಗೋ ಉತ್ತರಗಳೇ ಭಗವದ್ಗೀತೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲಿ ಕನೆಕ್ಟೆಡ್. ನಾವು ಮಾಡ್ಕೊಂಡಿರೋದು ಇಂಟ್ರೋವರ್ಟ್ಸ್, ಎಕ್ಸ್ಟ್ರೋವರ್ಟ್ಸ್ ಅಂತ ಹೇಳಿ. ಬ್ರಿಟಿಷ್ ಪ್ಲಾನ್ ಏನಿತ್ತು ಅಂತಂದ್ರೆ, ಹೆಂಗಾದ್ರೂ ಮಾಡಿ ಇವ್ರ ಎಜುಕೇಶನ್ ಸಿಸ್ಟಮ್ ನ ಹಾಳು ಮಾಡ್ಬೇಕು. ನೀವು ಒಂದು ಸಕ್ಸಸ್ಫುಲ್ ಕಂಪನಿನ ಹುಟ್ಟಾಕಿರೋದ್ರಿಂದ ಕೇಳ್ತಾ ಇದೀನಿ, ಬಿಲಿಯನಿಯರ್ಸ್ ಮೈಂಡ್ ಸೆಟ್ ಹೆಂಗ್ ವರ್ಕ್ ಆಗುತ್ತೆ, ಅವ್ರು ದುಡ್ಡನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ. ಸೊ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಮೋರ್ ಟು ಮನಿ ದೆನ್ ಟೈಮ್. ಇಂಡಿಯಾದ ಟೈಮಿಗೆ ಬೆಲೆ ಇಲ್ಲ, ಅದಕ್ಕೆ ಯಾರು ಟೈಮಿಗೆ ಬರಲ್ಲ, ಟೈಮ್ ಸೆನ್ಸ್ ಫಾಲೋ ಮಾಡಲ್ಲ. ಯಾವ ಮನಸ್ಥಿತಿಗೆ ಬಂದಿದೀವಿ ಅಂತಂದ್ರೆ, ಸುಮ್ನೆ ಕುತ್ಕೊಳ್ಳೋರು ಉತ್ತಮ, ಪ್ರಯತ್ನ ಮಾಡೋರು ಕೆಟ್ಟವರು. US ಅಲ್ಲಿ ಎಷ್ಟು ಜನ ಆಂಟರ್ಪ್ರಿನರ್ಸ್ ಇದಾರೆ ಕಂಪ್ಯಾರಿಟಿವ್ಲಿ ಔಟ್ ಆಫ್ 100%, ಅಂಡ್ ಇಂಡಿಯಾದಲ್ಲಿ ಅದರ ಪರ್ಸೆಂಟೇಜ್ ರೇಷಿಯೋ ಎಷ್ಟಿದೆ? US ಅಲ್ಲಿ ದೇರ್ ಲಾಟ್ ಆಫ್ ಕನ್ಸ್ಯೂಮರ್ಸ್, ದೇ ಸ್ಪೆಂಡ್ ಮನಿ. ಇಂಡಿಯಾ ಆ ರೀತಿ ಇಲ್ಲ. ಇಂಡಿಯಾ ಅಲ್ಲಿ ಬಿಸ್ನೆಸ್ ಮಾಡಿ ಜನರ ದುಡ್ಡು ಇಸ್ಕೊಳ್ಳೋದು ಇಸ್ ಒನ್ ಆಫ್ ದ ಟಫೆಸ್ಟ್ ಟಾಸ್ಕ್. ಸೊ ಇದೆಲ್ಲದ್ರ ಮಧ್ಯೆ ಇನ್ಫಿಕ್ಯಾಪ್ ಮತ್ತೆ ಫಿನಿಕಾ ಅನ್ನೋ ಕಂಪ್ನಿಗಳನ್ನ ಹುಟ್ಟಾಕ್ತಾರ. ಇದರಿಂದ ಶುರುವಾಯ್ತು. ಮನುಷ್ಯ ಬ್ರೈನ್ ಇರೋ ಪವರ್ ಇದೆ ಅಲ್ಲ, ಇಟ್ಸ್ ಎವ್ರಿಥಿಂಗ್. ಅದಕ್ಕೆ ಶಂಕರಾಚಾರ್ಯರು ಕರೆದಿದ್ದು ದೇವ್ರು ನಮ್ಮೊಳಗೆ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ, ಎಲ್ಲ ನಮ್ಮೊಳಗೆ ಇದೆ ಅಂತ. ಇದೊಂದು ಕಾನ್ಸೆಪ್ಟ್ ನಾನು ಯಾವಾಗಲೂ ಡಿಸ್ಕಸ್ ಮಾಡೋದು. ನಮಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಸಿವಿಕ್ ಸೆನ್ಸ್. ಯಾಕೆ ಸಿವಿಕ್ ಸೆನ್ಸ್ ಇಲ್ಲ, ಎಲ್ಲೆಲ್ಲೋ ಕಸ ಬಿಸಾಕ್ತಾರೆ, ಅನ್ನೆಸರಿ ಹಾಂಕ್ ಮಾಡ್ತಾರೆ. ಇಷ್ಟೆಲ್ಲ ಅರ್ಥ ಆಗಿರೋ ಸಮಾಜ, ಎಷ್ಟೋ ವರ್ಷಗಳಿಂದ ಇರೋ ಸಿವಿಲೈಸೇಷನ್ ಅಂತ ಹೇಳ್ಕೊಂಡು ಸುತ್ತಮುತ್ತ ಇರೋದನ್ನೇ ಗಲೀಜ್ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕು. ಯಾವ ದೇಶದಲ್ಲಿ ನದಿ ಆಗಿದೆಯೋ ಅದು ನದಿಯಾಗೇ ಇದೆ. ಯಾವ ದೇಶದಲ್ಲಿ ನದಿ ದೇವರಾಗಿದೆಯೋ ಅದನ್ನ ಗಲೀಜ್ ಮಾಡಿ. ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಮಾಡಬಾರ್ದು ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಆ ಲರ್ನಿಂಗ್ ಥ್ಯಾಂಕ್ ಯು ಹೇಳ್ತಾ, ಈ ಕ್ಲಾರಿಟಿ ಇಟ್ಕೊಂಡು ಮುಂದೆ ತುಂಬಾ ಕೆಲಸಗಳು ಬಾಕಿ ಇದೆ ಮಾಡೋಣ ಅನ್ನೋದೊಂದು ಹೇಳ್ಬೋದು. ಸೊ ವಾಟ್ ನೆಕ್ಸ್ಟ್? ಪಿಕ್ಚರ್ ಅವಿ ಬಾಕಿ ಅಂತ. Success for me is being happy and living your life the way you want. ಹೆಲೋ, ನಮಸ್ಕಾರ. ಖಡಕ್ ಟಾಕ್ಸ್ಗೆ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಚಿಕ್ಕ ವಯಸ್ಸಲ್ಲೇ ಆಂಟರ್ಪ್ರಿನರ್ ಆಗಿ, ಆಥರ್ ಆಗಿ ಹೆಸರು ಮಾಡಿರುವಂತಹ ಅಭಿಷೇಕ್ ಭಾರದ್ವಾಜ್ ಅವರು ಬಂದಿದ್ರು. ಅವರು ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಮನುಷ್ಯನ ಬಿಹೇವಿಯರಲ್ ಪ್ಯಾಟರ್ನ್ ಹೇಗೆ ವರ್ಕ್ ಆಗುತ್ತೆ, ಮನಿ ಸೈಕಾಲಜಿ ಮನುಷ್ಯನಿಗೆ ಎಷ್ಟು ಮುಖ್ಯ, ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ನಿಮ್ಗೆ ಗೊತ್ತಾ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬಿಲಿಯನಿಯರ್ಗಳ ಮೈಂಡ್ ಸೆಟ್ಟು ಹೇಗೆ ವರ್ಕ್ ಆಗುತ್ತೆ, ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗಬೇಕು ಅಂದ್ರೆ ಯಾವೆಲ್ಲ ಕ್ವಾಲಿಟೀಸ್ಗಳು ತುಂಬಾ ಮುಖ್ಯ, ನಮ್ಮ ಮೆದುಳನ್ನ, ನಮ್ಮ ಮೈಂಡ್ ಸೆಟ್ಟನ್ನ ನಾವು ಮಾಸ್ಟರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಇಲ್ವಾ, ಇವೆಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡಿದ್ದಾರೆ. ಇವತ್ತಿನ ಪಾಡ್ಕಾಸ್ಟು ಆಂಟರ್ಪ್ರಿನರ್ಸ್ ಆಗಬೇಕು, ಸ್ಟಾರ್ಟ್ಅಪ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇದು ಖಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹೆಲೋ ಅಭಿಷೇಕ್ ಭಾರದ್ವಾಜ್ ಅವರೇ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಯಾವಾಗ್ಲೂ ಆರಾಮಾಗಿರ್ತೀನಿ. ವೆಲ್ಕಮ್ ಟು ಖಡಕ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರಾ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಅಲ್ಲಿ ಒನ್ ಆಫ್ ದ ಸಕ್ಸಸ್ಫುಲ್ ಆಂಟರ್ಪ್ರಿನರ್, ಆಥರ್ ಎಲ್ಲನೂ ಆಗಿದ್ದೀರಾ. ಸುಮಾರು ಜನ ಇವತ್ತು ನಮ್ಮ ಪಾಡ್ಕಾಸ್ಟ್ ನೋಡ್ತಿರುವಂತಹ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅಥವಾ ಬಿಸ್ನೆಸ್ ಅಲ್ಲಿ ಸ್ಟಕ್ ಆಗಿರೋರು, ಅಥವಾ ಒಂದೇ ಲೂಪಲ್ಲಿ ಬದುಕ್ತಿದ್ದೀವಿ ಅಂತ ಅನ್ಕೊಳ್ಳೋರಿಗೆ ಸುಮಾರು ಉತ್ತರಗಳು ಈ ಪಾಡ್ಕಾಸ್ಟ್ ಮೂಲಕ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಆಂಟರ್ಪ್ರಿನರ್ಶಿಪ್ಗೆ ಅಥವಾ ಈ ಮನಿ ಸೈಕಾಲಜಿ ಬಗ್ಗೆ ಆಮೇಲೆ ಬರ್ತೀನಿ. ಟು ಸ್ಟಾರ್ಟ್ ವಿತ್, ನಿಮ್ಮ ಬರವಣಿಗೆಯಲ್ಲಿ ಬಂದಂತಹ ಬುಕ್ಕು ಮೈಂಡ್ ದ ಎನಿಮಿ ಆರ್ ಫ್ರೆಂಡ್, ಅದ್ರ ಬಗ್ಗೆ ಶುರು ಮಾಡ್ತೀನಿ. ಅದರಲ್ಲಿ ಬಿಹೇವಿಯರ್ ಪ್ಯಾಟರ್ನ್ ಅನ್ನೋ ಒಂದು ಅಂಶ ಇದೆಯಲ್ಲ, ಅಥವಾ ಆಸ್ಪೆಕ್ಟ್ ಇದೆಯಲ್ಲ, ಅದು ನನ್ನ ಗಮನ ಸೆಳೀತು. ಅಂದ್ರೆ ಇಟ್ ಈಸ್ ವೆರಿ ಯುನೀಕ್. ಬಿಹೇವಿಯರ್ ಪ್ಯಾಟರ್ನ್ ಅಂದ್ರೆ ಏನು, ಈ ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬುಕ್ಕಲ್ಲಿ ಕೂಡ ಬರೆದಿದ್ದೀರಾ. ವಾಟ್ ಎಕ್ಸಾಕ್ಟ್ಲಿ, ಯಾಕೆ ಅದಕ್ಕೆ ಕ್ರ್ಯಾಕ್ ಆಗಿದ್ದು ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅನ್ನೋ ಬುಕ್ ಬರೆಯೋದಕ್ಕೆ? ಸೊ ಅದು ಬೇಸಿಕಲಿ ನನ್ನ ಎಕ್ಸ್ಪ್ಲೋರೇಷನ್ ನಾನು ಬರೆದಿದ್ದು. ಲೈಕ್ ಲಾಸ್ಟ್ 7-8 years ನಾನೇನು ಎಕ್ಸ್ಪ್ಲೋರ್ ಮಾಡೋದು, ಅದಕ್ಕೊಂದು ಸ್ಟ್ರಕ್ಚರ್ಡ್ ಥಾಟ್ ಬೇಕಿತ್ತು. ಬೀಯಿಂಗ್ ಆನೆಸ್ಟ್, ಆ ಬುಕ್ ಬರೆದಿದ್ದು ನನಗೋಸ್ಕರ, ಅಂಡ್ ಆಲ್ಸೋ ತುಂಬಾ ಜನ ಯೂತ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ನೀವು ಮೆನ್ಷನ್ ಮಾಡಿದ್ರಿ ಬಿಹೇವಿಯರಲ್ ಪ್ಯಾಟರ್ನ್ ಅಂದ್ರೆ ಏನು ಅಂತ. ಅಂದ್ರೆ ಸರ್ಟೇನ್ ಆಕ್ಷನ್ಸ್ ರಿಪೀಟೆಡ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಲ್ವಾ, ಬ್ರೈನ್ ಅಲ್ಲಿ ಒಂದು ಪಾತ್ವೇ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಟಾರ್ಟಿಂಗ್ ಡ್ರೈವಿಂಗ್ ಕಲಿಬೇಕಾದ್ರೆ ಗೇರ್ ಹಾಕ್ಬೇಕು, ಬ್ರೇಕ್ ಮೇಲೆ ಇದು ಮಾಡಬೇಕು ಅಂತೆಲ್ಲ ಸುಮಾರು ಕಾನ್ಸಂಟ್ರೇಷನ್ ಆಗುತ್ತೆ. ಬಟ್ ಬರ್ತಾ ಬರ್ತಾ ಕಲಿತಾ ನಿಮ್ ಮೈಂಡ್ ಹೆಂಗೆ ಅಂದ್ರೆ, ನೀವು ಏನೋ ಮಾತಾಡ್ತಾ, ಮೂವಿ ನೋಡ್ತಾ, ಸಾಂಗ್ ಕೇಳ್ತಾ ಕೂಡ ಡ್ರೈವ್ ಮಾಡಬಹುದು. ಸಬ್ಕಾನ್ಶಿಯಸ್ಲಿ ಅದೇ ಕೆಲಸ ಮಾಡ್ತಿರ್ತೀವಿ, ಸಬ್ಕಾನ್ಶಿಯಸ್ಲಿ ರಿಜಿಸ್ಟರ್ ಆಗುತ್ತೆ. ಇದೇ ರೀತಿ ನಮ್ಮ ಲೈಫಲ್ಲಿ ಸುಮಾರು ಪ್ಯಾಟರ್ನ್ಸ್ ಗಳು ಸಬ್ಕಾನ್ಶಿಯಸ್ಲಿ ಸ್ಟೋರ್ ಆಗಿರುತ್ತೆ. ದಟ್ ಇಸ್ ವಿ ಕಾಲ್ ಇಟ್ ಆಸ್ ಬಿಹೇವಿಯರಲ್ ಪ್ಯಾಟರ್ನ್. ಅಂದ್ರೆ ಈಗ 3 ಹೊತ್ತು ಊಟ ಮಾಡ್ಲೇಬೇಕು, ಊಟ ಮಾಡಿದ್ಮೇಲೆ ನೀರ್ ಕುಡಿಬೇಕು,
ಇದೆಲ್ಲವೂ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಹೌದು. ಹಲ್ಲುಜ್ಬೇಕು, ಇದೆಲ್ಲ ಬಿಹೇವಿಯರಲ್ ಪ್ಯಾಟರ್ನ್. ಹೌದು, ಲೈಕ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ಕೆಲವು ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ಏನಂತಂದ್ರೆ ಇನ್ನೊಬ್ರನ್ನ ಕಂಡ್ರೆ ಅಷ್ಟು ತುಂಬಾ ಜಲಸಿ ಪಡೋದು ಅಥವಾ ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾರೆ. ಅವ್ರಿಗೆ ಏನಾಗಿರುತ್ತೆ, ಚಿಕ್ಕ ವಯಸ್ಸಿಂದ ಅವರ ತಂದೆ ತಾಯಿ ನಡವಳಿಕೆ ಅಥವಾ ಅವರು ತುಂಬಾ ಕಂಡೆಮ್ ಮಾಡಿರ್ತಾರೆ. ಸೊ ನೀವು ಅವ್ರ ಹತ್ರ ಹೋಗಿ ಮಾತಾಡಿದಾಗ, ಇವಾಗ ಏನೋ ಫಾರ್ ಎಕ್ಸಾಂಪಲ್ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ನಾನು ಇವತ್ತು 10,000 ಸ್ಟೆಪ್ಸ್ ಮಾಡಿದೆ ಅಂತ. ಓಹ್ ಅಷ್ಟೇನಾ, ನಾನು 20,000 ಸ್ಟೆಪ್ಸ್ ಮಾಡಿದೆ. ಸೊ ಅದು ಸಬ್ ಕಾನ್ಶಿಯಸ್ಲಿ ಅವ್ರಿಗೆ ಸ್ಟೋರ್ ಆಗಿರೋದ್ರಿಂದ ಆಟೋಮೆಟಿಕಲಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಹಂಗೆ ಮಾಡೋ ಮುಖಾಂತರ ಅವರ ಇನ್ಸೆಕ್ಯೂರಿಟಿನ ಅವ್ರು ಕವರ್ ಅಪ್ ಮಾಡ್ಕೋತಾರೆ. ಎಲ್ಲವನ್ನ ಕಾಂಪಿಟೇಷನ್ ರೀತಿ Yes. ನೋಡುವಂತಹ ಮನಸ್ಥಿತಿ ಆಗ್ಬಿಟ್ಟಿರೋದು. ದಿಸ್ ಇಸ್ ಒನ್ ಆಫ್ ದ ಬಿಹೇವಿಯರಲ್ ಪ್ಯಾಟರ್ನ್. ಅದು ಅವ್ರು ಬೇಕು ಅಂತ ಮಾಡ್ತಾರೆ ಅಂತಲ್ಲ, ಇವನ್ ಇಫ್ ದೇ ಟ್ರೈ ಟು ಕಂಟ್ರೋಲ್ ಅಟ್ ಕಾನ್ಶಿಯಸ್ಲಿ ಅವ್ರಿಗೆ ಆಗಲ್ಲ. ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ಲಿ ಅವರಿಗೆ ಅದು ರಿಜಿಸ್ಟರ್ ಆಗ್ಬಿಟ್ಟಿದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಬಿಹೇವಿಯರಲ್ ಪ್ಯಾಟರ್ನ್. ಓಕೆ. ಅಂಡ್ ಕೆಲವರು ನೀವ್ ಹೇಳ್ಬೇಕಾದ್ರೆ ನಂಗೆ ಅನ್ಸ್ತು, ಕೆಲವರು ಚೈಲ್ಡ್ಹುಡ್ ಅಲ್ಲಿ ಅಂತಹ ಉತ್ತಮವಾದ ಚೈಲ್ಡ್ಹುಡ್ ಅನ್ನ ಅವ್ರಿಗೆ ಸಿಗದೆ ಇದ್ದಾಗ, ಪ್ರೀತಿ ಕೊರತೆ ಆದಾಗ, ಸೊ ದೊಡ್ಡವರಾದ್ಮೇಲೆ ಎಲ್ಲರನ್ನ ಇಂಪ್ರೆಸ್ ಮಾಡಕ್ ಪ್ರಯತ್ನ ಪಡ್ತಾರೆ. ಖಂಡಿತ. ಅದು ಬಿಹೇವಿಯರಲ್ ಪ್ಯಾಟರ್ನ್. ಹೌದು, ಚಿಕ್ಕ ವಯಸ್ಸಲ್ಲಿ ಯಾರಿಗೆ ಪ್ರೀತಿ ಸಿಕ್ಕಿರಲ್ವೋ, ಅಟೆನ್ಷನ್ ಸಿಕ್ಕಿರಲ್ವೋ, ಅವ್ರಿಗೆ ದೊಡ್ಡವ್ರು ಆಗ್ತಾ ಆಗ್ತಾ ನೋ ಹೇಳಕ್ ಬರಲ್ಲ. ಬಿಕಾಸ್ ನಾನ್ ಮತ್ತೆ ನೋ ಹೇಳಿದ್ರೆ ಎಲ್ಲಿ ಈ ವ್ಯಕ್ತಿಗಳು ಹೋಗ್ಬಿಡ್ತಾರೋ, ನಾನ್ ಮತ್ತೆ ಅಲ್ಲಿ ಒಬ್ನೇ ಆಗ್ಬಿಡ್ತೀನೋ ಅನ್ನೋ ಮನೋಭಾವನೆ ಅವ್ರಿಗೆ ಸಬ್ ಕಾನ್ಶಿಯಸ್ಲಿ ಕಾಡ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಬಿಹೇವಿಯರಲ್ ಪ್ಯಾಟರ್ನ್. ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು, ನೋ ಹೇಳೋದ್ ಕಷ್ಟ ಅಂತ. ಸುಮಾರು ಜನದ ಹತ್ರ ನಾನು ಈ ವಿಷಯ ಕೇಳಿದೀನಿ. ಹೌದು, ಇಟ್ಸ್ ವೆರಿ ಹಾರ್ಡ್ ಟು ಸೇ ನೋ. ನಾನು ನೋ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಹೆಂಗ್ ಅನ್ಸ್ಬಿಡುತ್ತೋ ಏನೋ ಅಂತ. ಬಟ್ ನೋ ಹೇಳೋದನ್ನ ಕಲಿದೆ ಹೋದ್ರೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನಾ? ಇಂಡಿಯಾಲ್ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಮೋಸ್ಟ್ ಆಫ್ ದ ಜನರದು ಟೈಮ್ ಮತ್ತೆ ಎನರ್ಜಿ ಏನಿದೆಯಲ್ಲ, ಇನ್ನೊಬ್ರನ್ನ ಖುಷಿ ಪಡಿಸೋದ್ರಲ್ಲೇ ಹೋಗುತ್ತೆ. ಇಲ್ಲಿಗೆ ಹೋಗ್ಬೇಕಂತೆಲ್ಲ ಅವ್ರಿಗೆ ಬೇಜಾರಾಗುತ್ತೆ, ಅವ್ರು ಹೇಳಿದಾರೆ ಬರ್ಬೇಕಂತೆ, ಇವ್ರಿಗೆ ಇಲ್ಲ ಅನ್ನಕ್ಕಾಗಲ್ಲ. ನಮ್ಮ ಅರ್ಧ ಎನರ್ಜಿ ಟೈಮ್ ಎಲ್ಲ ಇದ್ರಲ್ಲೇ ವೇಸ್ಟ್ ಆದ್ರೆ ನಮ್ಮೇಲೆ ನಾವು ಫೋಕಸ್ ಮಾಡ್ಕೊಂಡು ಮುಂದೆ ಹೋಗೋದು ಯಾವಾಗ? ಸೊ ಹಂಗೆ ನೋ ಹೇಳಕ್ ಬರೆದಿರೋರು ತುಂಬಾ ಸಿಕ್ಕಾಕೊಂಡ್ಬಿಡ್ತಾರೆ ಗೊಂದಲದಲ್ಲಿ. ಸೊ ಈ ಪ್ಯಾಟರ್ನ್ಸ್ನೆಲ್ಲ ನಾವು ಅನಲೈಸ್ ಮಾಡ್ಬೇಕು. ಫಸ್ಟ್ ನಮಗೆ ಇದೆ ಅಂತ ರೆಕಗ್ನೈಸ್ ಮಾಡ್ಬೇಕು, ತದನಂತರ ಬ್ರೇಕ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಈಗ ಮನೇಲೂ ಹೇಳೋದು ಅದನ್ನೇ ಅಲ್ವಾ? ಅಂದ್ರೆ ನಮ್ ಸಂಬಂಧಿಕರು ಏನಂತಾರೆ, ನಮ್ಮ ಅಕ್ಕ ತಂಗಿರು ಏನಂತಾರೆ, ಪಕ್ಕದ ಮನೆಯವ್ರು ಏನಂತಾರೆ. ಹೌದು. ಸೊ ಈ ಸೊಸೈಟಿ ನಾರ್ಮ್ಸ್ ಇದೆಯಲ್ಲ, ಅವ್ರು ಏನಂತಾರೆ, 4 ಜನ ಏನಂತಾರೆ ಅಂತ, ಆ 4 ಜನಕ್ಕೋಸ್ಕರನೇ ನಾವು ಪೂರ್ತಿ ಒಂದ್ 40-50 ವರ್ಷ ಬದುಕ್ಬಿಡ್ತೀವ ಅಂತ. ಡೆಫಿನೆಟ್ಲಿ. ಹಿಂದಿನ ಜನರೇಷನ್ ಅಲ್ಲಿ ಅದೇ ಮಾಡ್ಕೊಂಡ್ ಬಂದಿದ್ದಾರೆ. ದೇ ಆರ್ ಟ್ರೈಂಗ್ ಟು ಪಾಸ್ ಆನ್ ಟು ನೆಕ್ಸ್ಟ್ ಜನರೇಷನ್. ಅಟ್ಲೀಸ್ಟ್ ನಾವ್ ಈ ಜನರೇಷನ್ ಅಲ್ಲಿ ಕೂತು ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವು ಇಂಡಿಯನ್ ಹಿಸ್ಟ್ರಿ ಎಲ್ಲ ತೆಗೆದು ನೋಡಿದ್ರೆ ಎಲ್ಲಾನು ಲೈಕ್ ಹೇಳಿರೋದು ಸೆಲ್ಫ್ ರಿಯಲೈಸೇಷನ್, ನಿನ್ನ ಆತ್ಮಸ್ಪರ್ಶ ಮಾಡ್ಕೊ, ನಿನ್ನ ಬಗ್ಗೆ ನೀನ್ ಅನಲೈಸ್ ಮಾಡ್ಕೊ ಅಂತ. ನಾವು ಅದನ್ನ ಮಾಡೋದ್ ಬಿಟ್ಬಿಟ್ಟು ಬೇರೆ 4 ಜನಕ್ಕೆ ಮೆಚ್ಚಕ್ ಹೋದ್ರೆ ನಾವು ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ 4 ಜನರ ಮಿಡ್ಲಲ್ಲಿ ಅಂತ. ನಿಮ್ಮ ತಲೆಯಲ್ಲಿ ನನ್ನ ವರ್ಷನ್ ಏನಿರುತ್ತಲ್ಲ, ನಾನು ಅದ್ರ ತಕ್ಕಂಗೆ ಆಕ್ಟ್ ಮಾಡ್ತೀನಿ ನಿಮಗೆ ಇಂಪ್ರೆಸ್ ಮಾಡಕ್ಕೆ. ಕರೆಕ್ಟ್. ಸೊ ಇವಾಗ ಬೇರೆಯವ್ರ ಜೊತೆ ಹೋದ್ರೆ ಅವ್ರಿಗೆ ನನ್ನ ಬಗ್ಗೆ ಅಭಿಪ್ರಾಯ ಏನಿರುತ್ತೋ ಅದನ್ನ ಮೇಂಟೈನ್ ಮಾಡಕ್ ನೋಡ್ತೀನಿ. ಹಿಂಗೆ ಎಷ್ಟು ಜನರಿಗಂತ ಇಂಪ್ರೆಸ್ ಮಾಡ್ತಾ ಮಾಡ್ತಾ ಹೋಗೋದು. ಆ ಇಂಪ್ರೆಸ್ ಮಾಡೋದ್ ನಿಲ್ಸಿ ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಂಡಾಗ ಮಾತ್ರ ಚೇಂಜಸ್ ಆಗೋದು ಅಂತ. ಸೊ ಆ ತರದಲ್ಲಿ ನಮ್ಮ ಟ್ರೈಟ್ಸ್ ಅಥವಾ ನಮ್ದು ಒಂದು ಓನ್ ಬಿಹೇವಿಯರ್ ಇದೆಯಲ್ಲ, ಅದನ್ನೇ ಮರ್ತು ಬಿಡ್ತೀವಲ್ವಾ. ಎಲ್ರು ಅವ್ರ ಮನ್ಸಲ್ಲಿ ಅನ್ಕೊಂಡಿರೋದು ಅಥವಾ ಅವ್ರ ತಲೆಯಲ್ಲಿ ಅನ್ಕೊಂಡಿರೋ ರೀತಿನಲ್ಲಿ ನಾವು ಬದುಕ್ತಿದೀವಿ ಅಂತ ಖಂಡಿತ. ಓನ್ ಬಿಹೇವಿಯರ್ ಅಂತ ನೀವು ಹೇಳಿದಾಗ ಯಾವ್ದು ಓನ್ ಬಿಹೇವಿಯರ್ ನಮ್ದು? ಅದಕ್ಕೊಂದು ದೊಡ್ಡ ಪ್ರಶ್ನೆ ಹೋಗೋದು ಎಲ್ಲಿಗೆ ಅಂತಂದ್ರೆ ಒರಿಜಿನಾಲಿಟಿ ಆಫ್ ಥಾಟ್ಸ್. ಯಾವ್ದು ನಮ್ ಥಾಟ್ಸ್ ನಮ್ದು ಒರಿಜಿನಲ್ ಅಲ್ಲ. ನಾವು ಹುಟ್ಬಿಟ್ಟು ಬುದ್ಧಿ ಬರೋಕ್ಕಿಂತ ಮುಂಚೆನೆ ನಮ್ಮ ಜಾತಿ ಯಾವ್ದು, ಧರ್ಮ ಯಾವ್ದು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಎಲ್ಲಾನು ಆಲ್ರೆಡಿ ಫೀಡ್ ಮಾಡ್ತಾರೆ. ಅದ್ರ ತಕ್ಕಂಗೆ ನಾವು ಬದುಕ್ತಾ ಹೋಗ್ತೀವಿ ಅಷ್ಟೇ. ಎಷ್ಟು ಜನ ಅದ್ ಫೀಡ್ ಆದ್ಮೇಲೆ ನಾನು ನಂಗೆ ಫೀಡ್ ಮಾಡೋದು ಸರಿನೋ ತಪ್ಪೋ, ಇದ್ರಲ್ಲಿ ಎಷ್ಟು ಸರಿ ಇದೆ ತಪ್ಪಿದೆ ಅಂತ ಹುಡುಕ್ತಾ ಹೋಗ್ತಾರೆ. ಹೋಗಲ್ಲ. ಆ ಹುಡುಕ್ತಾ ಹೋಗದೇ ಇರೋ ಸಮಸ್ಯೆನೇ ದೇಶದಲ್ಲಿ ಜಾತಿ ಕೋಮುವಾದ ನಡೀತಾ ಇರೋದು. ಕೆಲವೊಂದ್ಸಲಿ ಇಂಥ ವಿಷಯದ ಬಗ್ಗೆ ಮನೇಲಿ ಮಾತಾಡ್ಬೇಕಾದ್ರೆ ಅಥವಾ ನಮ್ಮ ಅರಿವಿಗೆ ಬಂದು ಹೌದಲ್ವಾ ಹಿಂಗೆಲ್ಲ ಇದೆ ಅಂತ ಮಾತಾಡ್ಬೇಕಾದ್ರೆ ಹುಚ್ಚ ನೀನು ಅಂದ್ಬಿಡ್ತಾರೆ. ಎಲ್ಲಾರು ಒಂದ್ ದಾರಿಲಿ ಹೋಗ್ತಿದಾರೆ, ಕರೆಕ್ಟ್ ಆಗಿರೋ ದಾರಿಲಿ ಹೋಗ್ತಾ ಇರ್ತಾನೆ ಅವರೆಲ್ಲ. ಅದನ್ನ ಕೇಳ್ಕೊಂಡು ನೋಡೋರು ಸುಖವಾಗಿದ್ದಾರೆ, ಖುಷಿಯಾಗಿದ್ದಾರೆ. ನೀನು ಏನೇನೋ ಮಾತಾಡ್ತೀಯ, ನೀನು ಒಂಥರ ಎಡಪಂಥಿಯವ್ರ ತರ ನೀನ್ ಮಾತಾಡ್ತೀಯ, ಎಲ್ಲದಕ್ಕೂ ಪ್ರಶ್ನೆ ಹಾಕ್ತೀಯ. ನೀನ್ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನ್ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನೀನು ಜನಗಳ ಜೊತೆ ಒಂದು ಕಮ್ಯುನಿಟಿಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಈ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ? 100%. ನಾನು ತುಂಬಾ ಪ್ರಶ್ನೆಗಳನ್ನ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದೆ. ಐ ಆಮ್ ರ್ಯಾಷನಲ್. ಏನೇ ಆದ್ರೂ ನಾನು ಅದ್ರ ಬಿಹೈಂಡ್ ರೀಸನಿಂಗ್ ತಿಳ್ಕೊಳ್ಳೋದು. ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ನಾನು ಉಪನಿಷತ್ತಲ್ಲಿ ನಚಿಕೇತನ ಅವರ ತಂದೆ ಹಸುಗಳನ್ನೆಲ್ಲ, ವಯಸ್ಸಾದ ಹಸುಗಳನ್ನ ಬಲಿ ಕೊಡ್ತಾ ಇರ್ತಾರೆ. ಕೇಳ್ತಾನೆ, ಯಾಕೆ ಇದನ್ನೆಲ್ಲ ವಯಸ್ಸಾದ ಹಸುಗಳನ್ನ ಬಲಿ ಕೊಡ್ತಾ ಇದೀಯಾ, ಕೊಡಬಾರದು ಅಂತ. ಅವ್ರ ತಂದೆ ಇನ್ನೊಂದ್ಸಲ ಪ್ರಶ್ನೆ ಮಾಡಿದ್ರೆ, ನಿನ್ನೆ ಬಲಿ ಕೊಟ್ಬಿಡ್ತೀನಿ ಯಮಂಗೆ ಅಂತಾನೆ. ಆಯ್ತು ಕೊಡು ಅಂತ. ತದನಂತರ ಯಮನ್ ಹತ್ರ ಹೋದ್ಮೇಲೆ ಯಮನ್ ಹತ್ರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾನೆ. ಟೈಮ್ ಅಂದ್ರೆ ಏನು, ಸುಖ ದುಃಖ, ಸಾವು ಮರಣ ಇದೆಲ್ಲ ಏನು ಅಂತ.
ಅಂದ್ರೆ ನಮ್ಮ ಎಂಟೈರ್ ನಾವೇನು ಕಮ್ಯುನಿಟಿ ರಿಲಿಜನ್ ಅಂತ ಮಾತಾಡ್ತೀವಿ ಅದ್ ಎಂಟೈರ್ ಬೇಸ್ಡ್ ಆಗಿರೋದೇ ಕ್ವಶನಿಂಗ್ ಮೇಲೆ. ಭಗವದ್ಗೀತೆಯಲ್ಲಿ ಇನ್ನೇನಾಗುತ್ತೆ, ಅರ್ಜುನನಿಗಿರೋ ಗೊಂದಲಗಳನ್ನ ಶ್ರೀಕೃಷ್ಣನಿಗೆ ಕೇಳಿದಾಗ ಅವನಿಗೆ ಸಿಗೋ ಉತ್ತರಗಳೇ ಭಗವದ್ಗೀತೆ. ಎಸ್. ಸೊ ನಮಗೆ ಇದನ್ನೆಲ್ಲ ಹಿಸ್ಟ್ರಿ ಇರೋ ನಮಗೆ ನೀ ಪ್ರಶ್ನೆ ಮಾಡಬೇಡ ಅಂತಂತಂದ್ರೆ ನಾವು ಯಾವುದೋ ಹಾಕೊಟ್ಟಿರೋ ಪಾತಲ್ಲಿ ಬದುಕ್ತಾ ಇದೀವಿ ಅಂತ. ಅಂದ್ರೆ ಕಾಲಕ್ಕೆ ತಕ್ಕಂಗೆ ನಿಯಮಗಳು ಎಲ್ಲ ಚೇಂಜ್ ಆಗ್ತಾ ಹೋಗ್ಬೇಕು. ಕೃಷ್ಣ ಕೂಡ ಮಹಾಭಾರತದಲ್ಲಿ ಅದನ್ನೇ ಹೇಳೋದು. ಆದ್ರೆ ನಾವು ಮಾತ್ರ ಏನೊಂದು 5 ಜನರೇಷನ್ ಮುಂಚೆ ಮಾಡ್ತಾ ಇದ್ರು ಕಾರಣ ಗೊತ್ತಿಲ್ಲ ಹಿಂಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ಇನ್ನೊಂದೆಲ್ಲ ಕಡೆ ನಾನು ಓದಿದ್ದೆ, ಯಾವ ಮನುಷ್ಯನ್ಗೆ ಪ್ರಶ್ನೆ ಮಾಡೋದಕ್ಕೆ ಬರಲ್ವೋ ಆ ಮನುಷ್ಯ ಸಕ್ಸಸ್ಫುಲ್ ಆಗುವಂತಹ ಚಾನ್ಸಸ್ ತುಂಬಾ ಕಮ್ಮಿ ಲೈಫ್ ಅಲ್ಲಿ ಅಂತ. ನಿಜನಾ ಅದು? ಹೌದು. ಅದರಿಂದ ಒಂದು ಬಿಹೇವಿಯರ್ ಏನ್ ಗೊತ್ತಾ, ಈಗ ನೀವು ಪ್ರಶ್ನೆ ಮಾಡಿದಾಗ ಏನಂದ್ರೆ ನಿಮ್ ಬ್ರೈನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸಿಂಪಲ್ ಲಾಜಿಕ್. ನೀವು ಪ್ರಶ್ನೆ ಮಾಡದಿದ್ದಾಗ ಯಾರೇನೋ ಹೇಳಿದ್ರು ಅದನ್ನ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ಎಲ್ಲವನ್ನ ಒಪ್ಕೋತಾ ಇದೀವಿ. ಎಸ್. ಅಂಡ್ ಇವತ್ತು ಇವ್ರು ಹೇಳೋದ್ ಕೇಳ್ತೀರಾ, ನಾಳೆ ಇನ್ನೊಬ್ರು ಹೇಳೋದ್ ಕೇಳ್ತೀರಾ, ನಾಡಿದ್ ಇನ್ನೊಬ್ರು ಹೇಳೋದ್ ಕೇಳ್ತೀರಾ. ಸೊ ನಿಮಗೆ ಸ್ವಂತವಾಗಿ ಬ್ರೈನ್ ಉಪಯೋಗ ಮಾಡುವಂತದ್ದು ಎಲ್ಲಿ ತನಕ ಬರಲ್ವೋ ಅಲ್ಲಿ ತನಕ ನೀವು ಪ್ರಶ್ನೆ ಮಾಡಲ್ಲ. ಯು ಜಸ್ಟ್ ಫಾಲೋಯಿಂಗ್ ಸಮ್ ಒನ್. ಅಂತವ್ರು ಹೇಗೆ ಹೋಗ್ಬಿಟ್ಟು ಏನೋ ಯುನೀಕ್ ಆಗಿ ಮಾಡಕ್ ಸಾಧ್ಯ? ಕರೆಕ್ಟ್. ಅಂಡ್ ಇದರಲ್ಲಿ ರಿವೈರಿಂಗ್ ದ ಬಿಹೇವಿಯರ್ ಅಂತ ಇದೆ ಒಂದು ವಿಷಯ. ಅಂದ್ರೆ ನಮ್ ಬಿಹೇವಿಯರ್ ಒಂದು ರೊಟೀನ್ ಇದೆ, ಒಂದು ಪ್ಯಾಟರ್ನ್ ಇದೆ ನಮ್ ಬಿಹೇವಿಯರ್ ಅಲ್ಲಿ. ಅದನ್ನ ಬ್ರೇಕ್ ಮಾಡಿ ಅದ್ರಲ್ಲಿ ಒಂದಷ್ಟು ನೆಗೆಟಿವ್ಸ್ ಇರುತ್ತೆ ಅಫ್ಕೋರ್ಸ್. ಈಗ ಕೆಲವರು ಒಂದು ಪ್ಯಾಟರ್ನ್ ಅನ್ನು ಹೇಳ್ಬೇಕು ಅಂದ್ರೆ ಸ್ಮೋಕಿಂಗ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಯಾವುದೋ ಒಂದು ರೀತಿನಲ್ಲಿ ಒಂದು ಲೇಸಿನೆಸ್ಗೋ ಅಥವಾ ಏನೋ ಒಂದು ಪ್ಯಾಟರ್ನ್ ಅನ್ನ ಇರ್ತಾರೆ. ಬಟ್ ಅದನ್ನ ಬ್ರೇಕ್ ಮಾಡ್ಬೇಕು. ನಾನು ಒಂದು ಒಳ್ಳೆ ಜೀವನ ಬದುಕ್ಬೇಕು, ಒಳ್ಳೆ ಜೀವನ ಅಂತಲ್ಲ, ಬಟ್ ಐ ಹ್ಯಾವ್ ಟು ಬಿಕಮ್ ಪಾಸಿಟಿವ್ ಅಥವಾ ನಾನು ಆ ದಾರಿಲಿ ಹೋಗ್ಬೇಕು ಅಂತ ಅನ್ಕೊಳ್ಳೋನು ಅವ್ನ ಬ್ರೈನ್ ಅನ್ನ ರಿವೈರ್ ಮಾಡ್ಕೋಬೋದಾ? ಎಸ್, ಡೆಫಿನೆಟ್ಲಿ. ಅದನ್ನೇ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಸೊ ಅದೇನಂದ್ರೆ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಇದೆ ಲಂಡನ್ ಅಲ್ಲಿ. ಒಂದು ಏನಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಸಿಗಕ್ಕಿಂತ ಮುಂಚೆ ಎಷ್ಟೋ ಜನ ಡ್ರೈವರ್ಸ್ಗೆ 25,000 ಸ್ಟ್ರೀಟ್ಸ್ ಗಳನ್ನ ನೆನ್ಪು ಮಾಡ್ಕೋಬೇಕು ಅವರು. ಸೊ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಅವರು ಅದಕ್ಕೆ ನೆನ್ಪು ಮಾಡ್ಕೊಳಕ್ ಒಂದು 3-4 ಇಯರ್ಸ್ ಬೇಕು. ಅದಕ್ಕೆ ಮುಂಚೆ ಆಮೇಲೆ ಬ್ರೈನ್ ನ ಸ್ಕ್ಯಾನ್ ಮಾಡ್ತಾರೆ. ಬ್ರೈನ್ ಅಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತ ಇದೆ, ನ್ಯಾವಿಗೇಷನ್ ಸೆಂಟರ್. ಮುಂಚೆಗೂ ಆಮೇಲೆ ಅದು ಸ್ವಲ್ಪ ಎನ್ಲಾರ್ಜ್ ಆಗಿರುತ್ತೆ. ಸೊ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇವೆಂಚುಲಿ ಬ್ರೈನ್ ಕೂಡ ಅಡಾಪ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ, ಹೊಸ ನ್ಯೂರಲ್ ಪಾತ್ವೇನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ನ್ಯೂರೋಪ್ಲಾಸ್ಟಿಸಿಟಿ. ಫಾರ್ ಎಕ್ಸಾಂಪಲ್, ನೀವು ಗಿಟಾರ್ ಕಲಿಬೇಕು ಅಥವಾ ತಬ್ಲಾ ಕಲಿಬೇಕು ಅಥವಾ ಹೊಸ ಭಾಷೆ ಕಲಿಬೇಕು ಅಂತಂದಾಗ ಅದನ್ನ ಮಾಡ್ತಾ ಹೋದಾಗ ಬ್ರೈನ್ ಹೊಸ ನ್ಯೂರಲ್ ಪಾತ್ವೇ ಕ್ರಿಯೇಟ್ ಮಾಡುತ್ತೆ. ಅಂಡ್ ಇನ್ನೊಂದು ಒಳ್ಳೆ ವಿಚಾರ ಹೇಳಿದ್ರಿ, ಸಿಗರೇಟ್ ಅಂತೇಳಿ. ಅದರಿಂದ ಇರೋ ಬಿಹೇವಿಯರಲ್ ಪ್ಯಾಟರ್ನ್ ಏನು ಅಂದ್ರೆ, ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಏನೋ ಒಂದು ಖುಷಿ ಬರುತ್ತೆ ಅನ್ನೋಕ್ಕಿಂತ ಜನಕ್ಕೆ ಅವರು ಫಸ್ಟ್ ಟೈಮ್ ಏನಕ್ಕೆ ಸಿಗರೇಟ್ ಸ್ಮೋಕ್ ಮಾಡಿರ್ತಾರಲ್ಲ, ಇಟ್ಸ್ ಸಮಥಿಂಗ್ ಕಾಲ್ಡ್ ಆಂಕರಿಂಗ್. ಅದನ್ನ ಹ್ಯಾಪಿನೆಸ್ಸಿಗೆ ಅಟ್ಯಾಚ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಬ್ರೇಕಪ್ ಆಯ್ತು, ಅದಕ್ಕೆ ನಾನು ಸಿಗರೇಟ್ ಸೇರ್ತೀನಿ. ಸೊ ಆ ಬ್ರೇಕಪ್ ನೋವನ್ನ ಸಿಗರೇಟ್ ಕಂಪನ್ಸೇಟ್ ಮಾಡಿರುತ್ತೆ. ಅಂಡ್ ದಟ್ ಟೈಮ್ ದೇರ್ ಸಬ್ ಕಾನ್ಶಿಯಸ್ ಮೈಂಡ್ ಫೆಲ್ಟ್, ಓ ಅಂದ್ರೆ ಸ್ಮೋಕ್ ಮಾಡಿದ್ರೆ ಹ್ಯಾಪಿನೆಸ್ ಅಥವಾ ನೋವು ಮರೆಯುವಂಥದ್ದು ಅಂತ ಆಂಕರ್ ಆಗಿರುತ್ತೆ. ಆ ಆಂಕರ್ ನ ರಿವರ್ಸ್ ಮಾಡ್ಬೇಕು. ಅದ್ಬಿಟ್ಟು ನಾವು ನಿನ್ ಸ್ಮೋಕಿಂಗ್ ಬಿಡು, ಇದೆಲ್ಲ ಒಳ್ಳೇದಲ್ಲ, ಆರೋಗ್ಯ ಕೆಟ್ಟದ್ದು ಅಂತ ಕಾನ್ಶಿಯಸ್ ಲೆವೆಲ್ ಎಷ್ಟು ಪ್ರಯತ್ನ ಮಾಡಿದ್ರು ತಾಕಲ್ಲ. ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ರಿವೈರ್ ಮಾಡ್ಬೇಕು. ಅದು ನ್ಯೂರೋಪ್ಲಾಸ್ಟಿಸಿಟಿ ಮುಖಾಂತರ ಖಂಡಿತ ಮಾಡ್ಬೋದು. ಅಂದ್ರೆ ನೀವು ಹೇಳಿದ್ದು ವಿಷಯ ಕರೆಕ್ಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ಓಕೆ, ಸ್ಮೋಕಿಂಗ್ನೇ ತಗೊಳ್ಳೋಣ, ಇಲ್ಲ ಓಕೆ ಸ್ಮೋಕಿಂಗ್, ಡ್ರಿಂಕಿಂಗ್ ಅಥವಾ ಬೇರೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಅದ್ ನಮ್ ದೇಹಕ್ಕೆ ಒಳ್ಳೇದಲ್ಲ. ಬಟ್ ಸ್ಟಿಲ್ ಆ ಮನುಷ್ಯನ್ಗೆ ಆ ಸ್ಮೋಕ್ ಮಾಡಿದ ಮೊಮೆಂಟ್ಗೆ ಅಥವಾ ಡ್ರಿಂಕ್ ಮಾಡಿದ ಮೊಮೆಂಟ್ಗೆ ಸಾಕು ಅಂತ ಅನಿಸಿರುತ್ತೆ. ಬಟ್ ಅದೇನೆ ಅವ್ನು ಅದನ್ನ ಮಾಡದೇ ಇರೋ ಟೈಮಲ್ಲಿ ಬೇರೆ ಯಾರು ಮಾಡ್ತಿದ್ರೆ ಓಕೆ ದಟ್ ಈಸ್ ದ ಹ್ಯಾಪಿನೆಸ್ ಪಾಯಿಂಟ್ ಅಂತ ಅವ್ನಿಗೆ ಅನ್ಸುತ್ತಲ್ಲ, ಅದನ್ನ ಮನುಷ್ಯನ್ ತಲೆನಲ್ಲಿ ಬಿತ್ತಿದ್ ಹೇಗೆ? ಅಥವಾ ಅವನಿಗೆ ಓಕೆ ಅದ್ರಲ್ಲಿ ಖುಷಿ ಇದೆ ಅಂತ ಅವ್ನಿಗೆ ಯಾಕೆ ಅನ್ಸುತ್ತೆ? ಅದನ್ನ ರಿವೈರ್ ಮಾಡ್ಬೇಕಾರೆ ಇಲ್ಲ ಅದ್ರಲ್ಲಿ ಖುಷಿ ಇಲ್ಲ, ನಾವು ಖುಷಿನ ಕಂಡಿಡ್ಕೊಳ್ಳೋದಕ್ಕೆ ಬೇರೆ ಪರ್ಪಸ್ ಇದೆ ಅಂತ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡೋದು ಹೇಗೆ? ಇವಾಗ ಏನಾಗುತ್ತೆ, ಪಕ್ಕಕ್ಕೆ ಯಾರೋ ಕುಡಿದು ಏನೋ ಸ್ಮೋಕ್ ಮಾಡ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ ಅಂತ, ಅಥವಾ ಕುಡ್ದು ಯಾರೋ ತೇಲಾಡ್ತಾ ಇರ್ತಾರೆ. ಇಲ್ಲಿ ಈ ಕಡೆ ಕೂತಿರೋನ್ಗೆ ಇವ್ನು ಆರಾಮಾಗಿ ಇದನ್ನೆಲ್ಲ ಕುಡ್ಕೊಂಡು ಅನ್ನೋ ಮನೋಭಾವನೆ ಬರುತ್ತೆ. ನೀವು ಹೇಳ್ದಂಗೆ ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀವು ಅಬ್ಸರ್ವ್ ಮಾಡಿದ್ರೂ ಗೊತ್ತಾಗಿಲ್ಲ, ಆಮೇಲೆ ಚೆಕ್ ಮಾಡ್ಕೋಬಹುದು ಬೇಕಾದ್ರೆ. ನಾನು ಹ್ಯಾಂಡ್ ಮೂವ್ಮೆಂಟ್ ಹೆಂಗ್ ಮಾಡ್ತೀನೋ ಇವೆಂಚುಲಿ ನೀವು ಸಬ್ ಕಾನ್ಶಿಯಸ್ಲಿ ಅದೇ ರೀತಿ ಸ್ವಲ್ಪ ಮಾಡಕ್ ಟ್ರೈ ಮಾಡ್ತೀರಾ, ಅಥವಾ ನೀವ್ ಹೆಂಗ್ ಮಾಡ್ತೀವಿ ನಾನು ಅದೇ ರೀತಿ ಮಾಡಕ್ ಟ್ರೈ ಮಾಡ್ತೀರಾ. ಬಿಕಾಸ್ ರೀಸನ್ ಏನಂತಂದ್ರೆ ಹ್ಯೂಮನ್ಸ್ ಆರ್ ಸೋಷಿಯಲಿ ಕನೆಕ್ಟೆಡ್. ಸೊ ಅದೇ ರೀತಿಯಾಗಿ ಇನ್ಫ್ಲೂಯೆನ್ಸ್ ಆಗೋದು ಒಂದು. ಎರಡನೇದು ನಾನು ಹೇಳ್ದಂಗೆ ಫಸ್ಟ್ ಪರಿಜ್ಞಾನ ಇರಬೇಕು. ಏನಂತಂದ್ರೆ ಓಕೆ ನಾನ್ ಕುಡಿದ್ರೆ ಖುಷಿ ಬರಲ್ಲ, ನನ್ ಮೈಂಡ್ ಆಟ ಆಡಿಸ್ತಿರೋದು ಇದಷ್ಟು ಅಂತ ಅಂದ್ಬಿಟ್ಟು. ಅದೇ ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅಂತ ಮೆನ್ಷನ್ ಮಾಡಿತ್ತು. ಸೊ ಮೈಂಡ್ ಆಟ ಆಡಿಸ್ತಾ ಇರೋದು ಅಂತ ಅಂದ್ರೆ ಫಸ್ಟ್ ಟೈಮ್ ಕುಡಿದಾಗ ಅಥವಾ ಸ್ಮೋಕ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಓಹ್ ಎಲ್ಲ ಕುಡಿತಾ ಇದಾರೆ, ಎಲ್ಲ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ವಂತೆ, ನಾನು ಕೂಡ ಕುಡಿಬೋದು, ಏನಾಯ್ತಪ್ಪ ಒಂದ್ಸಲ ಕುಡ್ದೆ ಆರಾಮಾಗಿದ್ದೀನಲ್ಲ ಅಂತ. ಅದು ಬರ್ತಾ ಬರ್ತಾ ಹ್ಯಾಬಿಟ್ ಆಗ್ತಾ ಹೋಗುತ್ತೆ ಅನ್ನೋದು ಮರೆಯೋದು ಒಂದು ವಿಚಾರ. ಎರಡನೇ ವಿಚಾರ ಏನಂತಂದ್ರೆ ಅವ್ರಿಗೆ ಆಂಕರಿಂಗ್ ಪವರ್ ಗೊತ್ತೇ ಇಲ್ಲ. ಸೊ ಎಷ್ಟು ಕಷ್ಟ ಆಗುತ್ತೆ ಅದನ್ನ ರಿವೈರ್ ಮಾಡಕ್ಕೆ ಅನ್ನೋದು ಐಡಿಯಾ ಇರಲ್ಲ.
ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಅಡಿಕ್ಟ್ಸ್ಗಳನ್ನ ಬಿಡಿಸ್ಬೇಕಾದ್ರೆ ಅಷ್ಟು ಕಷ್ಟ ಆಗೋದು ಏನಾದರೂ ಹ್ಯಾಬಿಟ್ನ ರಿವೈರ್ ಮಾಡೋಕ್ಕೆ. ಅಂಡ್ ನಾನು ಸುಮಾರು ಜನ ನನ್ನ ಫ್ರೆಂಡ್ಸ್ ಹೇಳೋದನ್ನ ಕೇಳಿದ್ದೀನಿ. IT ಇರ್ಬೇಕಾದ್ರೆ ಅವ್ರುಗಳು ಏನ್ ಯೋಚನೆ ಮಾಡ್ತಿದ್ರು ಅಂತಂದ್ರೆ, ಈಗ ನಾನು ಅಕಸ್ಮಾತ್ ಬೂಸ್ ಮಾಡ್ಲಿಲ್ಲ ಅಥವಾ ಕುಡಿಲಿಲ್ಲ ಅಂತಂದ್ರೆ ನಾನು ಕಮ್ಯುನಿಟಿಲಿ ಇರಕ್ಕಾಗಲ್ಲ, ನನ್ನನ್ನು ಯಾರು ಮಾತಾಡ್ಸಲ್ಲ, ಅಥವಾ ಅಲ್ಲಿ ಫ್ರೆಂಡ್ಸ್ ಆಗಕ್ಕಾಗಲ್ಲ. ಸೊ ನಾ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ಬೇಕು ಅಂಡ್ ಅವಾಗ್ಲೇ ಓಪನ್ ಆಗೋದು, ಎಕ್ಸ್ಪ್ಲೋರ್ ಮಾಡಕ್ಕಾಗೋದು. ಅದಕ್ಕೋಸ್ಕರ ಆ ಹ್ಯಾಬಿಟ್ ಅನ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದು. ನಂಗೆ ಅದರಿಂದ ಏನ್ ಖುಷಿ ಇಲ್ಲಪ್ಪ, ನಾನು ಸುಮ್ನೆ ಆಫೀಸಿಂದ ಪಾರ್ಟಿ ಕರೀತಾರೆ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲರೂ ನಾನು ಆಡ್ ಮ್ಯಾನ್ ಔಟ್ ಆಗ್ತೀನಿ, ನನ್ನ ಯಾರು ಪ್ರೀತಿಸಲ್ಲ, ನನ್ನ ಯಾರು ಫ್ರೆಂಡ್ ಅಂತ ಟ್ರೀಟ್ ಮಾಡಲ್ಲ ಅಂತಾರೆ. ತುಂಬಾ ಜನಕ್ಕೆ ಈ ಇನ್ಸೆಕ್ಯೂರಿಟಿ ಇದೆ. ಕಮ್ಯುನಿಟಿ ಲೀವಿಂಗ್ಗೋಸ್ಕರ ಒಂದು ಹ್ಯಾಬಿಟ್ ಇಟ್ಕೊಂಡಿರ್ತಾರೆ. ಆಮೇಲೆ ಕೆಲವು ಸ್ನೇಹಿತರು ಸಿಗ್ತಾರೆ ಅಂತಂದ್ರೆ ಸಿಗೋದಕ್ಕೆ ರೀಸನ್ನೇ ಸ್ಮೋಕಿಂಗು, ಸಿಗೋದಕ್ಕೆ ರೀಸನ್ನೇ ಡ್ರಿಂಕಿಂಗು. ಯಾಕೆ ಆ ಥರ ಆಗ್ಬಿಟ್ಟಿದೆ? ಮುಂಚೆ ಆಗಿರ್ಲಿಲ್ವಲ್ಲ. ಈಗ ಬರ್ತಾ ಬರ್ತಾ ಜನರೇಷನ್ ಪ್ರಾಬ್ಲಿ ಜನರೇಷನ್ ಬಂತು ಅಂತಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಇದು. ಬಟ್ ಆಕ್ಚುಲಿ ಏನಂದ್ರೆ ಐ ಡಿಸಗ್ರಿ, ಡೇಟಾ ಉಲ್ಟಾ ಹೇಳುತ್ತೆ. ಜೆನ್ಸಿಸ್ ಹ್ಯಾವ್ ಸ್ಟಾಪ್ ಡ್ರಿಂಕಿಂಗ್. ನೀವು ಡೇಟಾ ಚೆಕ್ ಮಾಡ್ಬೋದು. So millennials are the one who are drinking the most. 90s kids. So that's what data says. Alcohol consumption Gen Z's ತುಂಬಾ ಕಮ್ಮಿ ಮಾಡಿದ್ದಾರೆ. ಒಂದು ಎರಡನೇದು ಹೇಳ್ದಂಗೆ ನಾನು ಹೇಳಿದ್ನಲ್ಲ, ಸೋಷಿಯಲ್ ಬೀಯಿಂಗ್. ನಾನು ಎಲ್ಲಿ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಾನು ಎಲ್ಲಿ ಇದರಿಂದ ಮಿಸ್ ಆಗ್ಬಿಡ್ತೀನೋ, ನನ್ನೆಲ್ಲಿ ಜನ ಇನ್ಕ್ಲೂಡ್ ಮಾಡಲ್ವೋ ಅನ್ನೋ ಭಯ. ಮನುಷ್ಯನ್ ಬ್ರೈನ್ ಏನಂತಂದ್ರೆ ಯಾವಾಗ್ಲೂ ಏನಾದ್ರೂ ಒಂದು ಭಯ ಕಾಡ್ತಾನೆ ಇರುತ್ತೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಾನ್ 4 ಜನ ಇಲ್ದೇ ಇದ್ರೆ ಹೆಂಗೆ, ಏನು ಈ ರೀತಿ. ಯಾವ ಟೈಮಿಗೆ ಬಂದ್ಬಿಟ್ಟಿದೀವಿ ಅಂತಂದ್ರೆ, ಈ ರೀತಿ ಕೆಲಸ ಮಾಡಿಲ್ಲ ಅಂತಂದ್ರೆ ಒಂದು ಸಾಧು ಗಾಂಧಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೀವಿ, ಜಡ್ಜ್ ಮಾಡ್ಬಿಡ್ತಾರೆ ಅಂತ. ಬಟ್ ಏನಂತಂದ್ರೆ ನೀವು ಹೇಳ್ದಂಗೆ 4 ಜನರ ಜೊತೆ ಇದ್ದಾಗ ಯಾವಾಗ ಒಕೇಶನಲಿ ಇದಾದಾಗ ಬೇರೆ. ಬಟ್ ಅವ್ರಿಗೆ ಪರಿಜ್ಞಾನ ಇರಬೇಕು, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು, ಇದು ನನಗೆ ಹ್ಯಾಬಿಟ್ ಆಗತ್ತಾ, ನನ್ನ ಮೈಂಡ್ ಸೆಟ್ ಹೆಂಗೆ, ನಾನು ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತೀನ ಅಥವಾ ಒಕೇಶನಲಿ ಇಟ್ಕೊಳ್ಳುವಂತ ಕೆಪಬಿಲಿಟಿ ಇದೆಯಾ ಅನ್ನೋ ಬೇಸಿಸ್ ಮೇಲೆ ಅವ್ರು ಡಿಸೈಡ್ ಮಾಡ್ಬೇಕು. ಬಟ್ ಇಲ್ಲಿ ರಿವೈರಿಂಗ್ ಅಂತ ಬಂದಾಗ ಕೆಲವ್ರಿಗೆ ಓಕೆ ಇದು ನಾನು ಬಿಡ್ತೀನಪ್ಪ, ನಂಗೆ ಇದೇನು ಹೈ ಕೊಡ್ತಿಲ್ಲ, ಅಥವಾ ನಂಗೆ ಇದು ನನ್ನ ಪರ್ಪಸ್ ಆಫ್ ಲೈಫ್ಗೆ ವ್ಯಾಲ್ಯೂ ಏನು ಆ್ಯಡ್ ಮಾಡ್ತಿಲ್ಲ, ನಂಗೆ ಬೇಡ ಇದು. ಬಟ್ ನಾ ಬಿಟ್ಟು ಬೇರೆ ಏನು ಮಾಡಲಿ ಅನ್ನೋ ಪ್ರಶ್ನೆಗೆ ತುಂಬ ಜನರ ಉತ್ತರನೇ ಇರಲ್ಲ. ಅಂದರೆ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಅದೇ ಪ್ಯಾಟರ್ನಲ್ಲಿ ಇರ್ತೀವಿ, ಹಾಗೆ ಇರ್ತೀವಿ. ಬಟ್ ನನಗೂ ಈಗ ನಿಮ್ಮ ಥರ ಮಾಡಬೇಕು ಅಂತ ಒಂದು ಆಸೆ ಇದೆ, ಅಥವಾ ಇನ್ನೊಬ್ರು ಥರ ಮಾಡಬೇಕು ಅಂತ ಒಂದು ಆಸೆ ಇದೆ, ಒಂದು ಆಂಟ್ರಪ್ರಿನರ್ ಆಗಬೇಕು, ಎಲ್ಲ ಆಸೆ ಇದೆ. ಬಟ್ ನಂಗೆ ರೂಟ್ ಗೊತ್ತಿಲ್ಲ, ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ವೇ ಅಂತ ಸುಮಾರು ಜನ ಇದ್ದಾರೆ. ಇದು ಯಾಕಾಗತ್ತೆ? ಅದು ನಂತರ ಮತ್ತೆ ಇನ್ನೊಬ್ರು ಥರ ಆಗಬೇಕು ಅನ್ನೋ ಥಾಟಲ್ಲೇ ಗೊತ್ತಾಗುತ್ತೆ. ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದೆಮ್ಸೆಲ್ಸ್. ನೀವು ನಿಮ್ ತರ ಆಗಿ ಬೇರೆಯವ್ರ ತರ ಆಗೋದು ಅವಶ್ಯಕತೆ ಇಲ್ಲ. ಅಂದ್ರೆ ಗ್ರೇಟೆಸ್ಟ್ ಸ್ಕಿಲ್ ಇವತ್ತಿನ ಕಾಲದಲ್ಲಿ ಯಾವ್ದಾದ್ರು ಹ್ಯೂಮನ್ ಬೀಯಿಂಗ್ ಇರ್ಬೋದಾದ್ರೆ 2. ಒಂದು ಪ್ಯಾಟರ್ನ್ ರೆಕಗ್ನಿಷನ್, ಇನ್ನೊಂದು ಮೆಟಾಕಾಗ್ನಿಷನ್. ಮೆಟಾಕಾಗ್ನಿಷನ್ ಏನಂದ್ರೆ ನಾವ್ ಹೆಂಗ್ ಯೋಚನೆ ಮಾಡ್ತೀವಲ್ಲ ಅದನ್ನ ನಾವೇ ನೋಡೋದು. ಓಕೆ, ನಮ್ಮ ಯೋಚನೆಗಳ ಬಗ್ಗೆ ನಾವೇ ಅಬ್ಸರ್ವ್ ಮಾಡೋದನ್ನ ಮೆಟಾಕಾಗ್ನಿಷನ್ ಅಂತ ಕರಿತೀವಿ. ಸೊ ನಮ್ಮ ಯೋಚನೆ, ನಮ್ಮ ಪ್ಯಾಟರ್ನ್, ನಾನು ಯೋಚನೆ ಮಾಡೋ ರೀತಿ ಸಬ್ಕಾನ್ಶಿಯಸ್ಲಿ ನಾವು ನೋಡಕ್ಕೆ ಕಲ್ತಾಗ ಗೊತ್ತಾಗುತ್ತೆ ನಾನೇನು, ನನಗೇನ್ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಅದ್ರ ಬೇಸಿಸ್ ಮೇಲೆ ಯು ಶುಡ್ ಡಿಸೈಡ್ ಆನ್ ವಾಟ್ ಯು ಹ್ಯಾವ್ ಟು ಬಿಕಮ್. ಏನ್ ಗೊತ್ತಾ, ಇವಾಗ ಯಾರೋ ಇವ್ರ ತರ ಆಗಿಲ್ಲ, ಮತ್ತೊಬ್ರ ತರ ಆಗಿಲ್ಲ ಅಂತ ಹೇಳೋದು ಈಸಿ. ಬಟ್ ಸಬ್ಕಾನ್ಶಿಯಸ್ಲಿ ಯು ಆರ್ ಫಾಲೋಯಿಂಗ್ ಸಮ್ವನ್. ಅವ್ರಿಗೆ ಏನ್ ಸರಿ ಅನ್ಸಿರುತ್ತೋ ಅವ್ರು ಮಾಡಿರ್ತಾರ, ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ. ಅದ್ ನಿಮಗೆ ವರ್ಕೌಟ್ ಆಗುತ್ತೆ ಅಂತನೂ ಗೊತ್ತಿಲ್ಲ. ಬಟ್ ನೀವು ಹೇಳಿದ್ರಲ್ಲ ಇದಿಲ್ದೆ ಬೇರೆ ಏನ್ ಮಾಡ್ಬೇಕು ಅಂತ ಹೇಳಿ, ಈ ಹುಡುಕಾಟ ಮಾಡ್ತಾ ಹೋದ್ರೆ ತುಂಬಾ ಲಾಂಗ್ ಜರ್ನಿ ಇದು. ಕರೆಕ್ಟ್. ಅದನ್ನ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಟೈಮ್ ತಗೊಳುತ್ತೆ, ಏನ್ ಮಾಡ್ಬೇಕು ಅಂತ. ಇಟ್ಸ್ ವೆರಿ ಈಸಿ. ಓಕೆ, ನಂಗೆ ಇದು ಮಾಡಕ್ ಇದಿಲ್ಲ, ನಾನು ನೆಕ್ಸ್ಟ್ ಏನ್ ಮಾಡ್ಲಿ, ಬೇರೆಯವ್ರನ್ನ ಫಾಲೋ ಮಾಡ್ತೀನಿ ಅನ್ನೋದು ಈಸಿ. ನನ್ನನ್ನು ನಾನು ಅರ್ಥಕೊಂಡು ನನಗೇನ್ ಸರಿ ತಪ್ಪು ಅಂತ ನೋಡಿ ಡಿಸೈಡ್ ಮಾಡ್ತೀನಿ ಅನ್ನೋದಿದೆಲ್ಲ, ದಟ್ ಗಿವ್ಸ್ ಅ ಲಾಟ್ ಆಫ್ ಲೆವರೇಜ್. ಓಕೆ, ಈಗ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ದಿರೋ ವ್ಯಕ್ತಿ ಬೈ ಚಾನ್ಸ್ ಏನಾದ್ರು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ, ಸೆಲ್ಫ್ ಎಕ್ಸ್ಪ್ಲನೇಷನ್ ಅಥವಾ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಈಸಿ ಮಾರ್ಗ ಏನು? ಅಥವಾ ತುಂಬಾ ಜನ ನನ್ನ ಕೇಳ್ತಾರೆ, ಹೌದು ನಂಗೆ ಎಕ್ಸಾಕ್ಟ್ಲಿ ನನ್ಗೇನ್ ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಏನು ಅಂತ. ಸೊ ಬಿಹೇವಿಯರಲ್ ಪ್ಯಾಟರ್ನ್ ನಲ್ಲಿ ಅದು ಕೂಡ ಒಂದು ಅಂಶನೇ. ಕರೆಕ್ಟ್. ಸೊ ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೆ ವಾಟ್ ಈಸ್ ದ ಈಸಿ ವೇ ಅಥವಾ ಮೆಥಡ್? ಅದೇ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಏನಂದ್ರೆ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಯಾವ ಕಾಲಕ್ಕೆ ಬಂದಿದೀವಿ ಅಂದ್ರೆ ತಲೆಯಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಡಿಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ನನ್ನ ಫ್ರೆಂಡ್ ರೀಸೆಂಟ್ಲಿ ಅಂತ ಇದ್ದ, ತುಂಬಾ ಪ್ರೆಷರ್ ಆಗಿತ್ತು, ತುಂಬಾ ಡಿಪ್ರೆಷನ್ ಅಲ್ಲಿ ಇದೆ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಇನ್ಸ್ಟಾಗ್ರಾಮ್ ಹೆಲ್ಪ್ ಮಾಡುತ್ತೆ ನನಗೆ ಅಂತ. ಸೊ ಹೆಲ್ಪ್ ಮಾಡಿದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಲ್ಲ, ಡಿಸ್ಟ್ರಾಕ್ಟ್ ಮಾಡಕ್ಕೆ. ಪ್ರಾಬ್ಲಮ್ ಹಂಗೆ ಇರುತ್ತೆ, ಜಸ್ಟ್ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಸೊ ಎಷ್ಟು ಜನ ಸುಮ್ಮನೆ ಏನು ಇಲ್ಲ, ಸುಮ್ಮನೆ ಕುತ್ಕೊಂಡು 15 ನಿಮಿಷ ಸುಮ್ಮನೆ ಕೂರಿಸ್ಬಿಡಿ ಜನರನ್ನ, ಏನು ಮಾಡ್ತೇನೆ, ಸಾಧ್ಯನೇ ಇಲ್ಲ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಸುಮ್ಮನೆ 15-20 ನಿಮಿಷ ಕೂರೋದು. ನನಗೂ ಆ ಪ್ರಾಬ್ಲಮ್ ಇತ್ತು, ಬಟ್ ಇವೆಂಚುಲಿ ನಾನು ಅದನ್ನ ಸಾಲ್ವ್ ಮಾಡ್ಕೊಂಡೆ. ಸುಮ್ಮನೆ 20 ನಿಮಿಷ ಏನು ಮಾಡ್ದೇನೆ, ತಲೆಯಲ್ಲಿ ಏನು ಹೋಗ್ತಾ ಇದೆ, ಯಾವ ರೀತಿ ಯೋಚನೆ ಮಾಡ್ತೀನಿ, ಈ ರೀತಿ ಲಾಂಗ್ ಟರ್ಮ್ ಕುತ್ಕೊಂಡಾಗ ಮಾತ್ರನೇ ಬಗೆಹರಿಯೋದು. ಅದಕ್ಕೋಸ್ಕರ ಋಷಿಮುನಿಗಳು ಏನ್ ಮಾಡ್ತಾ ಇದ್ರು ಅನ್ಕೊಂಡ್ರಿ,
ಇಟ್ಸ್ ನಥಿಂಗ್ ಬಟ್ ಮೆಟಾಕಾಗ್ನಿಷನ್. ಅವ್ರ ಒಳಗಡೆ ಏನಾಗ್ತಾ ಇದೆ, ಯಾವ ರೀತಿ ಇನ್ನರ್ ಸೆಲ್ಫ್ನ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೋಸ್ಕರನೇ ಅಷ್ಟು ವರ್ಷ ಕುತ್ಕೊಂಡು ತಪಸ್ ಮಾಡಿದ್ದು. ಅದಕ್ಕೇನು ಬೇರೆ ಇದಿಲ್ಲ. ಮೆಡಿಟೇಷನ್ ಎಲ್ಲ ಇದ್ರದೇ ಒಂದು ಭಾಗನ. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ನ್ಯೂರೋಪ್ಲಾಸ್ಟಿಸಿಟಿ ಮಾತಾಡ್ತಾ ಇದ್ವಲ್ಲ, ನ್ಯೂರೋಪ್ಲಾಸ್ಟಿಸಿಟಿ ಇಸ್ ನಥಿಂಗ್ ಬಟ್ ನಿಮ್ಮ ಏನು ನಾವು ಜಪ ತಪ ಆಮೇಲೆ ಏನ್ ಪೂಜೆ ಮಾಡ್ತೀವಿ ಅದೆಲ್ಲ ಇವಾಗ ಏನ್ ಮಾಡ್ತೀವಿ ಅದ್ರಲ್ಲಿ ಬೇಸಿಕಲಿ ಅಂತಂದ್ರೆ, ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಈ ಕಷ್ಟದಿಂದ ಪರಿಹಾರ ಆಗ್ಬೇಕು ಅಂತ ನಾವು ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ, ಮತ್ತೊಂದು ಆ ಟೈಮಲ್ಲಿ ಮೈಂಡ್ ಏನ್ ಮಾಡುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ. ಸೊ ಇವಾಗ ಕುತ್ಕೊಂಡಾಗ ಪೂಜೆ ಮಾಡ್ಬೇಕಾದ್ರೆ ದೇವರೇ ಪರಿಹಾರ ಮಾಡು ಅಂದಾಗ ಬ್ರೈನ್ ಓಡುತ್ತೆ, ಇವ್ನು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ, ಏನ್ ನಡೀತಾ ಇದೆ, ಇವ್ನಿಗೆ ಇದು ಬೇಕಾ, ಓಕೆ ಅದ್ರ ಮೇಲೆ ಫೋಕಸ್ ಮಾಡೋಣ. ಅದಕ್ಕೊಂದು ಮೆಟಾಫರ್ ಆಡ್ ಮಾಡಿದೀವಿ ನಾವು. ಫಾರ್ ಎಕ್ಸಾಂಪಲ್ ನೀವು ಹೇಳಿ, ನಿಮಗೆ ಕೇಳ್ತೀನಿ, ತುಂಬಾ ಸ್ಟ್ರಾಂಗ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಯಾವ ದೇವ್ರು ನೆನಪಾಗ್ತಾರೆ ನಿಮಗೆ? ಹನುಮಂತ. ದಟ್ ಈಸ್ ಆಲ್ ಮೆಟಾಫರ್. ನಮ್ಗೆ ಯಾಕೆ ಅಷ್ಟೊಂದು ದೇವ್ರುಗಳಿದ್ದಾರೆ ಅಂತಂದ್ರೆ ಇಟ್ಸ್ ಟು ನಮಗೆ ಕನೆಕ್ಟ್ ಮಾಡ್ಕೊಳಕ್ಕೆ. ಇವಾಗ ತುಂಬಾ ಬುದ್ಧಿವಂತಿಕೆಯಲ್ಲಿ ಏನೋ ಮಾತಾಡ್ಬೇಕು ಅನ್ನೋರಿಗೆ ಕೃಷ್ಣ ಕನೆಕ್ಟ್ ಆಗ್ತಾರೆ. ಸೊ ಈಗ ನಾನು ಜಿಮ್ಗೆ ಹೋಗ್ತೀನಿ ಆಯ್ತಾ, ಜಿಮ್ಗೆ ಹೋಗ್ತಿರೋ ಟೈಮಲ್ಲಿ ನಾನು ಜಿಮ್ ಮಾಡಬೇಕು ಅಂತ ನಾನು ದಿನ ಪ್ರಯತ್ನ ಪಡ್ತೀನಿ. ನನಗೆ ಇನ್ಸ್ಪಿರೇಷನ್ ಯಾರು, ನನ್ನ ಮೈಂಡಿಗೆ ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಸೊ ನನಗೆ ಹನುಮಂತ ಅಂತ ಯಾರೋ ಈ ರೀತಿ ಎಲ್ಲ ಇದ್ರೆ ನನಗೆ ಅನ್ಸುತ್ತೆ ನಾನು ಇದೇ ರೀತಿ ಆಗ್ಬೇಕು, ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ ನೋಡಿದಾಗ. ಅದಕ್ಕೋಸ್ಕರ ದಿಸ್ ಇಸ್ ಆಲ್ ನಥಿಂಗ್ ಬಟ್ ಪೂಜೆ ಇದೆಲ್ಲಾನು ಅಷ್ಟೇ, ಇಟ್ಸ್ ಅ ನ್ಯೂರೋಪ್ಲಾಸ್ಟಿಸಿಟಿ ಬಟ್ ಇನ್ ಅ ಟ್ರೆಡಿಷನಲ್ ವೇ. ಅದಕ್ಕೋಸ್ಕರನೇ ಒಂದು ಮೆಟಾಫರ್ ಆಡ್ ಮಾಡಿ ಅದ್ರ ಬಗ್ಗೆ ಕುತ್ಕೊಂಡಾಗ ಉತ್ತರ ಸಿಗುತ್ತೆ. ಓಕೆ, ಅದರದೇ ವೇಸಲ್ಲಿ ಹುಟ್ಕೊಂಡಿದ್ದ ಈ ಮ್ಯಾನಿಫೆಸ್ಟೇಷನ್. ಎಸ್ ಎಕ್ಸಾಕ್ಟ್ಲಿ, ಅದೇ ಎಕ್ಸ್ಟೆಂಡೆಡ್ ಭಾಗ. ಅದನ್ನೇ ನಾನು ಕೂಡ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಲಿಂಕ್ ಮಾಡಿದ್ದು. ಓಕೆ, ಫಸ್ಟ್ ಕುತ್ಕೊಳ್ಳೋದು ಕಲಿಬೇಕು, ಆಮೇಲೆ ಸ್ವಲ್ಪ ಸುತ್ತಾಡ್ಬೇಕು, ಜನಗಳ ಜೊತೆ ಬೆರಿಬೇಕು. ಏನಾಗುತ್ತೆ, ನಾವೇನಾದ್ರೂ ನೋಡದೇ ಇದ್ದಾಗ ನಮ್ಮ ಮೈಂಡ್ ಬಿಲೀವ್ ಮಾಡಲ್ಲ. ಹೆಂಗಿದೆ ಅಲ್ಲಿ ವೆಸ್ಟರ್ನ್ ಪೀಪಲ್ಗಳ ಮೈಂಡ್ ಸೆಟ್ ಬಿಹೇವಿಯರ್ ಪ್ಯಾಟರ್ನ್ ಮತ್ತೆ ಇಂಡಿಯನ್ಸ್ ಗಳ ಬಿಹೇವಿಯರ್ ಪ್ಯಾಟರ್ನ್ ನೀವು ವ್ಯತ್ಯಾಸ? ಸೊ ಈಗ ಅದೇ ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೇಳದ್ನಲ್ಲ, ಅವರು ಸ್ವಲ್ಪ ಎಕ್ಸ್ಪ್ಲೋರೇಷನ್ ಜಾಸ್ತಿ ಮಾಡ್ತಾರೆ ಕಂಪೇರ್ ಟು ಇಂಡಿಯಾ. ನಾವೇನ್ ಅನ್ಕೊಂಡು ನಮ್ಗೆಲ್ಲ ಗೊತ್ತು ಅಂತ, ಅದೇ ನಮ್ ದೊಡ್ಡ ಪ್ರಾಬ್ಲಮ್. ಎಲ್ಲ ಪ್ರೀ ಕನ್ಸೀವ್ಡ್ ಬಿಹೇವಿಯರ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಮ ಅಪ್ಪ ಅಮ್ಮಂಗೆ ಒಂದು 80 ಜನ ರಿಲೇಟಿವ್ಸ್ ಗೊತ್ತಿರ್ತಾರೆ, ಅಷ್ಟು ಬಿಟ್ಟು ಅವ್ರಿಗೆ ಬೇರೆ ಯಾರು ಗೊತ್ತಿರಲ್ಲ. ಅವ್ರ ನಡುವೆ ಏನಾಗುತ್ತೋ ಅದೇ ಪ್ರಪಂಚದಲ್ಲಿ ಆಗುತ್ತೆ ಅಂತ. ಬಟ್ ಪ್ರಪಂಚ ತುಂಬಾ ದೊಡ್ಡದಿದೆ. ಬಟ್ ಅವ್ರೇನ್ ಅನ್ಕೊಂತಾರೆ, ಈ ಸರ್ಕಲ್ ಅಲ್ಲಿ ಏನಾಗುತ್ತೋ ಅದೇ ನನ್ನ ಪ್ರಪಂಚ. ಅಲ್ಲಿ ಆಗದೇ ನಿಜ. ಪಾಪ ಕೆಲವು ಕಾರಣಗಳಿಂದ ಅವರಿಗೆ ಸುತ್ತಾಡಕ್ಕಾಗಿರಲ್ಲ, ಬೇರೆ ಕಡೆ ಹೋಗಕ್ಕಾಗಿರಲ್ಲ, ಮತ್ತೊಂದಾಗಿರಲ್ಲ. ಬಟ್ ಅದನ್ನೇ ಸತ್ಯ ಮಾಡ್ಕೊಂಡು ಅದೇ ಬಬಲಲ್ಲಿ ಬದುಕ್ತಿವಿ. ಅದಕ್ಕೋಸ್ಕರ ನಾವು ನಮ್ ಜೊತೆ ಮಾತಾಡ್ಕೊಳ್ಳೋದು ಅಥವಾ ಬೇರೆ ಜನರ ಜೊತೆ ಮಾತಾಡೋದು, ಸುತ್ತಾಡೋದು, ಇದೆಲ್ಲ ಏನ್ ಮಾಡುತ್ತೆ, ಮೈಂಡ್ ನ ಓಪನ್ ಅಪ್ ಮಾಡುತ್ತೆ. ಸೊ ಫಸ್ಟ್ ನಾವು ಕುತ್ಕೊಂಡಾಗ ನಮ್ಮ ಬಗ್ಗೆ ನಮಗೆ ಗೊತ್ತಾದಾಗ ಬೇರೆ ಕಡೆ ಹೋಗಿ ಈ ರೀತಿನೂ ಜನ ಬದುಕ್ತಾ ಇದಾರಾ ಅಂತ ನೀವು ಕೇಳಿದ್ರಿ ಹೆಂಗೆ ಅಂದ್ಬಿಟ್ಟು. ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳು ಬೇರೆ ಕಂಟ್ರಿಲಿ ನಾವು ಅನ್ಕೊಂತೀವಿ, ಇವಾಗ ಯಾರಾದ್ರೂ ಹುಡುಗ 18-19 ವರ್ಷಕ್ಕೆ ದುಡಿಯಕ್ ಹೋದ್ರೆ ನೋಡಪ್ಪ ತುಂಬಾ ಕಷ್ಟಪಟ್ಟು ಎಷ್ಟು ದುಡ್ಕೊಂಡು ಹೆಂಗೆಲ್ಲ ಬದುಕ್ದ ಅಂತ ಇಂಡಿಯಾಲ್ ಅಂತೀವಿ. ಅಲ್ಲಿ ಎಲ್ರು ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಅಂತಾರೆ, ನಾನು 16 ವರ್ಷಕ್ಕೆ ಮನೆಯಿಂದ ಆಚೆ ಬಂದೆ, ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿದೆ, ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿದೆ. ಇದೆಲ್ಲ ನನಗೊಂದು ಲೈಫಲ್ಲಿ ಎಕ್ಸ್ಪ್ಲೋರ್ ಆಗ್ತಾ ಹೊಸ ಜನರನ್ನ ಪರಿಚಯ ಮಾಡಿಸ್ತು, ನೆಟ್ವರ್ಕ್ ಆಯ್ತು, ತುಂಬಾ ಕಲಿತಾ ಹೋದೆ. ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆ ಇದಿಷ್ಟೆಲ್ಲ ಕಾರಣ ಅಂತ. ಇಲ್ಲಿ ನಾವು ಅದೇನೂ ಮಾಡದೆ ಎಲ್ಲ ಯಾರೋ ಫಿಕ್ಸ್ ಮಾಡಿರೋ ರೂಟಲ್ಲಿ ಇದೇ ಒಂದೇ ಪಾತ್ವೇಲಿ ಫಾಲೋ ಮಾಡ್ಕೊಂಡು ಹೋಗೋದ್ರ ಪರಿಣಾಮ ಎಷ್ಟೋ ಜನಕ್ಕೆ ನೀವು ಹೇಳ್ದಂಗೆ ಕೆಲಸ ಮಾಡಕ್ ಇಷ್ಟ ಇಲ್ಲದೆ ಇರೋ ದುಡ್ಡುಗೋಸ್ಕರ ಅವ್ರ ಏನ್ ಬಗ್ಗೆ ಏನು ಗೊತ್ತಿಲ್ಲದೆ ಯಾರನ್ನೋ ಫಾಲೋ ಮಾಡ್ಕೊಂಡು ಬದುಕ್ತಾ ಇದೀವಿ. ಈ ಪ್ಯಾಟರ್ನ್ಸ್ನೆಲ್ಲ ನಾವು ಅನಲೈಸ್ ಮಾಡಿ ಬ್ರೇಕ್ ಮಾಡಿದಾಗ ಮಾತ್ರ ಚೇಂಜಸ್ ಬರೋದು. ಬಟ್ ಇದು ಒಂದು ಲಕ್ಸುರಿ ಕೂಡ ಹೌದಲ್ವಾ? ಅಂದ್ರೆ ತುಂಬಾ ಜನಕ್ಕೆ ಬದುಕೆ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿರುತ್ತೆ. ಇವತ್ತಿನ ನಾನು ದುಡ್ಕೊಂಡು ತಿನ್ಬೇಕು ಅನ್ನೋದ್ರ ಮುಂದೆ ಇದ್ಯಾವುದು ಕಾಣಿಸೋದೇ ಇಲ್ಲ. ಕರೆಕ್ಟ್. ಬಟ್ ಕೆಲವರಿಗೆ ಲಕ್ಸುರಿ ಇರುತ್ತೆ, ವೇರ್ ದೇ ಕ್ಯಾನ್ ಎಕ್ಸ್ಪ್ಲೋರ್ ದೆಮ್ ಸೆಲ್ಸ್, ಅಥವಾ ಬೇರೆ ಯಾವ್ದನ್ನಾರು ಯೋಚನೆ ಮಾಡೋದಕ್ಕಾದ್ರೂ ನೋಡ್ತಾ ಸಮಯ ಇರುತ್ತೆ. ಅದು ನನಗೇನ್ ಬೇಕು ಜೀವನದಲ್ಲಿ ಅದು ನಾನು ಮಾಡ್ತೀನಿ ಅಂತ ನಿಂತ್ಕೊಂಡ್ರು ಅವ್ನು ಬದುಕ್ಬೋದು. ಖಂಡಿತ. ಈಗ ನಮ್ಮ ಲಾಸ್ಟ್ ಜನರೇಷನ್ ತಗೊಂಡ್ರೆ ತಂದೆ ತಾಯಿ ಅವ್ರಿಗೆಲ್ಲ ಅವರಿಗೆಲ್ಲ ಲೈಕ್ ಬೇಸಿಕ್ ನೆಸೆಸಿಟಿಗೋಸ್ಕರ ಫೈಟ್ ಮಾಡಿದ್ರು. ಹಂಗಿದ್ದಾಗ ಈ ರೀತಿ ಯೋಚನೆಗಳು ಬರಕ್ ಆಗದೇ ಇಲ್ಲ. ಪ್ರಾಕ್ಟಿಕಲಿ ಏನಾಗುತ್ತೆ, ನಾನು ಸರ್ವೈವಲ್ಗೆ ಏನ್ ಮಾಡ್ಬೇಕು ಮಾಡ್ತೀನಿ ಅನ್ನೋ ತರ. ಬಟ್ ಇವಾಗ ಮೋಸ್ಟ್ ಆಫ್ ದ ಕಡೆ ಯಾರಿಗ ಲಕ್ಸುರಿ ಇದೆಯೋ ಅವ್ರಾದ್ರೂ ಮಾಡ್ಬೇಕಲ್ವಾ. ಅಮೆರಿಕಲೆಲ್ಲ ಲೈಕ್ ತುಂಬಾ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ್ರು ಕೂಡ ಕೆಲಸ ಮಾಡ್ತಾ ದುಡ್ಕೋತಾನೆ ಅವ್ರಿಗೆ ಏನ್ ಬೇಕು ಎಕ್ಸ್ಪ್ಲೋರ್ ಮಾಡ್ತಾ ಸ್ಟಾರ್ಟ್ ಮಾಡ್ಯಾರೆ. 3 days ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬನಿಗೆ ಮಾತಾಡಿದೆ. ಅವನ ಸ್ಟಾರ್ಟ್ಅಪ್ಗೆ ಹ್ಯಾವ್ ರೈಸ್ $3 million ಇನ್ವೆಸ್ಟ್ಮೆಂಟ್. ಸೊ ಅವನು ಜಾನಿಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು 16 yearsಗೆ. ಸೊ ಹೆಂಗೆ ಅಂದ್ರೆ ಇದೇ ರೀತಿ ಎಕ್ಸ್ಪ್ಲೋರ್ ಮಾಡೋದು, ಜನರನ್ನ ಮೀಟ್ ಮಾಡೋದು. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೈಂಡ್ ಏನಾದ್ರು ನೋಡಿದಾಗ ಅದು ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇವಾಗ ಅವನ ಹತ್ರ ಮಾತಾಡ್ಬೇಕಾದ್ರೆ ಅವ್ನು ಹೇಳಿದ್ದು ಅದನ್ನ ಏನಂದ್ರೆ, ಸುಮಾರು ಜನ ಆಂಟ್ರಪ್ರಿನರ್ಸ್ನ ನೋಡಿದೆ, ಮೀಟ್ ಮಾಡಿದೆ, ಅವ್ರ ಲೈಫ್ ಸ್ಟೈಲ್ ನೋಡಿದೆ, ನನ್ನ ಮೈಂಡಲ್ಲಿ ಅನಿಸ್ತಾ ಇತ್ತು ಇವನ್ನೆಲ್ಲ ನೋಡಿದಾಗ ನಾನು ಹಿಂಗೆ ಆಗ್ಬೇಕು ಒಂದಿನ ಅಂತೇಳಿ ಅಂತ. ನಾನು ಅದನ್ನೇ ಫಾಲೋ ಮಾಡ್ತಾ ಹೋದೆ ಅಂತ. ನಾವು ನೋಡೋದೇ ಇಲ್ಲ, ಸುಮ್ಮನೆ ಮನೆಗೆ ಹೋಗೋದು, ವಾಪಸ್ ಕಾಲೇಜ್ಗೆ ಹೋಗೋದು, ಬರೋದು, ಕೆಲ್ಸಕ್ಕೆ ಹೋಗೋದು ಮಾಡ್ತಾ ಇದ್ರೆ ನಮ್ಮ ಮೈಂಡ್ ಎಕ್ಸ್ಪ್ಯಾಂಡೇ ಆಗಲ್ಲ. ಎಕ್ಸ್ಪ್ಯಾಂಡ್ ಆಗದಿದ್ದಾಗ ಹೆಂಗೆ ನಿಮಗೆ ಆ ರೀತಿ ಹೊಸ ಥಾಟ್ಸ್ ಬರಕ್ ಸಾಧ್ಯ? ದಟ್ ಈಸ್ ವೈ ಎಕ್ಸ್ಪ್ಲೋರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಆಗಿರ್ಬೋದು ಅಥವಾ ಪ್ರಪಂಚದ ಎಕ್ಸ್ಪ್ಲೋರೇಷನ್ ಆಗಿರ್ಬೋದು.
ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಪ್ರಯಾಣ ಮಾಡೋದು, ಟ್ರಾವೆಲಿಂಗ್ ಅಂತಾರೆ. ಹೌದು, ಅಂಡ್ ಮೀಟಿಂಗ್ ನ್ಯೂ ಪೀಪಲ್. ಕರೆಕ್ಟ್. ಅಂಡ್ ಮೂರನೇದು ಬುಕ್ಸ್ ನ ಓದೋದು ಅಂತ. ಹೌದು, ಸೊ ಇವತ್ತಿನ ದಿನ ಅಂದ್ರೆ ಇವತ್ತಿನ ಯಂಗ್ ಜನರೇಷನ್ಗಳು ತುಂಬಾ ಇಂಟ್ರೋವರ್ಟ್ಸ್ ಆಗ್ಬಿಟ್ಟಿದೀವಿ. ಅಂದ್ರೆ ತುಂಬಾ ಒಂದ್ ಸರ್ಕಲ್ ಇರಲ್ಲ, ಮಾತಾಡೋದೇ ಕಮ್ಮಿ. ಅಂಡ್ ಟ್ರಾವೆಲಿಂಗ್ ಆಗ್ಲಿ ಅಥವಾ ಬುಕ್ ಓದೋ ಹ್ಯಾಬಿಟ್ಸ್ ಆಗ್ಲಿ ಅದು ಡಿಪ್ರಿಶಿಯೇಟ್ ಆಗ್ತಾ ಬರ್ತಾ ಇದೆ. ಕರೆಕ್ಟ್. ಬಟ್ ಅಲ್ಲಿ ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೆ ನಾವೇನೆ ಒಂಥರ ಬಂಧನ ಮಾಡ್ಕೊಂಡಿದೀವಿ ಅಂತ ಅನ್ಸಲ್ವಾ? ಸುಮಾರು ಜನ ನಾನು ಹೇಳಿದಾಗ ಲೈಕ್ ನಂಗೆ ತುಂಬಾ ಅಪೋಸ್ ಆಗಿ ಮಾತಾಡಿದ್ದು ಇದೆ, ನನ್ನ ಕ್ಯಾರೆಕ್ಟರ್ ಇಂಟ್ರೋವರ್ಟ್ ಅಂತ ಹೇಳಿ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲಿ ಕನೆಕ್ಟೆಡ್. ನಾವು ಮಾಡ್ಕೊಂಡಿರೋದು ಇಂಟ್ರೋವರ್ಟ್ಸ್ ಎಕ್ಸ್ಟ್ರೋವರ್ಟ್ಸ್ ಅಂತ ಹೇಳಿ. ಸೊ ಒಬ್ಬ 17 ವರ್ಷದವನು ಹೇಳ್ತಾನೆ ನಾನು ಇಂಟ್ರೋವರ್ಟ್ ಅಂತ ಹೇಳಿ. ಯಾವ ಆಧಾರದ ಮೇಲೆ ಅಂತ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡಿಲ್ಲ, ಜನನ್ ಮೀಟ್ ಮಾಡಿಲ್ಲ, ಏನಿಲ್ಲ. ಐ ಥಿಂಕ್ ನೀವು ಹೇಳ್ದಂಗೆ ನಮಗ್ ನಾವೇ ಅಡ್ಡಿಗಳು ಹಾಕೊಂಡ್ಬಿಟ್ಟಿದ್ವಿ, ನಾನು ಇಂಟ್ರೋವರ್ಟ್, ನಾನು ಎಕ್ಸ್ಟ್ರೋವರ್ಟ್, ನಾನು ಜಾಸ್ತಿ ಮಾತಾಡಲ್ಲ ಅಂತ. ಎಫರ್ಟ್ ಹಾಕ್ಬೇಕಲ್ಲ. ಎಫರ್ಟ್ ಹಾಕಿದಾಗ, ಆಚೆ ಜನರನ್ನ ಮೀಟ್ ಮಾಡಿದಾಗ, ನೋಡಿದಾಗ ಮಾತ್ರ ನಮಗೆ ಅನ್ಸುತ್ತೆ ಓ ಹಿಂಗಿರುತ್ತಲ್ಲ ಅಂತ. ನೀವೇ ಹೇಳಿ, ಏನಾದ್ರು ನೋಡದೇ ಇದ್ದಾಗ ತುಂಬಾ ಎಕ್ಸ್ಟ್ರೀಮ್ ವಿಚಾರ ನೀವು ನಂಬ್ತೀರಾ? ನಂಬಕ್ ಕಷ್ಟ ಆಗುತ್ತೆ, ಸ್ವಲ್ಪ ಸೆನ್ಸ್ ಆಫ್ ಡೌಟ್ ಇರುತ್ತೆ. ಬಟ್ ನಮ್ಮ ಕಣ್ಗಳಲ್ಲಿ ನಾವೇ ನೋಡಿದಾಗ, ಇವಾಗ ಟ್ರಾವೆಲ್ ಮಾಡಿದಾಗ, ಓಕೆ ಎಷ್ಟೋ ಜನ ಫ್ರೆಂಡ್ಸ್ಗಳು ಸಿಗ್ತಾರೆ, ಯಾವ್ಯಾವ್ದೋ ಕಂಟ್ರಿಯಿಂದ ಬಂದಿರ್ತಾರೆ, ಅವ್ರ ಲೈಫ್ ಸ್ಟೋರಿಗಳನ್ನ ಹೇಳ್ತಾರೆ. ಇವ್ರು ಹಿಂಗ್ ಬದುಕ್ತಾ ಇದ್ದಾರೆ, ಆಶ್ಚರ್ಯ ಆಗಲ್ವ ನಮಗೆ ಅಂತ. ಹಂಗ ಅನ್ಸ್ದಾಗ ನಮಗೆ ಅನ್ಸುತ್ತೆ ಓಕೆ ಇವರೆಲ್ಲ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಾನು ಏನೋ ಮಾಡ್ಬೋದಲ್ಲ. ನೀವೆಲ್ಲೂ ಹೋಗೋದೇ ಇಲ್ಲ, ಏನೂ ಮಾಡಲ್ಲ, ನಾ ಮನೇಲೇ ಇರ್ತೀನಿ, ಏನೂ ಆಚೆ ಕಡೆ ಎಕ್ಸ್ಪ್ಲೋರ್ ಮಾಡಲ್ಲ ಅಂದಾಗ ನಿಮಗೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅದೇ ಥಾಟ್ ಆಗುತ್ತೆ, ನಿಮಗೆ ನೀವೇ ಬಾಸ್ ಆಗ್ತೀರಾ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ಜನರೇಷನ್ಗೆ. ಅಂಡ್ ಒಂದು ರೂಟೀನ್ ಇರುತ್ತಲ್ಲ, ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅಥವಾ ಏನೋ ಒಂದು ಮಾಡ್ತಾ ಇರ್ತಾರೆ, ಅದನ್ನ ಬ್ರೇಕ್ ಮಾಡಿ ನನಗೆ ನಿಜವಾಗ್ಲೂ ಇಷ್ಟ ಇರೋದಿದು ಮಾಡಬೇಕು ಅಂತ ಅನ್ಕೊಂಡ್ರು ಸುಮಾರು ಜನ ಅಂದ್ರೆ ನಮ್ಗಳಲ್ಲಿರುವಂತಹ ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಸೋತ್ಬಿಟ್ರೇನೋ, ಕರೆಕ್ಟ್, ಅಲ್ಲಿ ನಾನು ಬಿದ್ದುಬಿಟ್ರೇನೋ, ಮತ್ತೆ ಕೆಲ್ಸಕ್ಕೆ ಬರಕ್ಕಾಗಲ್ಲ, ಅಂದ್ರೆ ನಮ್ ಕೈಲಿರೋದು ತುಂಬಾ ದೊಡ್ಡದು ಅಂತ ನಾವು ಬಿಲೀವ್ ಮಾಡ್ತಿರ್ತೀವಲ್ಲ, ಆ ಮೈಂಡ್ ಸೆಟ್ಟು ಸುಮಾರು ಜನನ ಅವ್ರ ಪ್ಯಾಷನ್ ಆಗ್ಲಿ ಅಥವಾ ಒಂದು ಬಿಸ್ನೆಸ್ ಮಾಡ್ಬೇಕು ಅಥವಾ ಆಂಟರ್ಪ್ರಿನರ್ ಆಗ್ಬೇಕು ಅಥವಾ ಏನೇ ಸ್ಕಿಲ್ ಸೆಟ್ ಅನ್ನ ಡೆವಲಪ್ ಮಾಡ್ಕೋಬೇಕು, ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದಕ್ಕೆ ಬಿಡೋದೇ ಇಲ್ಲ. ಸೊ ಆ ಒಂದು 9 to 6 ರೂಟೀನ್ ಅಲ್ಲೇನೆ ಆ ಕ್ಲರ್ಕ್ಗಳಾಗೇನೆ ಬದುಕನ್ನ ಸಾಗಿಸ್ಬಿಡ್ತೀವಿ. ಸೊ ಈ ಫಿಯರ್ ಅನ್ನೋದು ಇಂಡ್ಯೂಸ್ ಆಗಿದ್ ಹೆಂಗೆ? ಹೌ ಟು ಓವರ್ಕಮ್ ದ ಫಿಯರ್? ಸೊ ಬೇಸಿಕಲಿ ದಿಸ್ ವಾಸ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್ ಪ್ಲಾನ್ ಏನಿತ್ತು ಅಂತಂದ್ರೆ ಹೆಂಗಾದ್ರೂ ಮಾಡಿ ಇವ್ರ ಎಜುಕೇಶನ್ ಸಿಸ್ಟಮ್ನ ಹಾಳು ಮಾಡಬೇಕು ಅಂತ. ಮೆಕಾಲೆ ಒಂದು ಲೆಟರ್ ಬರೀತಾರೆ, ಅದ್ರಲ್ಲಿ ಅದೇ ಮೆನ್ಷನ್ ಮಾಡ್ತಾರೆ, ಇಂಡಿಯನ್ಸು ಯೋಚನೆ ಮಾಡೋದ್ರಲ್ಲಿ ರ್ಯಾಷನಲಿ ಸ್ಟ್ರಾಂಗ್ ಇದ್ದಾರೆ, ಇವ್ರನ್ನ ಹಾಳು ಮಾಡಬೇಕು ಅಂತಂದ್ರೆ ಇವ್ರ ಎಜುಕೇಶನ್ ಸಿಸ್ಟಮ್ನ ಫಸ್ಟ್ ಡಿಸ್ಟ್ರಾಯ್ ಮಾಡಬೇಕು. ಬಿಕಾಸ್ ನಮ್ಮ ಎಜುಕೇಶನ್ ಸಿಸ್ಟಮ್ ವಾಸ್ ಬೇಸ್ಡ್ ಆನ್ ಕ್ವಶನಿಂಗ್ ಅಲ್ವಾ, ಇಂಟೆಲೆಕ್ಚುಯಲ್ನೆಸ್, ಅದನ್ನ ಹಾಳು ಮಾಡಬೇಕು, ಇವ್ರನ್ನ ಕ್ಲರ್ಕ್ಗಳ ತರ ಮಾಡಬೇಕು ಅಂತ ದೇ ಫೈನಲಿ ಅಚೀವ್ಡ್ ಇಟ್. ಇವತ್ತು ನೋಡಿದಾಗ ಇನ್ನೊಂದೇನಾಗುತ್ತೆ, ಜವಾಬ್ದಾರಿಗಳು ಬಂದಾಗ 25-26 ವರ್ಷಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೊರಟಾಗ ಆಗಲ್ಲ, ಮನೇಲಿ ಜವಾಬ್ದಾರಿಗಳಿರುತ್ತೆ. ಅದಕ್ಕೆ ಐ ಟೆಲ್ ಆಲ್ ಯಂಗ್ ಪೀಪಲ್, ನನಗೊಂದು ಅಡ್ವಾಂಟೇಜ್ ಏನಾಗಿದೆ ಲೈಫಲ್ಲಿ ಅಂತಂದ್ರೆ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅಟ್ ದ ಏಜ್ ಆಫ್ 18. 5-6 ವಿಚಾರಗಳು ಟ್ರೈ ಮಾಡಿದೆ, ವರ್ಕ್ ಆಗ್ಲಿಲ್ಲ, ಬಟ್ ಸುಮಾರು ವಿಚಾರಗಳನ್ನ ಕಲಿತೆ, ಆಮೇಲೆ ಕಂಪ್ನಿಗಳನ್ನ ಮಾಡಿದೆ. ಆ ಮಾಡಕ್ ಸ್ಪೇಸ್ ಇರುತ್ತಲ್ಲ, ಬಿಕಾಸ್ ಕಾಲೇಜಲ್ಲಿ ಯಾರೇನು 24 ಗಂಟೆ ಹೋದಲ್ಲ, ಸುಮ್ಮನೆ ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು, ಇನ್ಸ್ಟಾಗ್ರಾಮ್ ನೋಡೋದು, ಮಲ್ಗೋದು, ಅದ್ರ ಬದಲು ಎಕ್ಸ್ಪ್ಲೋರ್ ಮಾಡ್ಬೇಕು. ಸೋಲ್ತೀವೋ ಗೆಲ್ತೀವೋ ಅದು ಬೇರೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕಳ್ಕೊಳಕ್ ಏನಿರುತ್ತೆ ನಿಮಗೆ, ವಿತ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಆಪ್ಷನ್ ಇರುತ್ತೆ. ನಾನು 24-25 ಆದ್ಮೇಲೆ ಮಾಡ್ತೀನಿ ಅಂತ ಇಂಡಿಯನ್ ಪೇರೆಂಟ್ಸ್ ಮಿಸ್ಟೇಕ್ ಇದೆ. ಎಲ್ಲ ಫಸ್ಟ್ ಓದೋದು ಮುಗಿಸ್ಬಿಡು, ಆಮೇಲೆ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ, ಬಿಕಾಸ್ ಎಲ್ಲರೂ ದುಡಿತಾ ಇರ್ತಾರೆ, ಮನೆಗೆ ರೆಸ್ಪಾನ್ಸಿಬಿಲಿಟಿ ಆಗಿ ಇರ್ಬೇಕಾಗುತ್ತೆ. ಇಂಡಿವಿಜುವಲಿ ಅವರಿಗೆ ಒಂದ್ ಸ್ವಲ್ಪ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಇದೆಲ್ಲ ಬೇಕಾ ನನಗೆ, ನಾನೇನು ದುಡಿತಾ ಇಲ್ಲ, ಮನೇಲಿ ರೆಸ್ಪಾನ್ಸಿಬಲ್ ಆಗಿಲ್ಲ ಅಂತ ಹೇಳಿ. ಪೇರೆಂಟ್ಸ್ ಹುಡ್ದಾಗಿಂದ ನಿಮಗೆ ಏನೇ ಹೊಸದಾಗಿ ಟ್ರೈ ಮಾಡಕ್ ಹೋದ್ರು ನೋ 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 ಅಂತ ಹೇಳ್ತಾ ಒಂದ್ 25 ವರ್ಷಕ್ಕೆ ಬರೋಷ್ಟ್ರಲ್ಲಿ ಒಂದ್ 15,000 ನೋಗಳಾಗಿರುತ್ತೆ. ಆ 15,000 ನೋಗಳಾದಾಗ ಏನಾಗುತ್ತೆ ಗೊತ್ತಾ, ಬ್ರೇನ್ ಯಾವ ರೀತಿ ತಗೊಂಡಿರುತ್ತೆ, ಸಬ್ ಕಾನ್ಶಿಯಸ್ ಬ್ರೇನ್ ಅಂದ್ರೆ ಹೊಸದು ಟ್ರೈ ಮಾಡೋದು ಈಸ್ ಈಕ್ವಲ್ ಟು ಡೇಂಜರ್. ಸೊ ಏನಾದ್ರು ಹೊಸದಾಗ ಟ್ರೈ ಮಾಡಕ್ ಹೋದಾಗ ಸಬ್ ಕಾನ್ಶಿಯಸ್ ಬ್ರೇನ್ ಹೇಳುತ್ತೆ, ನಿಂಗೆ ಚಿಕ್ಕ ವಯಸ್ಸಿಂದ 10,000 ನೋಸ್ ಭಾರ ಇರುತ್ತಲ್ಲ, ಅದು ಹೇಳುತ್ತೆ ಬೇಡ, ಇದು ಡೇಂಜರ್, ಭಯ, ಫಿಯರ್. ಒಂದು ಎಕ್ಸ್ಪೆರಿಮೆಂಟ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಓಡಾಡ್ತಿತ್ತು, ಮಕ್ಳುಗಳನ್ನ ಸುತ್ತಮುತ್ತ ಹಾವುಗಳ ಜೊತೆ ಬಿಡ್ತಾರೆ, ಅವ್ರು ಹೆದರ್ಕೊಳ್ಳಲ್ಲ, ಹಾವ್ನ ಮುಟ್ತಾರೆ, ಅದ್ರ ಜೊತೆ ಅದಕ್ಕೆ ಟಚ್ ಮಾಡ್ತಾರೆ, ಫೀಲ್ ಮಾಡ್ತಾರೆ. ಸೈಂಟಿಸ್ಟ್ ಹೇಳ್ತಾರೆ ಫಿಯರ್ ಹುಡ್ತಾ ಇರಲ್ಲ, ಇವೆಂಚುಲಿ ಇಂಟ್ರೊಡ್ಯೂಸ್ ಮಾಡೋದು ಸಮಾಜ ಮತ್ತೆ ಇದು. ಅದಕ್ಕೆ ಪೇರೆಂಟ್ಸ್ ಕಾರ್ಯ ತುಂಬಾ ಇದಾಗುತ್ತೆ. ಇಂಡಿಯಾಲ್ ಎಸ್ಪೆಷಲಿ ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಏನೋ ಟ್ರೈ ಮಾಡೋಕೆ ಹೋದಾಗ ನಿಂಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳು, ನಾನೇ ಹೇಳ್ದಂಗೆ ಮಾಡು, ಹಿಂಗೆ ಮಾಡ್ತಾ 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 ನೀವು ಡಿಸಿಷನ್ ಮೇಕಿಂಗ್ ಎಬಿಲಿಟಿನ ಕಲಿಸ್ಲಿಲ್ಲ ಅಂತಂದ್ರೆ 25-26 ಬಂದಾಗ ಆಮೇಲೆ ನೀವಂತೀರ ನಿನ್ ಜೀವನ ನೀನು ನೋಡ್ಕೊ, ನಿಂಗೆ ಮದುವೆ ಮಾಡ್ಬಿಟ್ವಿ ಅಂತ. ನೀವಂತೀರ 23 ವರ್ಷ 24 ವರ್ಷ ಬಂದಾಗ ನಿಂಗೆ ಗೊತ್ತಿಲ್ಲ, ನಾನು ಡಿಸಿಷನ್ ಮಾಡ್ತೀನಿ ಅಂತಿಲ್ಲ, ಬಟ್ ಮದುವೆ ಮಾಡ್ತೀರಾ ರೈಟ್. ಬಟ್ ಆಮೇಲೆ ಅವನು ಕ್ಲೂಲೆಸ್ ಆಗ್ಬಿಡ್ತಾನೆ. ಆಮೇಲೆ ಅವನು ತಪ್ಪುಗಳನ್ನ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಹೋಗ್ತಾ 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 ಆಗೋಷ್ಟರಲ್ಲಿ ಹಿ ಆಲ್ಸೋ ಫಾಲೋಸ್ ದ ಸೇಮ್ ರೂಟೀನ್.
ಎಕ್ಸಾಕ್ಟ್ಲಿ. ಸೊ ಈ ತರ ಫಿಯರ್ ಇಂಟ್ರೊಡ್ಯೂಸ್ ಆಗೋದು ಚಿಕ್ಕ ವಯಸ್ಸಲ್ಲಿ. ದಟ್ ಈಸ್ ವೈ ಪೇರೆಂಟಿಂಗ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಪೇರೆಂಟಿಂಗ್ ಅಲ್ಲಾಗೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ನಾನು ನೋಡಿರೋದು ಅಂದ್ರೆ ಸಕ್ಸಸ್ ಈಸ್ ಈಕ್ವಲ್ ಟು ಮನಿ. ಹಾ, ನೀ ಏನಾದ್ರು ಕೆಲಸ ಮಾಡ್ತಿದ್ಯಾ, ಅದ್ರಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ಯಾ, Correct. ನಿಂಗೆ ಎಷ್ಟು ದುಡ್ಡು ಬಂತು, ನಿಜ ನೀ ಇಷ್ಟು ಟೈಮ್ ಕೊಡ್ತಿದ್ಯಾ, ಎಷ್ಟು ದುಡ್ಡು ಬರ್ತಿದೆ ನಿನಗೆ. ನಿಜ. ಸಕ್ಸಸ್ ನ ವ್ಯಾಲ್ಯೂ ಆಡ್ ಆನ್ ಬೇರೆ ವಿಷಯಗಳಲ್ಲಿದೆ, ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿದೆ ಅಥವಾ ಒಂದು ರೆಸ್ಪೆಕ್ಟ್ ಅಲ್ಲಿದೆ. ಇದನ್ನ ಯಾರೂ ಡಿಫೈನ್ ಮಾಡೋದಕ್ಕೆ ಮಾಡದೇ ಇಲ್ವಲ್ಲ ನಮ್ಮ ಪೇರೆಂಟ್ಸ್ ಅಲ್ಲಿ. ಯಾಕೆ ಒಂದು, ಆಮೇಲೆ ಇದೆಲ್ಲದ್ರಿಂದ ಹೊರಗೆ ಬಂದಂತಹ ಮನುಷ್ಯ ಅವ್ನ್ ರಿವೈರ್ ಮಾಡ್ಕೊಂಡ್ರು ಅವ್ನ್ ಹುಡುಕಾಟದಲ್ಲಿ ಸಕ್ಸಸ್ ನ ಡಿಫೈನ್ ಮಾಡ್ಕೊಳ್ಳೋದು ಅವ್ನ್ ಮನಿನೇ ಆಗಿರುತ್ತೆ. ಅಂದ್ರೆ ಬೇರೆ ಇನ್ಯಾವ್ದ್ರಲ್ಲೂ ಅವ್ನು ಡಿಫೈನ್ ಮಾಡ್ಕೊಳಕ್ ಆಗ್ತಾನೆ ಇಲ್ವಲ್ಲ. ನಮ್ಮ ಪ್ಯಾಟ್ರನ್ ಅಲ್ಲಿ ಯಾಕೆ ಅದನ್ನ ತುಂಬಾ ಪ್ರಮುಖವಾಗಿ ಇಂಡಿಯನ್ಸ್ಗೆ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ ಅಂತ ಯಾಕಿದೆ? ಸೊ ಏನಾಗುತ್ತೆ, ಉದಾಹರಣೆಗೆ ನಾನೇನೋ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಏನೋ ನನಗೆ ಗೊತ್ತಿರಲ್ಲ ಇದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ, ಯಾರಿಗೂ ಗೊತ್ತಿರಲ್ಲ. ಬೇಸ್ಡ್ ಆನ್ ಸರ್ಟೆನ್ ಪ್ರಾಬಬಿಲಿಟೀಸ್ ನಾವು ಫಿಗರ್ ಔಟ್ ಮಾಡ್ಬೋದು, ಇದು ರಿಸ್ಕ್ ಬರುತ್ತೆ ಹಿಂಗೆ ಅಂತ. ಆದ್ರೆ ನಮ್ಮನೇಲಿ ಏನಂತಾರೆ, ಇಷ್ಟು ಟೈಮ್ ಹಾಕಿದೆ, ಏನ್ ಬಂತಿದ್ರಿಂದ? ನೀವು ಹೇಳ್ದಂಗೆ ಆ ಪ್ರಶ್ನೆ ಬರುತ್ತೆ. ಬಟ್ ಆ ಜರ್ನಿಯಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಹುಡುಗ ಕಂಪ್ನಿ ಸ್ಟಾರ್ಟ್ ಮಾಡ್ದ. ಕಂಪ್ನಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ಇನ್ವೆಸ್ಟರ್ಸ್ನ ಮೀಟ್ ಮಾಡಿ, ಐಡಿಯಾ ವ್ಯಾಲಿಡೇಟ್ ಮಾಡಿ, ಕಸ್ಟಮರ್ಸ್ನ ಮೀಟ್ ಮಾಡಿ, ದಿನನಿತ್ಯ ಬರೋ ಚಾಲೆಂಜಸ್ನ ಫೇಸ್ ಮಾಡಿ, ಗೋ ಥ್ರೂ ಮಾಡಿ, ಇದೆಲ್ಲ ಮಾಡುವಾಗ ಅವನಿಗೊಂದು ಲರ್ನಿಂಗ್ ಬರುತ್ತಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಲರ್ನಿಂಗ್ ಬರುತ್ತೆ, ನಾನು ಏನ್ ಮಾಡಬೇಕು ಮಾಡಬಾರದು ಅಂತ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮರ್ಯಾದೆನೇ ಕೊಡಲ್ಲ, ಅದೆಲ್ಲ ಏನು. ಬಟ್ ದೇ ಡೋಂಟ್ ನೋ ದಟ್ ಕಮ್ಸ್ ವಿತ್ ಅ ಕಾಸ್ಟ್. ನಂಗೆ ಆಕ್ಚುಲಿ ಅನಿಸುತ್ತೆ, ನೀವು ಹೇಳ್ದಂಗೆ ನಾವು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇಸ್ ಒನ್ ಆಫ್ ದ ಥಿಂಗ್ಸ್ ಇಸ್ ಟೈಮ್. ನಾನು ಕನ್ಸಿಡರ್ ಮಾಡೋದು. ಸೊ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋಕೆ ಸುಮಾರು ದಾರಿಗಳಿದೆ. ಈ ಎಕ್ಸ್ಪ್ಲೋರೇಷನ್ ಆದಾಗ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ಲರ್ನಿಂಗ್ ಆಗುತ್ತೆ, ಆ ಟೈಮ್ ಡೆಡಿಕೇಟ್ ಮಾಡಿದಾಗ ಬರುತ್ತಲ್ಲ, ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಬಿಲೀವ್ ಮಾಡೋದು. ವಿ ನೆವರ್ ನೋ. ದಟ್ ಈಸ್ ವೈ US ಇಸ್ ಸಕ್ಸಸ್ಫುಲ್, ಇಂಡಿಯಾ ಇಸ್ ಲ್ಯಾಕಿಂಗ್ ಬಿಹೈಂಡ್. ಸೊ ಸಕ್ಸಸ್ನ ಮನಿ ಅಂತ ಆಂಕರಿಂಗ್ ಮಾಡ್ಕೊಂಡಾಗ ಅದೇ ಬರುತ್ತೆ. ಅಂಡ್ ಇದಕ್ಕೆ ಸೊಸೈಟಲ್ ನಾರ್ಮ್ಸ್ ಕಾರಣ. ಸಮಾಜ ಹೆಂಗ್ ನೋಡುತ್ತೆ, ಕಲೆಕ್ಟಿವ್ಲಿ ಜನ ಹೆಂಗ್ ನೋಡ್ತಾರೆ, ಎಲ್ಲರೂ ಹಂಗೆ ನೋಡೋದು. ಸಕ್ಸಸ್ ಇಸ್ ಈಕ್ವಲ್ ಟು ಮನಿ ಅಂತ. ಯಾವುದೇ ಗ್ರೇಟ್ ಕಂಪ್ನೀಸ್ ನ ತಗೊಂಡ್ರು, ಮಾರ್ಕ್ ಜಕರ್ಬರ್ಗ್ ಸೇಸ್ ಫೇಸ್ಬುಕ್ ವಾಸ್ ದ ನಾಟ್ ಫಸ್ಟ್ ಕಂಪ್ನಿ. ಇದಕ್ಕಿಂತ ಮುಂಚೆ ಎಷ್ಟೋ ಐಡಿಯಾಗಳನ್ನ ಟ್ರೈ ಮಾಡಿದ್ವಿ, ಆಮೇಲೆ ಆಗಿದ್ದು ಅಂತ. ಇಲ್ಲ ಹಂಗಲ್ಲ, ಒಂದೇ ಸಲಕ್ಕೆ ನೀನ್ ಮಾಡಿದ್ಮೇಲೆ ಆಗ್ಬೇಕು. ದೇವರೇ ಬಂದು ಹೇಳ್ಬೇಕಷ್ಟೇ ನಮಗೆ ಸಕ್ಸಸ್ ಆಗುತ್ತೋ ಆಗಲ್ವೋ ಅಂತೇಳಿ. ಇಲ್ಲ ಅಂದ್ರೆ ದೇರ್ ಇಸ್ ನೋ ವೇ. ಸೊ ವಿ ಹ್ಯಾವ್ ಆಂಕರ್ಡ್ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ ಅಂತ. ಅದನ್ನ ಚೇಂಜ್ ಮಾಡಬೇಕು. ಇದೇನೋ ಹೊಸದಾಗಿ ಮಾಡಿದಾಗ, ಟ್ರೈ ಮಾಡಿದಾಗ, ಆ ಮನುಷ್ಯ ಏನೋ ಫುಲ್ ಗೋ ಥ್ರೂ ಮಾಡಿದಾಗ ಅವನಿಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಲರ್ನಿಂಗ್ ಬರುತ್ತೆ, ಅವ್ನ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಜನರನ್ನ ಮೀಟ್ ಮಾಡ್ತಾನೆ, ನೆಟ್ವರ್ಕಿಂಗ್ ಆಗುತ್ತೆ. ದಟ್ ಗಿವ್ಸ್ ಅ ರಾಕ್ ಸಾಲಿಡ್ ಫೌಂಡೇಶನ್ ಟು ಸ್ಟಾರ್ಟ್ ಎನಿಥಿಂಗ್. ಆ ಆಸ್ಪೆಕ್ಟ್ ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡಬೇಕು, ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಪೇರೆಂಟ್ಸ್. ಅಂಡ್ ಈಗೆಲ್ಲ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಗಳಿದ್ದಾರೆ. ಒಂದು ಬಿಸ್ನೆಸ್ ಸಕ್ಕತ್ತಾಗಿ ವರ್ಕ್ ಆಗ್ತಿದೆ ಅಂದ್ರೆ ನಮ್ಗೆ ಆ ಬಿಸ್ನೆಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ನೀವು ಆಗ್ಲೇ ಹೇಳಿದ್ರೆ ಮಾರ್ಕ್ ಜುಕರ್ಬರ್ಗ್ ತರ ಒಂದ್ 7-8 ಬಿಸ್ನೆಸ್ ಗಳು ಫೇಲ್ ಆಗ್ಬಿಟ್ರೆ. ಖಂಡಿತ. ಬಟ್ ನಾವು ಒಂದೇ ಫೇಲ್ಯೂರ್ಗೆ ಹಿಂದಿರುಗ್ಬಿಟ್ಟು ನಾನು ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ಬಿಡ್ತೀನಪ್ಪ, ನಾನು ಸೋತ್ಬಿಟ್ಟೆ, ನಂಗೆ ಆಗಲ್ಲ ಅಂತ ಗಿವ್ ಅಪ್ ಮಾಡೋದೇ ಜಾಸ್ತಿ. ನಮ್ಮಲ್ಲಿ ಆ ಆಟಿಟ್ಯೂಡ್ ಇಂಡಿಯನ್ಸ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? 100%. ಲೈಕ್ ಸ್ಟೀವ್ ಜಾಬ್ಸ್ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಕನೆಕ್ಟಿಂಗ್ ದ ಡಾಟ್ಸ್. ಅವರು ಕಾಲೇಜಲ್ಲಿ ಇದ್ದಾಗ ಕ್ಯಾಲಿಗ್ರಫಿ ಲೆಸನ್ಸ್ ಏನ್ ತಗೊಂಡ್ರು, ಅದು ಆಪಲ್ ಫಾಂಟ್ ಡಿಸೈನ್ ಮಾಡ್ಬೇಕಾದ್ರೆ ಹೆಲ್ಪ್ ಆಯ್ತು ನನಗೆ ಅಂತ. ಇಲ್ಲಿ ನಾವೇನ್ ಮಾಡ್ತೀವಿ, ಇದರಿಂದ ಏನ್ ಬರುತ್ತೆ ಗೊತ್ತಿಲ್ಲ, ದುಡ್ಡು ಬರಲ್ವಾ, ಬೇಡ ಬಿಟ್ಬಿಡು, ಗೊತ್ತಿಲ್ಲ ಏನ್ ಬರುತ್ತೆ ಅಂತ, ಏನ್ ಲರ್ನಿಂಗ್ ಆಗುತ್ತೆ ಅಂತೇಳಿ. ಆಯ್ತು, ಇದನ್ನೇನು ಮಾಡದೆ ಏನ್ ಮಾಡ್ತೀರಾ ಕೂತು. ಅರ್ಧ ಜನ ಮನೇಲಿ ಟೈಮ್ ವೇಸ್ಟ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಸುಮ್ಮನೆ ಪಟ್ಟಂಗ ಹೊಡಿತಾರೆ. ಸೊ ದೇ ಥಿಂಕ್ ಟೈಮ್ ವೇಸ್ಟ್ ಮಾಡೋದು ಓಕೆ, ಬಟ್ ಇಲ್ಲೇನೋ ಕಲ್ತ್ಕೊಂಡೇನೋ ಆಗ್ತಿದೆ ಅಂದ್ರೆ ನೋ. ಸೊ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಮೋರ್ ಟು ಮನಿ ದೆನ್ ಟೈಮ್. ಇಂಡಿಯಾದಾಗ ಟೈಮಿಗೆ ಬೆಲೆ ಇಲ್ಲ, ಅದಕ್ಕೆ ಯಾರು ಟೈಮಿಗೆ ಬರಲ್ಲ, ಟೈಮ್ ಸೆನ್ಸ್ ಫಾಲೋ ಮಾಡಲ್ಲ. ಬಿಡು ಟೈಮ್ ಅಲ್ಲ, ವಿ ಥಿಂಕ್ ಲೈಕ್ ವಿ ಲಿವ್ ಫಾರ್ 100 years ಅಂತೇಳಿ. ನೀವು ಹೇಳ್ದಂಗೆ ಯಾವುದು ಕೂಡ ಒಂದೇ ದಿನಕ್ಕಾಗಲ್ಲ. ಸೊ ಫಸ್ಟ್ ಏನೋ ಸ್ಟಾರ್ಟ್ ಮಾಡ್ತೀವಿ, ಟ್ರೈ ಮಾಡ್ತೀವಿ, ವರ್ಕ್ ಆಗಲ್ಲ, ಅದರಲ್ಲೇನೋ ಕಲ್ತ್ಕೋತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಫೇಲ್ ಆಗುತ್ತೆ, ಮತ್ತೆ ಜರ್ನಿ ಆಗದೆ ಹಿಂಗೆ. ನಮಗೆ ಇಂಡಿಯನ್ಸ್ಗೆ ಹಂಗಲ್ಲ. ನೀನು ಪೇರೆಂಟ್ಸ್ಗೆ ಹಿಂಗ್ ಮಾಡಿದ್ಯಾ, ಇದು ಆಗ್ಬೇಕು, ಆಗಿಲ್ವಾ ವೇಸ್ಟ್. ಯಾವತ್ತೂ ಕೂಡ ನಾವು ಅನ್ಕೊಳ್ಳಲ್ಲ ಫೇಲ್ ಆಗಿತ್ತು ಕಂಪನಿ ಅಥವಾ ಐಡಿಯಾ, ವ್ಯಕ್ತಿ ಅಲ್ಲ. ನಾವು ವ್ಯಕ್ತಿನೇ ಫೇಲ್ಯೂರ್ ಮಾಡ್ಬಿಡ್ತೀವಿ ಅಲ್ವಾ. ಆ ವ್ಯಕ್ತಿತ್ವನ್ನೇ ಕೊಂದಾಗ, ಕ್ಯೂರಿಯಾಸಿಟಿನ ಕೊಂದಾಗ, ಅವನೇನೋ ಟ್ರೈ ಮಾಡೋ ಇದನ್ನೇ ಕೊಂದಾಗ, ಅವ್ನು ನೆಕ್ಸ್ಟ್ ಹೆಂಗೆ ಚಾಲೆಂಜಿಂಗ್ ಆಗಿ ತಗೊಂಡು ಏನೋ ಮಾಡಕ್ ಸಾಧ್ಯ. ದಿಸ್ ಇಸ್ ವೈ ಲೈಕ್ US ಅಲ್ಲಿ ಇವನ್ ದೋ ಪಾಪ್ಯುಲೇಷನ್ ನಮ್ಗಿಂತ ತುಂಬಾ ಕಮ್ಮಿ ಇದೆ, ಬಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಟಾರ್ಟ್ ಆಗಿರೋದು US ಅಲ್ಲಿ. ಇಂಡಿಯನ್ CEOs ಅಂತ ನಾವು ಹೇಳ್ತೀವಿ, ಬಟ್ ನಮ್ಮಲ್ಲಿ ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಲಿಲ್ಲ? ಮನಸ್ಥಿತಿ ಸಮಸ್ಯೆ. ಹುಟ್ದಾಗಿಂದ ನೀನು ಏನೋ ಟ್ರೈ ಮಾಡ್ಬೇಕಾದ್ರೆ ನೋ, ಬೇಡ ಅನ್ನೋದು, ಎಕ್ಸ್ಪ್ಲೋರ್ ಮಾಡಕ್ ಬಿಡದೆ ಇರೋದು, ನಾನು ಹೇಳ್ದಂಗೆ ಕೇಳು ಅನ್ನೋದು, ಹೊಸ ವೆಂಚರ್ ಮಾಡಿದಾಗ ಅಣಗ್ಸೋದು, ಅಥವಾ ಫ್ಯಾಮಿಲಿಯಲ್ಲಿ ಕುತ್ಕೊಂಡಾಗ ಫೇಲ್ಯೂರ್ ಅನ್ನೋದು, ಇದೊಂಥರ ಆಗ್ಬೇಡ ಅಂತ ಉದಾಹರಣೆಗಳನ್ನ ಕೊಡೋದು. ಈ ರೀತಿ ಕೊಟ್ಟಾಗ ವ್ಯಕ್ತಿ ಹೊಸದಾಗಿ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ?
US ಅಲ್ಲಿ ಹಂಗಲ್ಲ. ಇನ್ವೆಸ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಏನಾದ್ರು ಫೇಲ್ಯೂರ್ ಆಯ್ತಂದ್ರೆ ಓಕೆ ಫೇಲ್ಯೂರ್ ಆಯ್ತು ಕಲ್ತಿದ್ಯಾ ಮೂವ್ ಆನ್. ಯಾರು ಜಡ್ಜ್ ಮಾಡಲ್ಲ. ವಿ ಹ್ಯಾವ್ ಬಿಕಮ್ ಅ ಜಡ್ಜ್ಮೆಂಟಲ್ ಸೊಸೈಟಿ. ನೋಡಿದ್ಯಾ ಇವ್ರ ಮಗ ಇದೆಲ್ಲ ಸ್ಟಾರ್ಟ್ ಮಾಡ್ದ ಏನೂ ಆಗಿಲ್ವಂತೆ. ಏನು ಆಗಿಲ್ಲಲ್ಲ, ಸುಮಾರು ಲರ್ನಿಂಗ್ಸ್ ಆಗಿರುತ್ತೆ, ಕಲ್ತಿರ್ತಾರೆ, ಒಂದು ಪ್ರಯತ್ನ ಪಟ್ಟಿರ್ತಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಅಂದ್ರೆ ಯಾವ ಮನಸ್ಥಿತಿಗೆ ಬಂದಿದೀವಿ ಅಂತಂದ್ರೆ ಸುಮ್ನೆ ಕುತ್ಕೊಳ್ಳೋರು ಉತ್ತಮ, ಪ್ರಯತ್ನ ಮಾಡೋರು ಕೆಟ್ಟವ್ರು. ನೀ ಆರಾಮಾಗಿರೋ ಕಂಫರ್ಟೇಬಲ್ ಕಂಫರ್ಟ್ ಝೋನ್ ಬೇಕು. ಇದು ತೊಂದ್ರೆ ಅಷ್ಟೇ, ಆತರ ಆ ತೊಂದ್ರೆ ಇಲ್ಲದೆ ಮುಂದಕ್ಕೆ ಹೋಗಲ್ಲ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಇದು ಯಾವ ತರ ಆಗುತ್ತೆ ಅಂತಂದ್ರೆ ಇಂಡಿಯಾಲಿ ಯಾರೋ ಚೆನ್ನಾಗಿ ಬಾಡಿ ಮಾಡಿ ಫಿಟ್ ಆಗಿದ್ರೆ ಅವ್ನ್ ಚೆನ್ನಾಗಿಲ್ಲ, ಗುಂಡ್ಗುಂಡಕ್ಕಿದ್ರೆ ಚೆನ್ನಾಗಿದೆ ಅಂತ. ಅದೇ ರೀತಿ ಕಂಫರ್ಟ್ ಝೋನ್ ಇಲ್ಲಿ. ನೀ ಸುಮ್ನೆ ಆರಾಮಾಗಿರು, ಖುಷಿಯಾಗಿರು, ನೆಮ್ಮದಿಯಾಗಿರು, ಕಂಫರ್ಟ್ ಆಗಿರು ಅನ್ನೋದೇ ಆಕ್ಚುಲಿ ತಪ್ಪಲ್ವಾ? ಅದೆಂತ ಮಕ್ಳಿಗೆ ನಾವು ಮಾಡ್ತಿರುವಂತಹ ಒಂದು ಕೊಡ್ತಿರುವಂತಹ ಕೆಟ್ಟ ಗಿಫ್ಟ್ ಅಥವಾ ಮಾಡ್ತಿರುವಂತಹ ರಾಂಗ್ ಡೂಯಿಂಗ್ ಅಂದ್ರೆ ಅದೇ ಅಂತ. ಹೌದು. ಸೊ ಹಂಗ US ಅಲ್ಲಿ ಏನ್ ಮಾಡ್ತಾರೆ, ಎನ್ಕರೇಜ್ ಅಲ್ವಾ. ಎನ್ವೈರನ್ಮೆಂಟ್ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಫೇಲ್ಯೂರ್ನ ಜಡ್ಜ್ ಮಾಡಲ್ಲ, ಟ್ರೈ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ದೇ ಕೀಪ್ ಮೂವಿಂಗ್ ಆನ್. ಹಂಗಾದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಓಕೆ ಬಿಡು ಹಳೆ ಫೇಲ್ಯೂರ್ ಆಯ್ತು, ಆ ಐಡಿಯಾ ಫೇಲ್ಯೂರ್ ಆಯ್ತು, ನಾನ್ ಫೇಲ್ಯೂರ್ ಆಗಿಲ್ಲ, ನನ್ನಲ್ಲಿ ಕೆಪಬಿಲಿಟಿ ಇದೆ, ಮತ್ತೆ ಟ್ರೈ ಮಾಡ್ತೀನಿ. ಫೇಲ್ಯೂರ್ ಆಯ್ತು ಮತ್ತೆ ಟ್ರೈ ಮಾಡ್ತೀನಿ. ಹಿಂಗ್ ಮಾಡ್ತಾ ದೊಡ್ಡ ಸಂಸ್ಥೆಗಳನ್ನ ಹುಟ್ಟಾಕಕ್ಕಾಗೋದು. ಇಂಡಿಯಾಲ್ ಆದ್ರೂ ಕೂಡ US ಶಾರ್ಕ್ ಟ್ಯಾಂಕ್ ಇಂದ ಕಾಪಿ ಮಾಡಿರೋ ಕಂಪ್ನೀಸು ಹೊಸದಾಗಿ ಏನ್ ಇನೋವೇಟ್ ಮಾಡಿದೀವಿ ಅದಕ್ಕಿಂತ ಅದು ಬೇಡ. ಇಂಡಿಪೆಂಡೆನ್ಸ್ ಆದ್ಮೇಲೆ ಅಥವಾ ರೀಸೆಂಟ್ಲಿ ಸೈಂಟಿಫಿಕ್ ಡಿಸ್ಕವರಿಯಲ್ಲಿ ಇಂಡಿಯಾಗೆ ಎಷ್ಟು ನೋಬೆಲ್ ಪ್ರೈಸ್ ಬಂದಿದೆ. ಇವತ್ತು ಕೂಡ ನಾವು ಆರ್ಯಭಟ್ಟ 0 ಕಂಡಿಡಿದ್ರು ಅಂತಾನೆ ಮಾತಾಡ್ತೀವಿ ಹೊರತು ಅದಾದ್ಮೇಲಿಂದ ಇಂಡಿಯಾದ ಕಾಂಟ್ರಿಬ್ಯೂಷನ್ ಏನಾಗಿದೆ ಪೋಸ್ಟ್ ಇಂಡಿಪೆಂಡೆನ್ಸ್ ಬಂದಿಲ್ಲ. ಹೋಗ್ಲಿ, ಸ್ಪೋರ್ಟ್ಸು ತಗೊಳ್ಳಿ, ಪೇರೆಂಟಿಂಗ್ ಬಂದಾಗ ಸ್ಪೋರ್ಟ್ಸಲ್ಲೂ ತಗೊಳ್ಳಿ. ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಸ್ಪೋರ್ಟ್ಸ್ ಅಲ್ಲಿ ನಾವು ಎನ್ಕರೇಜ್ ಮಾಡ್ತೀವಿ, ಇದು ಮಾಡ್ತೀವಿ. ಎಷ್ಟೋ ಜನ ನಂಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಬಿಟ್ಬಿಟ್ಟಿದ್ದಾರೆ, ಏನು ಕರಿಯರ್ ಇಲ್ಲ, ಇದ್ರಲ್ಲಿ ಏನೋ ಆಪ್ಷನ್ಸ್ ಇಲ್ಲ. ಕರೆಕ್ಟ್. ಪ್ಯಾಷನ್ ಫಾಲೋ ಮಾಡೋರು ಅದೇ ಮೈಂಡ್ ಸೆಟ್ ಬಂದ್ಬಿಡ್ತಾರಲ್ವಾ. ಈಗ ಆಕ್ಟರ್ಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಮೆನ್ಸ್ ಆಗ್ಲಿ, ತುಂಬಾ ಜನಕ್ಕೆ ಇಲ್ಲ ನನಗೆ ಇನ್ನೇನು ವರ್ಕ್ ಆಗ್ತಿಲ್ಲ, ಅಫ್ಕೋರ್ಸ್ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ. ಎಕ್ಸಾಕ್ಟ್ಲಿ. ಸೊ ಅದ್ ಸಿಗದೆ ಇದ್ದಾಗ ಅದ್ರಲ್ಲಿ ಸೋತಿದ್ರೆ ನಾನ್ ಫೇಲ್ಯೂರ್ ಅಂತ ಅದನ್ನ ಬಿಟ್ಟೆ. ಹೌದು. ಅಂಡ್ ಇನ್ನೊಂದೇನಂದ್ರೆ ನೀವ್ ಹೇಳ್ದಂಗೆ ಇದೆಲ್ಲ ಈ ಆಂಟ್ರಪ್ರನರ್ಸ್, ಆಕ್ಟರ್ಸ್, ಇವ್ರಿಗೆಲ್ಲ ಯಾಕೆ ಅಷ್ಟು ರೆಸ್ಪೆಕ್ಟ್, ಫೇಮ್, ಮನಿ ಡಿಸರ್ವ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಅಂದ್ರೆ, ಪ್ಯಾಷನ್ ಅಂತ ಬಂದಾಗ ಏನಾಗುತ್ತೆ, ಯಾರು ಏನೇ ಹೇಳಿದ್ರು ಎಷ್ಟು ವರ್ಷಕ್ಕೆ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಳ್ಳದೆ ಸಮಾಜದ ಮಿಡ್ಲಲ್ಲಿ ನಿಮ್ಮ ಪಾಡಿ ನೀವು ಮಾಡ್ತಾ ಇರಬೇಕು. ಒಂದಿನ ರಿಸಲ್ಟ್ಸ್ ಬರುತ್ತೆ, ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಹಾಕಿದಾಗ. ಅಲ್ಲಿ ತನಕ ಅವ್ರ ಒಂದು ಜರ್ನಿ ಗೋತ್ರು ಮಾಡ್ತಾರಲ್ಲ, ದಟ್ ಡಿಸರ್ವ್ಸ್ ರೆಸ್ಪೆಕ್ಟ್. ಕರೆಕ್ಟ್. ಸಮಾಜ ಏನಂದ್ರು, ರಿಸಲ್ಟ್ ಬರದೇ ಇದ್ರು, ದುಡ್ಡು ಬರದೇ ಇದ್ರು, ಬಿಕಾಸ್ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ ಅನ್ನೋ ಕಾಲದಲ್ಲಿ ಎಷ್ಟು ಬರುತ್ತೋ ಅಷ್ಟರಲ್ಲೇ ತಗೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ಒದ್ದಾಡ್ಕೊಂಡು ಬದುಕ್ತಾರಲ್ಲ, ಅಲ್ಲ ಫೈನಲಿ ಒಂದು ರಿಸಲ್ಟ್ ಬರುತ್ತೆ, ದಟ್ ರಿಸಲ್ಟ್ ರೆಸ್ಪೆಕ್ಟ್. ಅದಕ್ಕೆ ಅಚೀವರ್ಸ್ ಅಷ್ಟು ಮೇಲೆ ಆಮೇಲೆ ಕುತ್ಕೊಂಡು ನಾವು ಉಳಿದಿರೋ ಜನರು ಕುತ್ಕೊಂಡು ಇದ್ ಮಾಡ್ತಾರೆ, ಇವನೇನು ಹಂಗೆ ಬಂದ್ಬಿಟ್ಟ ಅಲ್ವಾ, ಮಾತಾಡೋದು ಈಸಿ. ಹೌದು. ಅಂಡ್ US ಬಗ್ಗೆ ಮಾತಾಡ್ತೀರಿ ನೀವು. ಜನರಲ್ ಕ್ಯೂರಿಯಾಸಿಟಿ, US ಅಲ್ಲಿ ಎಷ್ಟು ಜನ ಆಂಟರ್ಪ್ರಿನರ್ಸ್ ಇದಾರೆ ಕಂಪ್ಯಾರಿಟಿವ್ಲಿ ಔಟ್ ಆಫ್ 100%? ಅಂಡ್ ಇಂಡಿಯಾದಲ್ಲಿ ಅದ್ರ ಪರ್ಸೆಂಟೇಜ್ ರೇಷಿಯೋ ಎಷ್ಟಿದೆ? ಎಕ್ಸಾಕ್ಟ್ ಡೇಟಾ ನಂಗೆ ನೆನಪಿಲ್ಲ, ಬಟ್ ಏನಂತಂದ್ರೆ ನೀವು ಎನ್ವೈರನ್ಮೆಂಟ್ ನೋಡಿ US ಅಲ್ಲಿ. ಶಾರ್ಕ್ ಟ್ಯಾಂಕ್ US ಅಬ್ಸರ್ವ್ ಮಾಡಿ, ಅಲ್ಲಿ ಬರೋ ಹೊಸ ಇನೋವೇಷನ್ಸ್, ಕಂಪ್ನೀಸ್, ಚಿಕ್ಕ ಆಂಟ್ರಪ್ರಿನರ್ಸ್, ಅಂಡ್ ಇಟ್ಸ್ US ಅಲ್ಲಿ ದೇ ಆರ್ ಲಾಟ್ ಆಫ್ ಕನ್ಸ್ಯೂಮರ್ಸ್, ದೇ ಸ್ಪೆಂಡ್ ಮನಿ. ಇಂಡಿಯಾಲ್ ಆ ರೀತಿ ಇಲ್ಲ. ಇಂಡಿಯಾಲಿ ಬಿಸ್ನೆಸ್ ಮಾಡಿ ಜನರ ಹತ್ರ ದುಡ್ಡು ಇಸ್ಕೊಳ್ಳೋದು ಇಸ್ ಒನ್ ಆಫ್ ದ ಟಫೆಸ್ಟ್ ಟಾಸ್ಕ್. ಅವ್ರೆಲ್ಲದಕ್ಕೊಂದು ಆಲ್ಟರ್ನೇಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್, ತುಂಬಾ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಉಪ್ಪಿನಕಾಯಿ ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ, ಮನೇಲಿ ನಾವೇ ಮಾಡ್ತೀವಿ, ಎಲ್ಲದಕ್ಕೂ ವಿ ಹ್ಯಾವ್ ಅನ್ ಆಲ್ಟರ್ನೇಟಿವ್. ಅದಕ್ಕೆ ಯಾರು ದುಡ್ಡು ಕೊಟ್ಟು ತಗೊಂಡ್ಬರ್ತಾರೆ? US ಅಲ್ಲಿ ಪೀಪಲ್ ಆರ್ ನಾಟ್ ಲೈಕ್ ದಟ್. ದೇ ಸ್ಪೆಂಡ್ ಲಾಟ್ ಆಫ್ ಮನಿ, ದೇ ಬೈ ಲಾಟ್ ಆಫ್ ಥಿಂಗ್ಸ್. ಇಂಡಿಯಾಲಿ ಎಷ್ಟು ಕೇಳಿದಿರಾ? 36 ವರ್ಷ ತನಕ ಕೆಲಸ ಮಾಡ್ದ, ಆಮೇಲೆ 2 ವರ್ಷ ಬ್ರೇಕ್ ತಗೊಂಡ, ಆಮೇಲೆ ಕಂಪ್ನಿ ಸ್ಟಾರ್ಟ್ ಮಾಡ್ದ, ತುಂಬಾ ಕಮ್ಮಿ. US ಅಲ್ಲಿ ಹಂಗಲ್ಲ. 35 years ತನಕ ವರ್ಕ್ ಮಾಡಿದೆ, ಇವಾಗ ನಂಗೆ ಬಿಡ್ಬೇಕು ಅನ್ನಿಸ್ತು, ಬಿಟ್ಟೆ, ನಾನು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಕ್ಸಸ್ ಆದರೆ ಆಯ್ತು, ಇಲ್ಲಾಂದ್ರೆ ವಾಪಸ್ ಹೋಗ್ತೀನಿ. ನಮ್ಗೆ ಹಂಗೆ ಇಲ್ವೇ ಇಲ್ಲ. ಅಯ್ಯೋ ಹಿಂಗೆ ಅಂದಿಲ್ಲ ಅಂದ್ರೆ ಸಮಾಜ ನನ್ನ ವಾಪಸ್ ಹೋದ್ರೆ ನೀನ್ ಫೇಲ್ಯೂರ್ ಆಗ್ಬಿಟ್ಯಾ, ಇದು ಯಾರು ಹೆಣ್ಣು ಕೊಡ್ತಾರೆ? ಎಕ್ಸಾಕ್ಟ್ಲಿ, ಯಾರು ಹೆಣ್ಣು ಕೊಡ್ತಾರೆ? ಸುಮಾರು ಜನ ಇವಾಗ ಬೇರೆ ಲೈಕ್ ನಾರ್ಮಲ್ ಪ್ರೊಫೆಷನ್ ಬಿಟ್ಟು ಬೇರೆ ಮಾಡ್ತಿರೋರ್ಗೆ ಅದೇ ಅಲ್ಲ, ಯಾರು ಹೆಣ್ಣು ಕೊಡ್ತಾರೆ. ಹೇಗೆ ನೀವು ಅದು ಹೇಳಿದಾಗ ನನಗೊಂದು ತುಂಬಾ ವಿಚಾರ, ನಾನು ಯಾವಾಗ್ಲೂ ಮಾತಾಡೋದು, ನಾವ್ ಹೇಳೋದು ವಯಸ್ಸು ನಮಗೆ ಆಯಸ್ 100 ವರ್ಷ ಅಂತ, ಬಟ್ ನಾವು ಬದುಕೋದು 30 ವರ್ಷ. ಬಿಕಾಸ್ ಎವ್ರಿಥಿಂಗ್ ಎಂಡ್ಸ್ ವಿತ್ ಮ್ಯಾರೇಜ್. ಚೆನ್ನಾಗಿ ಓದ್ಬೇಕು ಯಾಕೆ? ಒಳ್ಳೆ ಹುಡುಗಿ ಸಿಗ್ಬೇಕು, ಒಳ್ಳೆ ಹುಡುಗ ಸಿಗ್ಬೇಕು. ಚೆನ್ನಾಗಿ ಓದ್ಬೇಕು ಯಾಕೆ? ನೀ ಮದ್ವೆ ಆಗಿ ನೆಕ್ಸ್ಟ್ ನೋಡ್ಕೋಬೇಕಲ್ಲ. ಎಲ್ಲಾನು ಮದ್ವೆಗೆ ಎಂಡ್ ಆದ್ರೆ, ಮದ್ವೆ ಆದ್ಮೇಲೆ ಏನಂತ ಲೈಫ್ ನ ಯೋಚನೆ ಮಾಡಿಲ್ಲ. ಆಮೇಲೆ ಏನಿರುತ್ತೆ, ಮಾಮೂಲಿ ಮಕ್ಕಳಾಗತ್ತೆ, ನನ್ನ ಜೀವನ ನಾನು ನಡೆಸ್ಬೇಕು.
ಹುಡ್ದಾಗಿಂದ ಇದನ್ನೇ ಹೇಳ್ಕೊಂಬಂದ್ರೆ ಮೋಸ್ಟ್ ಆಫ್ ದ ಜನಕ್ಕೆ ಅದಾದ್ಮೇಲೆ ನನ್ನ ಜೀವನ ಇಷ್ಟೇ ಅನ್ನೋ ಮನೋಭಾವನೆಯಲ್ಲಿ ಬಿಡ್ತಾರೆ. ಅವ್ರ ಆರೋಗ್ಯ ನೋಡ್ಕೊಳ್ಳಲ್ಲ, ಅಯ್ಯೋ ಬಿಡು ವಯಸ್ಸಾಯ್ತು ನಂಗೆ ಇನ್ನೇನು, ಈ ತರ ಉಡಾಫೆ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ವಿ ಶುಡ್ ಬಿಲೀವ್ ನಾವು ಲೈಫ್ನ ಕಂಪ್ಲೀಟ್ ಆಗಿ ಬದುಕಬೇಕು, ಟೇಕ್ ಕೇರ್ ಮಾಡಬೇಕು, ನಾವು ನೋಡ್ಕೋಬೇಕು. ಇಟ್ ಇಸ್ ಅ ಪ್ರಾಬ್ಲಮ್. ಅಂಡ್ ಈ ರೊಟೀನ್ ಇದೆಯಲ್ಲ, ಅಂದ್ರೆ ಮನುಷ್ಯ ಒಂದು ರೊಟೀನಲ್ಲಿ ಬದುಕ್ತಾ ಇರ್ತಾರಲ್ಲ, ಅದೊಂದು ಬಿಹೇವಿಯರ್ ಪ್ಯಾಟರ್ನೇ. ಒಂದು ರೊಟೀನಲ್ಲಿ ಬದುಕ್ತಿದ್ದಾನೆ, ಅದ್ರಲ್ಲಿ ಏನೋ ಹೈ ಸಿಗಲ್ಲ ಅಂತ ಕೆಲವೊಂದ್ ಕಡೆ ಕೇಳ್ತೀನಿ. ಅದರಲ್ಲಿ ದಿನಕ್ಕೂ ಒಂದ್ ಸಣ್ಣ ಚೇಂಜಸ್ ಮಾಡಬೇಕು ಟು ಕೀಪ್ ಅಸ್ ಎಂಗೇಜ್ಡ್ ಅಂತ. ನಿಜಾನ ಅದು? ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ ಒನ್ ಆಫ್ ದ ವೇ ಟು ಚೇಂಜ್ ಅವರ್ ಸೆಲ್ಸಸ್ ಚಿಕ್ಕ ಬದಲಾವಣೆಗಳು. ಫಾರ್ ಎಕ್ಸಾಂಪಲ್ ಆಲ್ಸೋ ಫಾರ್ಮುಲಾ ವಿಚ್ ಯು ಕ್ಯಾನ್ ಡಿಸ್ಪ್ಲೇ ಡೈಲಿ ಇಷ್ಟಿಷ್ಟು ಚೇಂಜ್ ಆದರೆ ಎಷ್ಟು ಚೇಂಜ್ ಆಗುತ್ತೆ ದಿನಕ್ಕೆ ಅಂತ. ಸೊ ನಾನು ಏನು ಮಾಡ್ತೀನಿ, ರ್ಯಾಂಡಮ್ಲಿ ಲೈಕ್ ಡೈಲಿ ರೈಟ್ ಹ್ಯಾಂಡಲ್ ಬ್ರಷ್ ಮಾಡ್ತಿರ್ತೀನಿ, ನೆಕ್ಸ್ಟ್ ಲೆಫ್ಟ್ ಹ್ಯಾಂಡಲ್ ಬ್ರಷ್ ಮಾಡ್ತೀನಿ. ಸೊ ಇವ್ನು ಯಾಕೆ ಲೆಫ್ಟ್ ಹ್ಯಾಂಡಲ್ ಬ್ರಷ್ ಮಾಡ್ತಾ ಇದ್ದಾನೆ ಅನ್ನೋ ಮೈಂಡಿಗೆ ಥಾಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಕನ್ವೆನ್ಷನಲಿ ಏನೇನು ಇರುತ್ತೋ ಅದನ್ನ ಬ್ರೇಕ್ ಮಾಡ್ತಾ ಹೋಗೋದು, ಅದನ್ನ ಈ ತರ ಚಿಕ್ಕ ಹ್ಯಾಬಿಟ್ ಮುಖಾಂತರ ಬ್ರೇಕ್ ಮಾಡೋದು. ಸೊ ರೈಟ್ ಹ್ಯಾಂಡ್ ಯೂಸ್ ಮಾಡೋದು, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದೇ ರೂಟ್ ತಗೋತಾ ಇದೆ ಎಲ್ಲ ಹೋಗೋಕ್ಕೆ, ಇನ್ನೊಂದು ರೂಟಲ್ಲಿ ಹೋಗೋದು. ಸೊ ದಿಸ್ ಗಿವ್ಸ್ ಅ ಸಬ್ ಕಾನ್ಶಿಯಸ್ ಮೈಂಡ್ ಆಫ್ ಫೀಲಿಂಗ್, ಓಕೆ ಇವನೇನೋ ಚೇಂಜ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಹೊಸದಾಗೇನೋ ಹುಡ್ಕಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವಾಗ ಐಡಿಯಾಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಹಿಯರ್, ಎವ್ರಿಥಿಂಗ್ ಇಸ್ ಮೈಂಡ್. ಅಂಡ್ ಲಿಮಿಟೇಷನ್ಸ್ ಅನ್ನೋದು ಒಂದು ವಿಷಯ. ಸೊ ಆ ಲಿಮಿಟೇಷನ್ಸು, ಫಿಯರ್ ಅಥವಾ ಇನ್ಸೆಕ್ಯೂರಿಟಿ, ಈ ಎಲ್ಲ ವಿಷಯಗಳು ಇದೆಯಲ್ಲ, ಇದನ್ನ ರಿವೈರ್ ಮಾಡ್ಕೊಡೋದು ಅಥವಾ ಬ್ರೇಕ್ ಮಾಡೋದಕ್ಕೆ ಒಂದು ಸಿಂಪಲ್ ಟಿಪ್ ಇದೆ ಅಂತಂದ್ರೆ ಹೇಗೆ? ಸಿಂಪಲ್ ಟಿಪ್ ಇಸ್ ಸೆಲ್ಫ್ ಡಿಸ್ಕವರಿ. ಅಗೇನ್ ದಟ್ಸ್ ಎವ್ರಿಥಿಂಗ್. ಅದಕ್ಕೆ ಹಿಂದೂ ಫಿಲಾಸಫಿ ಅಷ್ಟು ಅದ್ರ ಮೇಲೆ ಸ್ಟ್ರೆಸ್ ಮಾಡಿತ್ತು. ಸೊ ನಮಗೆ ನಾವು ಲಿಮಿಟೇಷನ್ಸ್ ಹಾಕೊಂಡ್ಬಿಟ್ಟಿದ್ದೀವಿ. ನಾನು ನರಮಾನವ, ಹುಲ್ಲು ಮಾನವ, ನನ್ನ ಕೈಲಿ ಏನೂ ಆಗಲ್ಲ, ನನಗಿಷ್ಟೇ, ನನ್ನ ಜೀವನನೇ ಇಷ್ಟು. ಹುಡ್ದಾಗಿಂದ ಈ ಸ್ಟೇಟ್ಮೆಂಟ್ನ ತಂದೆ ತಾಯಿ ಮಕ್ಕಳ ಹತ್ರ ಮಾಡೋದು, ಅವ್ರಿಗೆ ಅದೇ ಸಬ್ ಕಾನ್ಶಿಯಸ್ಲಿ ಕ್ಯಾರಿ ಮಾಡೋದು, ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ ನಾವು. ಬಟ್ ಮನುಷ್ಯ ಬ್ರೈನಿಗಿರೋ ಪವರ್ ಇದೆಯಲ್ಲ, ಇಟ್ಸ್ ಎವ್ರಿಥಿಂಗ್. ಅದಕ್ಕೆ ಶಂಕರಾಚಾರ್ಯರು ಕರೆದಿದ್ದು ದೇವ್ರು ನಮ್ಮೊಳಗೆ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ. ಎಲ್ಲ ನಮ್ಮೊಳಗೆ ಇದೆ ಅಂತ. ಅಂದ್ರೆ ದೇವ್ರು ನಮ್ಮೊಳಗೆ ಇದ್ದಾನೆ ಅಂತಂದ್ರೆ ನಾವೇನ್ ದೇವರು ಸೂಪರ್ ನ್ಯಾಚುರಲ್ ಪವರ್ಸ್ ಅಂತೆಲ್ಲ ಕರಿತೀವೋ, ಎವ್ರಿಥಿಂಗ್ ಇಸ್ ವಿತ್ ಇನ್ ಅಸ್. ನಾವು ನಂಬೇಕಷ್ಟೇ ಅದನ್ನ, ನಾವು ಬಿಲೀವ್ ಮಾಡಬೇಕು. ನಾವು ಬಿಲೀವ್ ಮಾಡದೇ ಇದ್ರೆ ಹೇಗೆ ಸಾಧ್ಯ? ಈಗ ಅಷ್ಟು ಚಿಕ್ಕ ವಯಸ್ಸಿಗೆ ವಿವೇಕಾನಂದರು, ಶಂಕರಾಚಾರ್ಯರು ಅಷ್ಟೆಲ್ಲ ಸುತ್ತಾಡಿ ಹೆಸರು ಮಾಡ್ಕೊಂಡ್ಬಂದ್ರೆ ಹೇಗೆ? ಬಿಕಾಸ್ ದೇ ಬಿಲೀವ್ಡ್ ಇನ್ ದೆಮ್ಸೆಲ್ಸ್. ಥ್ರೂ ಸೆಲ್ಫ್ ಡಿಸ್ಕವರಿ ವಿ ರಿಯಲೈಸ್ ನನ್ನ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ನನ್ನ ಭಯ ಏನು, ನನ್ನ ಬಗ್ಗೆ ನಂಗೆ ಸಂಪೂರ್ಣವಾಗಿ ಗೊತ್ತಾದಾಗ ಆ ಲಿಮಿಟೇಷನ್ಸ್ನ ಬ್ರೇಕ್ ಮಾಡ್ಬೋದು. ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ನಂತರ ನೆಕ್ಸ್ಟ್ ಇನ್ನೊಂದು ಬುಕ್ ನ ಬರ್ದಿದ್ದೀರಾ, ಇಟ್ ಇಸ್ ಎಟ್ ಟು ರಿಲೀಸ್. ಎಸ್, 1.2 ಬಿಲಿಯನ್ ಪ್ಯಾರಾಡಾಕ್ಸ್ ಅಂತ. ಸೊ ಆ ಬುಕ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಇದು ಯಾವ ಹುಡುಕಾಟದಲ್ಲಿ ಯಾವ ಪ್ರೋಸೆಸ್ ಅಲ್ಲಿ ಆದಂತಹ ಬುಕ್? ಸೊ ಏನಂದ್ರೆ ಇದು ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ, ಇಟ್ಸ್ ರಿಲೇಟೆಡ್ ಟು ಇಂಡಿವಿಜುವಲ್ಸ್. ಸೊ ಅದರಲ್ಲಿ ನೀವು ಓದ್ತಾ ಹೋದ್ರೆ ರಿಲೇಶನ್ಶಿಪ್ಸ್ ಬಗ್ಗೆ ಇದೆ, ಹ್ಯಾಬಿಟ್ ಫಾರ್ಮೇಶನ್, ಇಂಡಿವಿಜುವಲ್ ಯಾವ ರೀತಿ ಯೋಚನೆ ಮಾಡ್ತಾರೆ, ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಇದ್ರ ಬಗ್ಗೆ ಇದೆ. ಸೊ ನೆಕ್ಸ್ಟ್ ಬುಕ್ ಅಲ್ಲಿ ಏನಂತಂದ್ರೆ ವಿ ಹ್ಯಾವ್ ಟೇಕನ್ ಅ ಹೋಲ್ ಇಂಡಿಯನ್ ಜನರ ಸೈಕಾಲಜಿ ಹೆಂಗಿದೆ, ಯಾವ ರೀತಿ ಯೋಚನೆ ಮಾಡ್ತಾರೆ, ಇಟ್ಸ್ ಲೈಕ್ ಮಾಸ್ ಸೈಕಾಲಜಿ. ಸೊ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಅದ್ರಲ್ಲಿ ನಾವು ಬರೀತೀನಿ, ಫಿಯರ್ ಮತ್ತೆ ಗ್ರೀಡ್ನ ಪೊಲಿಟಿಷಿಯನ್ಸ್ ಮತ್ತೆ ಸ್ವಲ್ಪ ಜನ ರಿಲಿಜಿಯಸ್ ಪೀಪಲ್ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ರೈಟ್, ಎವ್ರಿಥಿಂಗ್ ಇಸ್ ಸೈಕಾಲಜಿ. ನಾವು ಮೆನ್ಷನ್ ಮಾಡಿದಾಗ ಏನಂತಂದ್ರೆ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ದಾಗ, ನಾವು ನನ್ನಲ್ಲಿ ಶಕ್ತಿ ಇಲ್ಲ, ಆಚೆಯಲ್ಲೂ ಇದೆ ಅಂತ ನಂಬಿದಾಗ, ಆಚೆ ಕಡೆ ನಾನು ದೇವ್ರ ಹತ್ರ ಇದೀನಿ ಅಂತ ಕೆಲವು ಜನರು ಬಂದ್ಬಿಟ್ಟು ಮ್ಯಾನಿಪುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸಮ್ ಫೇಕ್ ಅಸ್ಟ್ರಾಲಜರ್ಸ್. ರೈಟ್, ಸೊ ಇವಾಗ ನಿನಗೆ ಆ ಕಾಟ ಇದೆ, ಈ ಕಾಟ ಇದೆ ಅಂತ ಅಂದಾಗ ವಿ ಬಿಲೀವ್, ಬಿಕಾಸ್ ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ಅವ್ರು ಹೇಳೋದು ನಿಜ ಇರ್ಬೋದೋ ಏನೋ. ಅದೇ ನನಗೆ ನನ್ನ ಬಗ್ಗೆ ಸಂಪೂರ್ಣವಾಗಿ ಐಡಿಯಾ ಇತ್ತು ಅಂದ್ರೆ ಯಾರು ನಿಮಗೇನು ಇದು ಮಾಡಕ್ ಬರಲ್ಲ. ಸೊ ಈ ರೀತಿಯಾಗಿ ಹೋಲ್ ಕಂಟ್ರಿ ಯಾವ ರೀತಿಯಾಗಿ ಪೊಲಿಟಿಷಿಯನ್ಸ್ ಹತ್ರ ಇವ್ರ ಹತ್ರ ಸಿಕ್ಕಾಕೊಂಡಿದ್ದಾರೆ ಅಂತ. ಪೊಲಿಟಿಷಿಯನ್ಸ್ ನೋ, ಯಾವಾಗ ಜನರು ಬುದ್ಧಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ದೇ ಟೆಂಡ್ ಟು ಕೀಪ್ ಪೀಪಲ್ ಇನ್ ಲೋ ಐಕ್ಯೂ. ಏನೋ ಒಂದು ಚೀಪ್ ಥ್ರಿಲ್ಸ್ ಕೊಟ್ಟು ಇದನ್ನೆಲ್ಲ ಮಾತಾಡ್ಕೊಂಡು ಆರಾಮಾಗಿರೋ, ಕೆಲಸ ಮಾಡ್ಕೋತೀನಿ ಅನ್ನೋದರ ಚೀಪ್ ಡೋಪಮೈನ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಈ ಹೋಲ್ ಇದು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಟ್ಯಾಕ್ಟಿಕ್ ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆನೇ ಪುಸ್ತಕ 1.2 ಬಿಲಿಯನ್ ಪ್ಯಾರಾಡಾಕ್ಸ್. ಸಿಕ್ಕಾಪಟ್ಟೆ ಒಳ್ಳೆ ಟಾಪಿಕ್ ಇದು. ಬಿಕಾಸ್ ಏನಕ್ಕೆ ಅಂದ್ರೆ ನಾವೆಲ್ಲರೂ ಒಂದ್ ಕಡೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಕುತ್ಕೊಂಡು ಮಾತಾಡ್ತಿರ್ತೀವಿ ಅಂತಂದ್ರೆ ಪ್ರಾಬಬ್ಲಿ ಒಂದು ಯಾವ್ದಾದ್ರು ಪಾಲಿಟಿಷಿಯನ್ ಬಗ್ಗೆನೋ, ಕ್ರಿಕೆಟ್ ಬಗ್ಗೆನೋ, ಸಿನಿಮಾ ಬಗ್ಗೆನೋ ಮಾತಾಡ್ತಾ ಅಲ್ಲೇ ಇರ್ತೀವಿ. ಬಟ್ ಸೀರಿಯಸ್ಲಿ ನಮಗೇನ್ ಬೇಕು, ದ ಪರ್ಪಸ್ ಆಫ್ ವಾಟ್ ವಿ ಹ್ಯಾವ್ ಟು ಡೂ ಅನ್ನೋ ಕಾನ್ವರ್ಸೇಷನ್ ಬಗ್ಗೆ ಮಾತಾಡೋದು ತುಂಬಾ ಕಮ್ಮಿ.
ಈಗ ಎಷ್ಟು ಜನ ಮಾತಾಡ್ತೀವಿ ಕುತ್ಕೊಂಡು ನಮ್ಮ ಏರಿಯಾಲಿ ಈ ಕೆಲಸ ಆಗಬೇಕು, ಇವ್ರ ಹತ್ರ ಹೋಗೋಣ ಮಾತಾಡೋಣ, ನಮಗೆ ಸಿಗಲ್ವಲ್ಲ ಅದರಿಂದ. ನಮಗೆ ಯಾಕೆ ಬೇಕು ಬಿಡು, ಸುಮ್ಮನೆ ನಮಗೆ ಯಾಕೆ ಬೇಕು, ಅವ್ರು ಹೆದರ್ಸ್ತಾರೆ, ನಮಗೆ ಯಾಕೆ ಬೇಕು ಬಿಡು ಅಂತ ಬಿಟ್ಬಿಡ್ತೀವಿ. ಸೊ ನಮಗೆ ಈ ಫಸ್ಟ್ ಆಫ್ ಆಲ್ ಆ ಮನಸ್ಥಿತಿನೇ ಇಲ್ಲ ಈ ರೀತಿ ಪ್ರಶ್ನೆ ಮಾಡಬೇಕು ಅಂತ, ಅದನ್ನೇ ಕುಗ್ಸಿಟ್ಬಿಟ್ಟಿದ್ದಾರೆ. ಅದನ್ನ ಯಾವ ರೀತಿ ಕುಗ್ಗಿಸ್ತಾರೆ ಬೈ ಚೈಲ್ಡ್ಹುಡ್. ಅದಕ್ಕೆ ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಜುಕೇಶನ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಬ್ರಿಂಗಿಂಗ್ ಆಗ್ತಾ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಅದೇನು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ಸ್. ದೇ ಹ್ಯಾವ್ ಅಂಡರ್ಸ್ಟುಡ್ ಹ್ಯೂಮನ್ಸ್ ವೆರಿ ವೆಲ್. ಯಾರು? ಪೊಲಿಟಿಷಿಯನ್ಸ್. ದಟ್ಸ್ ವೈ ದೇ ಪ್ಲೇ ದ ಗೇಮ್ಸ್. ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಪೊಲಿಟಿಷಿಯನ್ಸ್ ಸೀನಿಯರ್ ಪೊಲಿಟಿಷಿಯನ್ಸ್ ಅಬ್ರಿಂಗ್ ಮಾಡಿರೋದು ಅದೇ ರೀತಿ ಇದೆ. ಎಕ್ಸಾಕ್ಟ್ಲಿ. ಇವಾಗ ನೀವು ಕೆಲವರು ಮಾತಾಡೋದು ಕೇಳ್ತಾ ಇರ್ತೀರ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ರೋಡ್ ಸರಿ ಆದ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ, ಇರ್ಲಿ ಬಿಡಿ ರೋಡ್ ಹಂಗೆ ಇರ್ಲಿ ಅಂತ. ಹೆಣ್ಮಕ್ಳು ಚಿಕ್ಕ ಬಟ್ಟೆಗಳು ಹಾಕೊಂಡ್ರೆ ಅದಕ್ಕೆ ರೇಪ್ ಆಯ್ತು ಅಂತಾರೆ. ನೀವು ಯೋಚನೆ ಮಾಡಿ, ಇವ್ರ ಬ್ರೈನ್ ಎಲ್ಲ ಇನ್ನು 1965-70 ಹೆಂಗಿದೆ ಆಗಿದೆಯೋ ಹಂಗೆ ಇದೆ. ದಿರ್ ಇಸ್ ನೋ ಸಚ್ ಥಿಂಗ್ ಎಸ್ ನ್ಯೂರೋಪ್ಲಾಸ್ಟಿಸಿಟಿ. ಅವ್ರಿಗೆ ಚೇಂಜ್ ಆಗ್ಬೇಕಂತನೂ ಇಲ್ಲ. ಬಿಕಾಸ್ ದುಡ್ಡು ಹೆಸರು ಎಲ್ಲ ಬಂದ್ಮೇಲೆ ನನಗೆ ಚೇಂಜ್ ಆಗಬೇಕು. ಸೊ ನಮ್ದೇನ್ ಪ್ರಾಬ್ಲಮ್ ಅಂತಂದ್ರೆ, ನನಗೆ ದುಡ್ಡು ಹೆಸರು ಬಂದ್ಮೇಲೆ ನಾನು ಏನ್ ಮಾಡ್ತೀನೋ ಅದೇ ಸರಿ. ನಂಗೆಲ್ಲ ಸಿಕ್ಬಿಟ್ಟಿದೆ. ದಿಸ್ ಇಸ್ ಸಕ್ಸಸ್. ಐ ಹ್ಯಾವ್ ಗಾಟ್ ದಿಸ್ ಸಕ್ಸಸ್. ಇಂಡಿವಿಜುವಲಿ ನಾನು ತಪ್ಪಾಗ್ಬೋದು, ನನ್ನಲ್ಲಿ ಚೇಂಜಸ್ ಬರುತ್ತೆ, ನಾನು ಮಾಡ್ತಿರೋ ತಪ್ಪು ಅನ್ನೋ ಪರ್ಸ್ಪೆಕ್ಟಿವ್ ಇಲ್ವೇ ಇಲ್ಲ. ದಟ್ ರೆಟ್ರೋಸ್ಪೆಕ್ಷನ್ ಇದ್ರೆ ಅಲ್ಲ. ಸೊ ಇವರು ಜನರನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಫೂಲ್ ಮಾಡ್ತಿದ್ದಾರೆ, ಪ್ಯಾಟರ್ನ್ಸ್ ಏನು ಎಂಟೈರ್ಲಿ ನಿಮ್ಗೆ ಆ ಬುಕ್ಕಲ್ಲಿ ಸಿಗುತ್ತೆ. ಒನ್ ಆಫ್ ದ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ನಾನು ಯಾವಾಗಲೂ ಡಿಸ್ಕಸ್ ಮಾಡೋದು, ನಮಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಸಿವಿಕ್ ಸೆನ್ಸ್. ಯಾಕೆ ಸಿವಿಕ್ ಸೆನ್ಸ್ ಇಲ್ಲ, ಎಲ್ಲೆಲ್ಲೋ ಕಸ ಬಿಸಾಕ್ತಾರೆ, ಅನ್ನೆಸರಿ ಹಾಂಕ್ ಮಾಡ್ತಾರೆ, ಹೆಂಗ್ ಬಿಹೇವ್ ಮಾಡ್ಬೇಕು ಗೊತ್ತಾಗಲ್ಲ ಎಲ್ಲಾದ್ರೂ ಹೋದಾಗ. ಸೊ ಐ ಥಿಂಕ್ ಇದಕ್ಕೊಂದು ಪ್ರಾಬ್ಲಮ್ ಏನಂತಂದ್ರೆ, ಇಟ್ಸ್ ಅಗೇನ್ ಅ ಬಿಹೇವಿಯರ್. ನಮ್ಮನ್ನ ಎಷ್ಟು 200 ವರ್ಷ ಬ್ರಿಟಿಷರು ಆಳ್ದಾಗ ನಮಗೆ ಯಾವ ಮನೋಭಾವನೆಯಲ್ಲಿ ಇತ್ತು ಅಂತಂದ್ರೆ, ನಮ್ಮ ಮನೆ ರೋಡ್ ನಮ್ದಲ್ಲ. ಯಾರು ಎಷ್ಟು ಜನ ಹೇಳ್ತಾರೆ ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಅಂತಾರೆ, ನಮ್ ಪಾರ್ಕ್ ಅಂತ ಯಾರು ಮೆನ್ಷನ್ ಮಾಡಲ್ಲ. ಸೊ ನಮಗೆ ಈ ರೋಡು ಇದೆಲ್ಲ ಸರ್ಕಾರದ ಪ್ರಾಪರ್ಟಿ. ಅದು ಬ್ರಿಟಿಷ್ ಕಾಲದಲ್ಲಿ ಹಂಗೆ ಬಂದ್ಬಿಟ್ಟಿದೆ. ಸರ್ಕಾರದ ಪ್ರಾಪರ್ಟಿ ನಂದಲ್ಲ, ನಾನು ಯಾಕೆ ರೆಸ್ಪಾನ್ಸಿಬಿಲಿಟಿ, ನನ್ನ ಮನೆ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಪ್ಪ, ರೋಡ್ ನಂದಲ್ಲ, ಪಾರ್ಕ್ ನಂದ, ಅದು ಸರ್ಕಾರದ ಕೆಲಸ. ಅದು ಬ್ರಿಟಿಷರದ್ದು ಅಂತ ಇದ್ದು ಇವಾಗ ಹಂಗೆ ಚೇಂಜ್ ಆಗಿದೆ. ಸರ್ಕಾರದ ಅವ್ರ ರೆಸ್ಪಾನ್ಸಿಬಿಲಿಟಿ. ಎಲ್ಲಿ ತನಕ ಇದು ನಮ್ಮದು ಅನ್ನೋ ಭಾವನೆ ಬರಲ್ವೋ ಅಲ್ಲಿ ತನಕ ಕ್ಲೀನ್ನೆಸ್ ಚೇಂಜ್ ಆಗಲ್ಲ. ಐ ಥಿಂಕ್ ಎರಡೇ ಸೊಲ್ಯೂಷನ್. ಎಜುಕೇಶನ್ ಲೆವೆಲಿಂದ ಚೇಂಜ್ ಆಗಬೇಕು ನೆಕ್ಸ್ಟ್ ಬರೋ ಜನ್ರೇಷನ್ಗೆ. ಈಗಿರೋ ಜನ್ರೇಷನ್ಗೆ ಬುದ್ಧಿ ಮಾತೆಲ್ಲ ತಾಟಲ್ಲ. ಫಿಯರ್, ಫೈನ್ಸ್, ಕ್ಯಾಮ್ರಾಸ್ ಇಸ್ ದ ಓನ್ಲಿ ಥಿಂಗ್ ದಟ್ ವರ್ಕ್ಸ್. ಈ ರೀತಿಯಾಗಿ ಅದನ್ನ ಡಿಕೋಡ್ ಮಾಡ್ತಾ ಹೋಗಿದ್ದೀನಿ ಪುಸ್ತಕದಲ್ಲಿ. ನಂದು ಅನ್ನೋದನ್ನ ನಾನು ಚೆನ್ನಾಗಿ ಇಟ್ಕೋಬೇಕು, ಬೇರೆಯವ್ರದ್ದು ಹೆಂಗ್ ಬೇಕಾದ್ರೂ ಇರ್ಲಿ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಬಿಹೇವಿಯರಲ್ ಪ್ಯಾಟರ್ನ್. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ನಂದು ಅನ್ನೋದೇನಿದೆ, ಅದನ್ನ ನಾವು ಯಾವಾಗ್ಲೂ ವಿಕಿ ಪ್ರೊಟೆಕ್ಟೆಡ್. ಆ ಫೀಲಿಂಗ್ ತರಿಸ್ಬೇಕು ನಾವು ಜನಕ್ಕೆ. ಎಷ್ಟೋ ಜನ ನಾಟ್ ಟು ಅಫೆಂಡ್ ಎನಿವನ್, ಬಟ್ ತಂದೆ ತಾಯಿಗಳು ನಂಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಹೌದು, ಬಿಕಾಸ್ ಅವ್ರು ನಿಮ್ ಮಕ್ಕಳು ಅಂತ ನಿಮಗೆ ಇಷ್ಟ. ಎಲ್ಲರ ಮಕ್ಕಳು ಅದೇ ರೀತಿ ಲವ್ ಮಾಡಲ್ವಲ್ಲ. ನಂದು ಅನ್ನೋ ಫೀಲ್ ಏನಿರುತ್ತೋ, ಹ್ಯೂಮನ್ ಬೀಯಿಂಗ್ ಇಸ್ ಸೆಲ್ಫಿಶ್. ನಂದು ನಾನು ಅನ್ನೋದು ಅಲ್ಟಿಮೇಟ್ಲಿ ಇದ್ದೇ ಇರುತ್ತೆ. ಸೊ ಅದಿದ್ದಾಗ ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂಡು ನಮ್ಮ ರೋಡು ಅಂತ ನಾವು ಇದು ಮಾಡಬೇಕು. ನಮ್ಮ ಮಕ್ಕಳು ಅಂತ ಅಂದಾಗ ನಾವು ಜಾಸ್ತಿ ಪ್ರಯಾರಿಟಿ ಕೊಡ್ತೀವಿ. ಅಂಡ್ ಐ ಥಿಂಕ್ ಬೀಯಿಂಗ್ ವೆರಿ ಆನೆಸ್ಟ್, ಲೈಕ್ ಲಾಸ್ಟ್ ಜನರೇಷನ್ ಏನಿದೆ, ಐ ಅಗ್ರಿ ದಟ್ ದೇ ಸರ್ವೈವ್ಡ್ ಅ ಲಾಟ್, ಬಿಕಾಸ್ ಅಂದರೆ ಅವರಿಗೆ ಬೇಸಿಕ್ ನೆಸೆಸಿಟಿ ಮೇಲೆ ಸರ್ವೈವ್ ಮಾಡಿದ್ರು ಅಂತೇಳಿ. ಅದೆಲ್ಲ ಆಗ ಒಂದು ಫೇಸ್ ರೀಚ್ ಆದ್ಮೇಲೆ ಕೂಡ ದೇ ಆರ್ ವೆರಿ ಅಡಮೆಂಟ್ ಎನಫ್, ಎಸ್ಪೆಷಲಿ ಓಲ್ಡ್ ಪೀಪಲ್ ಇದಾರಲ್ಲ, ನಾವು ಮಾಡಿದ್ದೆ ಸರಿ. ಇಂಡಿಯಾದ ಒಂದು ಪ್ರಾಬ್ಲಮ್ ಏನಂದ್ರೆ, ವಯಸ್ಸಾಗ್ತಾ ನನಗೆ ಬುದ್ಧಿ ಬರುತ್ತೆ ಅಂತ, ನನಗೆ ಯಾರು ಹೇಳ್ಬಾರ್ದು ಅಂತ. ನೋ. ಆಮೇಲೆ ಯಾರು ದೇ ಥಿಂಕ್ ಡಿಸ್ಅಗ್ರೀಯಿಂಗ್ ಇಸ್ ಡಿಸ್ರೆಸ್ಪೆಕ್ಟ್. ನೋ. ವಯಸ್ಸಾದ್ಮೇಲೂ ಮನುಷ್ಯ ತಪ್ಪು ಮಾಡ್ತಾನೆ, ಲೈಫ್ ಲಾಂಗ್ ಕಲಿತಾನೆ ಇರಬೇಕು. ಯಾರು ಡಿಸ್ಅಗ್ರಿ ಮಾಡಿದ್ರೆ ಆ ಪರ್ಟಿಕ್ಯುಲರ್ ವಿಚಾರದ ಮೇಲೆ ಡಿಸ್ಅಗ್ರಿ ಮಾಡ್ತಾರೆ, ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಯು ಶುಡ್ ಲರ್ನ್. ಒಂದು ಈಗೋ ನಾನ್ಯಾಕೆ ಇವರಿಂದ ಕಲಿಬೇಕು. ಅಂಡ್ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡ್ಬೇಕಾರೆ ನಂಗೆ ಇನ್ನೊಂದು ವಿಷಯ ತಲೆಗೆ ಬಂತು. ನಮಗ್ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಸುಮಾರು ಕಂಟ್ರಿಗಳಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ತೊಗೊಳಾದ್ರೆ ಥೈಲ್ಯಾಂಡ್ ಅಂತಾನೆ ಹೇಳ್ತೀನಿ. ಸೊ ನಮಗ್ ಸಿಕ್ಕಾದ್ಮೇಲೆ ಸಿಕ್ಕಿರೋ ಸ್ವಾತಂತ್ರ್ಯ ತಗೊಂಡಿರೋ ಅವ್ರುಗಳು ಸಿವಿಕ್ ಸೆನ್ಸ್ ತುಂಬಾ ಮುಂದೆ ಇದ್ದಾರೆ. ಅಲ್ಲಿನ ರೋಡ್ಸ್ ಆಗ್ಲಿ, ದ ವೇ ದೇ ಹ್ಯಾರ್ ಬಿಹೇವಿಂಗ್, ಅಥವಾ ಅವರು ಖುಷಿಯಾಗಿರೋದಾಗ್ಲಿ. ಬಟ್ ಇಲ್ಲಿ ನಾವು ಅವ್ರಿಗಿಂತ ಮುಂಚೆ ಸ್ವಾತಂತ್ರ್ಯ ಸಿಕ್ಕಿದ್ರು ನಾವ್ ಯಾಕೆ ಇನ್ನೂ ಆ ಸ್ಮಾಲ್ ಕಾನ್ಫ್ಲಿಕ್ಟ್ಗಳಲ್ಲಿ, ಸಣ್ಣ ಪ್ರಾಬ್ಲಮ್ಗಳೆಲ್ಲ ಇನ್ನೂ ತಗೊಳಕೊಂಡಿದೀವಿ ಅಂತ ಅನ್ಸುತ್ತೆ. ಐ ಥಿಂಕ್ ಮೈಂಡ್ ಏನ್ ನೋಡುತ್ತೆ ಅದನ್ನ ಪರ್ಸೀವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಕೇಳ್ತೀನಿ, ಒಂದು ಕ್ಲೀನ್ ರೂಮ್ ಎಲ್ಲ ಆರ್ಗನೈಸ್ಡ್ ಇರೋದು ನೋಡಿ, ಏನ್ ಅನ್ಸುತ್ತೆ ನಿಮ್ಮ ಮೈಂಡ್ಗೆ? ಆರಾಮಾಗಿದೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಮನೆ ಎಲ್ಲ ಹರಡ್ಕೊಂಡಿದ್ರೆ ನಿಮ್ಮ ಮೈಂಡ್ ಗೊಂದಲ ಆಗುತ್ತಲ್ವಾ? ಸಿಮಿಲರ್ ಥಿಂಗ್ ಹ್ಯಾಪನ್ಸ್ ವೆನ್ ವಿ ಗೋ ಟು ರೋಡ್ಸ್. ರೋಡಲ್ಲಿ ಕಸ ಬಿದ್ದಿದೆ, ಇದಿದೆ, ಅಯ್ಯೋ ಏನಪ್ಪ ಕರ್ಮ, ವಿಲ್ ಸ್ಟಾರ್ಟ್ ಹಾಂಕಿಂಗ್. ಯಾರು ಹಿಂದ್ಗಡೆ ಹಾಂಕ್ ಮಾಡ್ತಾ ಇದ್ದಾರೆ. ಲೈಕ್ ಬೇಸಿಕಲಿ ನಮ್ಮ ಸರೌಂಡಿಂಗ್ ಕ್ಲೀನಾಗಿ ಇಟ್ಕೋಬೇಕು, ರೋಡ್ ಕ್ಲೀನಾಗಿ ಇಟ್ಕೋಬೇಕು. ಜನರ ಪಾತ್ರನೂ ತುಂಬ ಇದೆ ಅದರಲ್ಲಿ. ಬಟ್ ಐ ಥಿಂಕ್ ಪಾಲಿಸಿ ಮೇಕರ್ಸ್ ಹ್ಯಾವ್ ಟು ಟೇಕ್ ಅ ಸ್ಟ್ರಿಕ್ಟ್ ಆ್ಯಕ್ಷನ್, ಕ್ರಿಯೇಟ್ ಅ ಗುಡ್ ಪಾಲಿಸೀಸ್. ಅವಾಗ ಮಾತ್ರ ಅದು ಬದಲಾವಣೆ ಆಗಕ್ಕೆ ಸಾಧ್ಯ. ನೀವು ಹೇಳ್ದಂಗೆ ಥೈಲ್ಯಾಂಡ್ ಆಯಿತು, ವಿಯೆಟ್ನಾಮ್ ಆಯಿತು, ಯಾವ ಕಂಟ್ರಿಗೆ ಹೋದ್ರೂ GDP ವೈಸ್ ಅವ್ರು 35th 40th ಇರ್ಬೋದು. ಅಂಥ ಕಂಟ್ರೀಸ್ ಕೂಡ
ಸಿವಿಕ್ ಸೆನ್ಸಲ್ಲಿ ಮುಂದೆ ಇದ್ದಾರೆ. ನಾವು ಇಷ್ಟೆಲ್ಲ ಅರ್ಥ ಆಗಿರೋ ಸಮಾಜ, ಎಷ್ಟೋ ವರ್ಷಗಳಿಂದ ಇರೋ ಸಿವಿಲೈಸೇಷನ್ ಅಂತ ಹೇಳ್ಕೊಂಡು ಸುತ್ತಮುತ್ತ ಇರೋದನ್ನೇ ಗಲೀಜ್ ಮಾಡ್ತೀವಿ. ಅಂಡ್ ಅದಕ್ಕೊಂದು ಉದಾಹರಣೆ ಹೇಳಬೇಕು. ಯಾವ ದೇಶದಲ್ಲಿ ನದಿ ನದಿಯಾಗಿದೆಯೋ ಅದು ನದಿಯಾಗೇ ಇದೆ. ಯಾವ ದೇಶದಲ್ಲಿ ನದಿ ದೇವರಾಗಿದೆಯೋ ಅದನ್ನ ಗಲೀಜ್ ಮಾಡ್ಯಾರೆ. ಸೊ ಎಲ್ಲದಕ್ಕೂ ಒಂದೊಂದು ಮೆಟಫರ್ ತಂದಿ. ಖಂಡಿತ ಎಲ್ಲದಕ್ಕೊಂದು ಮೆಟಫರ್, ರಾಂಗ್ ಮೆಟಫರ್. ನಾನು ಆಕ್ಚುಲಿ ಅದನ್ನೇ ಹೇಳ್ತಾ ಇರ್ತೀನಿ. ಹೆಣ್ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳು ದೇವ್ರ ತರ, ಅವಳು ಆಚೆನೂ ಹೋಗ್ತಾಳೆ, ಕೆಲಸ ಮಾಡ್ತಾಳೆ. ಹಂಗೆ ದೇವ್ರು ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅವ್ರ ಮನುಷ್ಯನ್ ಹ್ಯೂಮನ್ ಲೆವೆಲ್ ಇಂದ ನೀವು ಅವ್ರನ್ನ ದೇವ್ರ ಲೆವೆಲ್ ಕಳಿಸ್ತೀವಿ. ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡಿಸ್ಬೋದು. ಹೆಣ್ಮಕ್ಳು ಮನೆಗೂ ಎಲ್ಲಾ ಕೆಲಸ ಅವ್ರು ಮಾಡ್ಲಿ, ನಾ ಆರಾಮಾಗಿ ಕುತ್ಕೋತೀನಿ ಅನ್ನೋ ತರ. ನಾನು ಅವಾಗ ಹೆಣ್ಮಕ್ಳಿಗೆ ಹೇಳೋದು, ನಾನು ಹೇಳಿ ಯಾರು ಹೇಳೋದು, ನನ್ನ ದೇವ್ರೆಲ್ಲ ಮನುಷ್ಯರು, ನಾನು ಇಷ್ಟ ಮಾಡಕ್ಕಾಗ ನೀನ್ ಇಷ್ಟ ಮಾಡು ಅಂತ ಹೇಳಿ ಅಂತ. ಸೊ ಆ ರೀತಿಯಾಗಿ ಸೊ ಮೆಟಫರ್ಸ್ ವರ್ ಗುಡ್ ಟು ಸರ್ಟೇನ್ ಎಕ್ಸ್ಟೆಂಟ್ ಅದು ನಮ್ಮ ಹ್ಯೂಮನ್ ಮೈಂಡ್ಗೆ. ಬಟ್ ಎಲ್ಲ ರಾಂಗ್ ಮೆಟಫರ್ಸ್ನ ತಂದು ಮೈಂಡ್ನ ರಾಂಗ್ ಆಂಕರಿಂಗ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ರಿವೈರ್ ಮಾಡೋದಕ್ಕೆ ನ್ಯೂರೋಪ್ಲಾಸ್ಟಿ ಸೊಲ್ಯೂಷನ್ ಅಂತ ಅಂತೀರಾ? ಐ ಥಿಂಕ್ ಈಗ ಹೋಲ್ ಇಂಡಿವಿಜುವಲ್ ಲೆವೆಲ್ ನ್ಯೂರೋಪ್ಲಾಸ್ಟಿಸಿಟಿ ವರ್ಕ್ಸ್. ಲೈಕ್ ಹೋಲ್ ಸಮಾಜನ ಇದು ಮಾಡಬೇಕು ಅಂದ್ರೆ ಪೊಲಿಟಿಷಿಯನ್ಸ್, ಪಾಲಿಸಿ ಮೇಕರ್ಸ್ ಅಂಡ್ ಜನಕ್ಕೆ ನೆಕ್ಸ್ಟ್ ಜನರೇಷನ್ಗೆ ಬರೋ ಎಜುಕೇಶನ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಲೆಟ್ಸ್ ಬಿ ಆನೆಸ್ಟ್, ದೊಡ್ಡವ್ರಿಗೆ ಹೋಗಿ ಈಗ ಬುದ್ಧಿ ಹೇಳಿ ಸರಿ ಮಾಡೋಕ್ಕಾಗಲ್ಲ. ಫೈನ್ ಕ್ಯಾಮ್ರಾಸ್ ಅಂಡ್ ಆಲ್ ದಿಸ್ ಥಿಂಗ್ಸ್ ದ ಓನ್ಲಿ ವರ್ಕ್ಸ್. ಬಟ್ ನೆಕ್ಸ್ಟ್ ಜನರೇಷನ್ಗೆ ಎಜುಕೇಶನ್ ಕೊಡೋ ಮುಖಾಂತರ, ಮಾರಲ್ ಸೈನ್ಸ್, ಸಿವಿಕ್ ಸೆನ್ಸ್, ಈ ರೀತಿ ಎಜುಕೇಶನ್ ಕೊಡೋ ಮುಖಾಂತರ ವಿ ಹ್ಯಾವ್ ಟು ಚೇಂಜ್. ಅವಾಗ ಮಾತ್ರ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ. ಯೋಚನೆ ಮಾಡಿ, ಈ ದೇಶ ಯಾವ ದೇಶದಲ್ಲಿ ಇಲ್ದೇ ಇರೋ ಎನ್ವೈರನ್ಮೆಂಟ್ ನಮ್ಮ ದೇಶದಲ್ಲಿದೆ. ಮೌಂಟೇನ್ಸ್ ಇದೆ, ಡೆಸರ್ಟ್ ಇದೆ, ಗ್ರೀನರಿ ಇದೆ. ಜನ ಬೇರೆ ದೇಶದಲ್ಲಿ ಚಳಿ ಅಂತ ಇರಬೇಕಾದ್ರೆ ನಮಗೆ ಎಲ್ಲ ಈಕ್ವಲಿ ಇರೋ ಟೆಂಪರೇಚರ್ ಇದೆ. ಎಂತ ಬ್ಯೂಟಿಫುಲ್ ಕಂಟ್ರಿ ಇಂಡಿಯಾ. ಇಂಥ ಗಾಡ್ ಬ್ಲೆಸ್ಡ್ ಕಂಟ್ರಿ ಯಾವ್ದಾದ್ರು ಇದ್ರೆ ಪ್ರಪಂಚದಲ್ಲಿ ಇಂಡಿಯಾ. ಎಸ್ಪೆಷಲಿ ನಾವು ಅದರಲ್ಲಿ ಇವಾಗ ಬೆಂಗಳೂರಲ್ಲಿ ಇದೀವಿ ಅಂತಂದಾಗ ವಿ ಆಲ್ವೇಸ್ ಹ್ಯಾವ್ ಲೈಕ್ ಕೈಂಡ್ ಆಫ್ ನ್ಯೂಟ್ರಲ್ ಟೆಂಪರೇಚರ್, ಲೈಕ್ 20 ಇಂದ 30, 32. ಈ ತರ ಬೇರೆ ಕಂಟ್ರಿ ಇರಲ್ಲ. ಎಕ್ಸ್ಟ್ರೀಮ್ಸ್ಗೆ ಹೋಗೋದು. ನಾನು ರಷ್ಯಾಗೆ ಹೋದಾಗ ಐ ಥಿಂಕ್ 21, 22 ಸಮಥಿಂಗ್ ಇತ್ತು. ಇವಾಗ ಆಲ್ರೆಡಿ -5 ಹೋಗ್ತಾ ಇದೆ. ಇನ್ನೊಂದು ಅಬಕನ್ ಅಂತ ಒಂದು ಸಿಟಿ ಇದೆ, ಅಲ್ಲಿಗೆ ಹೋದಾಗ ಇಟ್ ವಾಸ್ -35 ತನಕ ಹೋಗುತ್ತದೆ ವಿಂಟರ್ಸ್ ಅಲ್ಲಿ. ನಮ್ಗೆ ಆ ರೀತಿ ಯಾವ ಪ್ರಾಬ್ಲಮ್ಸು ಇಲ್ಲ. ಅಂಡ್ ಎಷ್ಟು ಟ್ಯಾಲೆಂಟೆಡ್ ಆಗಿರೋ ಜನರಿದ್ದಾರೆ, ಮ್ಯಾನ್ ಪವರ್ ಇದೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಎಂತ ದೊಡ್ಡ ದೇಶ ಆಗ್ಬೋದು ನಾವು. ಬಟ್ ಇಲ್ಲ, ನಮಗೆ ಬರೀ ಈ ರಾಜಕಾರಣಿಗಳು ಹುಚ್ಚಾಟ, ನಮ್ಮನ್ನ ಜಾತಿ ಧರ್ಮದ ಗಲಾಟೆಗಳಲ್ಲಿ ಸಿಕ್ಸೋದು, ಸಣ್ಣತನ, ಇದರಲ್ಲೇನೆ ಅವ್ರು ನಮ್ಮನ್ನ ಮಿಂಗಲ್ ಮಾಡಿಸ್ಬಿಡ್ತಾರೆ ಅವ್ರ ಸ್ವಾರ್ಥಕ್ಕಾಗಿ. ಆಗ್ಲೇ US ಮತ್ತೆ ಇಂಡಿಯನ್ ಕಂಪ್ಯಾರಿಸನ್ ಬಗ್ಗೆ ಮಾತಾಡಿದ್ವಿ. ನಾರ್ತ್ ಇಂಡಿಯನ್ ಅಥವಾ ಸೌತ್ ಇಂಡಿಯನ್ಸ್ ಕಂಪ್ಯಾರಿಸನ್ ನ ತಗೊಂಡ್ರು, ಸೌತ್ ಇಂಡಿಯನ್ಸ್ ಅಲ್ಲಿ ನಾವು ಕ್ಲರ್ಕ್ ಪೋಸ್ಟಿಂಗ್ಗೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಕಂಪನಿ ಕೆಲ್ಸಕ್ಕೆ ಹೋಗೋದಕ್ಕೆ ಯಾಕೆ ಪ್ರಿಫರ್ ಮಾಡ್ತೀವಿ? ಐ ಥಿಂಕ್ ಒಂದು ನಮ್ಮ ಅಪ್ಬ್ರಿಂಗಿಂಗ್. ಫಾರ್ ಎಕ್ಸಾಂಪಲ್, ಈಗ ಗುಜರಾತ್ನ ಒಂದು ಮನೆಗಳಲ್ಲಿ ಯಾವಾಗ್ಲೂ ಕೂಡ 10 ಕೋಟಿ 20 ಕೋಟಿ ಹೆಂಗ್ ಮಾಡೋದು, 30 ಕೋಟಿ ಹೆಂಗ್ ಮಾಡೋದು, ಇದೇ ರೀತಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರ್ತಾರೆ. ನಮ್ದ್ರಲ್ಲಿ ಏನು ಅಂದ್ರೆ, ನೋಡು, ಅವನಿಗೆ ಎಕ್ಸಾಮ್ ಕ್ಲಿಯರ್ ಮಾಡಿ ಕೆಲ್ಸಕ್ಕೆ ಹೋದ, ಎಂತ ಗ್ರೇಟ್. ಸೊ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಿ ಕೆಲಸ ತಗೊಳ್ಳೋದು ಬಿಕಮ್ ಸಕ್ಸಸ್. ದಟ್ ಈಸ್ ವಾಟ್ ಯು ಆಂಕರ್. ಅವನಿಗೆ ಅಲ್ಲಿ ಗುಜರಾತಲ್ಲಿ ಕೂತಿರೋ ಒಬ್ಬ ಹುಡುಗಂಗೆ ದುಡ್ಡಿನ ಲ್ಯಾಂಗ್ವೇಜ್ ಕೇಳಿ ಕೇಳಿ ಹಿ ಥಿಂಕ್ಸ್ ಸಕ್ಸಸ್ ಇಸ್ ಮೇಕಿಂಗ್ 20 crores. ಸೊ ಅವ್ನಿಗೆ ಹಂಗೆ ಆಂಕರಿಂಗ್ ಆದಾಗ ಹಿ ಬಿಲೀವ್ಸ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇದು ನನಗೆ ಸಕ್ಸಸ್ ಅಂತ. ನಮಗೇನು ಸಕ್ಸಸ್ ಆಗುತ್ತೆ? ನಾನೊಂದು ಕಂಪ್ನಿಲಿ ಕೆಲಸ ಮಾಡಬೇಕು, ಇದು ನನಗೆ ಸಕ್ಸಸ್ ಅಂತೇಳಿ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಸುತ್ತಮುತ್ತ ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಏನು ಭಾಷೆ ಯೂಸ್ ಮಾಡ್ತೀವಿ, ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಷ್ಟೋ ತಂದೆ ತಾಯಿಗಳಿಗೆ ಇದು ಅರ್ಥ ಆಗಲ್ಲ. ಸೊ ಬಟ್ ದಟ್ ಇಸ್ ವೈ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ಸೌತ್ ಇಂಡಿಯಾಲಿ. ಬಟ್ ಬೆಂಗಳೂರಲ್ಲಿ ಕೂಡ ನೀವು ಬಂದು ಬಹಳ ಜನ ನೋಡಿದ್ರೆ ನಾರ್ತ್ ಇಂಡಿಯಾದಿಂದ ಬಂದು ಎಲ್ಲ ಚೆನ್ನಾಗಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡಿರೋರು ಜಾಸ್ತಿ. ಅವರಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅವರಿಗೆ ಸಾಥ್ ಕೊಡೋರು ಇರ್ತಾರಲ್ಲ, ಅಂದ್ರೆ ವೈಸ್ ಪ್ರೆಸಿಡೆಂಟ್, ಅದೆಲ್ಲ ಸೌತ್ ಇಂಡಿಯನ್ಸ್ ಆಗಿರ್ತಾರೆ ಅಥವಾ ಬೆಂಗಳೂರಿಯನ್ಸ್, ಕನ್ನಡಿಗರಾಗಿರ್ತಾರೆ. ದೇ ಹ್ಯಾವ್ ದಟ್ ಪವರ್. ಬಟ್ ಅವರೇ ಸ್ಟಾರ್ಟ್ ಮಾಡಕ್ಕೆ ಅವ್ರಿಗೇನೋ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರ್ಬೋದು, ಭಯ, ಅಪ್ಬ್ರಿಂಗಿಂಗ್, ಇದೆಲ್ಲ ತುಂಬಾ ಮ್ಯಾಟರ್. ಕಳ್ಕೊಂಡ್ಬಿಟ್ರೆ ನಾನು ಅಂತ. ಎಕ್ಸಾಕ್ಟ್ಲಿ, ಆಸ್ ಇಫ್ 1000 ವರ್ಷ ನಾನೆಲ್ಲ ಬದುಕ್ತೀನಿ, ಇದನ್ನೆಲ್ಲ ತಗೊಂಡ್ ಹೋಗ್ತೀನಿ ಅನ್ನೋ ತರ. ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ನೀವು ಡಿಫೈನ್ ಮಾಡೋದಾದ್ರೆ ಅದನ್ನ, ಬಿಕಾಸ್ ಅಲ್ಲಿ ಗುಜರಾತ್ ಅಲ್ಲಿ ಇರೋರಿಗೆ 10 ಕೋಟಿ 20 ಕೋಟಿ ಮಾಡೋದು ಸಕ್ಸಸ್, ಇಲ್ಲಿರೋನ್ಗೆ ಒಂದು ಒಳ್ಳೆ ಕೆಲಸ ತಗೊಂಡು ಮದ್ವೆ ಆಗ್ಬಿಡೋದು ಸಕ್ಸಸ್. ಒಂದೊಂದು ಪ್ರಾಂತ್ಯದಲ್ಲೂ ಈ ತರ ಸಕ್ಸಸ್ ನ ಡಿಫೈನ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ, ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಐ ಥಿಂಕ್ ಸಕ್ಸಸ್ ಫಾರ್ ಮೀ ಇಸ್ ಬೀಯಿಂಗ್ ಹ್ಯಾಪಿ ಅಂಡ್ ಲಿವಿಂಗ್ ಯುವರ್ ಲೈಫ್ ದ ವೇ ಯು ವಾಂಟ್. ಸೊ ಇದೆಲ್ಲದ್ರ ಮಧ್ಯೆ ಇನ್ಫಿಕ್ಯಾಪ್ ಮತ್ತೆ ಫಿನಿಕಾ ಅನ್ನೋ ಕಂಪ್ನಿಗಳನ್ನ ಹುಟ್ಟಾಕ್ತೀರಾ. ಇದರಿಂದ ಶುರುವಾಯ್ತು, ಅಂದ್ರೆ ಬುಕ್ಸ್ ಬರೀತಿದ್ರಿ, ಸೆಲ್ಫ್ ಎಕ್ಸ್ಪ್ಲನೇಷನ್ ಶುರುವಾಯ್ತು. ಎಲ್ಲದ್ರ ಮಧ್ಯೆ ಈ ಕಂಪನಿ ಶುರುವಾಗಿದ್ರ ಉದ್ದೇಶ ಏನು, ಅಂಡ್ ಈ ಕಂಪನಿ ಈಗ ಎಲ್ಲಿಗೆ ಬಂದು ನಿಂತಿದೆ, ಹೇಗೆ ನಡೀತಿದೆ? ಇನ್ಫಿಕ್ಯಾಪ್ ನಾನು 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ 2018 ಅಲ್ಲಿ ನನ್ನ ಪ್ರೊಫೆಸರ್ ಸಂತೋಷ್ ಅಂತ ಅವರು ಸ್ಟಾಕ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ನನಗೆ 3 years ಬೇಕಾಯಿತು ಮಾರ್ಕೆಟಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿಕೊಂಡು, ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು. ಈ ಹೋಲ್ ಪಾಯಿಂಟಲ್ಲಿ ಅಗೇನ್ ನನಗೆ ಫೋಕಸ್ ಆಗ್ತಿದ್ದು ಏನು ಅಂತಂದರೆ, ಲೈಕ್
ಟ್ರೇಡ್ ಮಾಡ್ಬೇಕಾದ್ರೆ ನನ್ನ ಮೈಂಡ್ ಸೆಟ್ ಯಾಕೆ ಈ ರೀತಿ ಇದೆ ಅಂತ. ಅಗೇನ್ ನನ್ನ ಇಂಟ್ರೆಸ್ಟ್ ಮತ್ತೆ ಟ್ರೇಡಿಂಗ್ ಸೈಕಾಲಜಿ ಅದ್ರ ಬಗ್ಗೆನೇ ಇದು ಹೋಗ್ತಾ ಇತ್ತು. ಓಕೆ. ಬಟ್ ವಿ ಸ್ಟಾರ್ಟೆಡ್ ಇನ್ಫಿಕ್ಯಾಪ್ ವಿತ್ ಇಂಟೆನ್ಷನ್ ಏನಂದ್ರೆ ಇನ್ನೊಂದಿಷ್ಟು ಜನ ಟ್ರೇಡರ್ಸ್ಗೆ ಎಜುಕೇಟ್ ಮಾಡೋಣ ಅಂತ. ಸೊ ಟ್ರೇಡರ್ಸ್ಗೆ ಕಂಪ್ಲೀಟ್ ಎಜುಕೇಶನ್ ಕೊಡ್ತಾ ಇದ್ವಿ, ಲೈಕ್ ಅಂದ್ರೆ ಬೇಸಿಕ್ ಆಫ್ ಟ್ರೇಡಿಂಗ್ ಇಂದ ಹಿಡಿದು ಟೆಕ್ನಿಕಲ್ ಫಂಡಮೆಂಟಲ್, ಜೊತೆಗೆ ಟ್ರೇಡಿಂಗ್ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಿರೋ ಟೈಮಲ್ಲಿ ವಿ ರಿಯಲೈಸ್ಡ್ ಸುಮಾರು ಜನ ಟ್ರೇಡರ್ಸ್ಗೆ ಟ್ರೇಡಿಂಗ್ ಸೈಕಾಲಜಿ ಪ್ರಾಬ್ಲಮ್ಸ್ ಇದೆ. ಏನ್ ಟ್ರೇಡಿಂಗ್ ಸೈಕಾಲಜಿ ಅಂದ್ರೆ? ಟ್ರೇಡಿಂಗ್ ಸೈಕಾಲಜಿ ಅಂದ್ರೆ ಟ್ರೇಡ್ ಮಾಡಬೇಕಾದ್ರೆ ಒಬ್ಬ ಟ್ರೇಡರ್ ಯಾವ ರೀತಿ ಯೋಚನೆ ಮಾಡ್ತಾನೆ, ಅವನ ಮನಸ್ಥಿತಿ ಹೆಂಗಿರುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ನಾವೆಲ್ಲ ಅನ್ಕೊಂಡಿದೀವಿ ಮನಿ ಈಸ್ ಲಾಜಿಕಲ್ ಅಂತ. ನೋ, ಮನಿ ಟು ಅಸ್ ಇಸ್ ಎಮೋಷನಲ್ ಫಸ್ಟ್, ಆಮೇಲೆ ಲಾಜಿಕಲ್. ಜನರ ಜೊತೆ ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ವಿ ರಿಯಲೈಸ್ ಲೈಕ್ ಟ್ರೇಡರ್ಸ್ಗೆ ಸುಮಾರು ಇಶ್ಯೂಸ್ಗಳಿದೆ, ಅದು ಅಪ್ಬ್ರಿಂಗಿಂಗ್ ಮತ್ತು ಅವ್ರು ಯೋಚನೆ ಮಾಡೋ ರೀತಿ ಇದೆಲ್ಲ ಸರಿ ಮಾಡಬೇಕು ಅಂತ. ಬಟ್ ಆ ಏಜ್ ಅಲ್ಲಿ ಸರಿ ಮಾಡಕ್ಕೆ ಮತ್ತೊಂದಕ್ಕೆ ನನಗೂ ಐಡಿಯಾ ಇರಲಿಲ್ಲ ಆ ಟೈಮಲ್ಲಿ ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಸೊ ವಾಟ್ ವಿ ಡಿಡ್ ಇಸ್ ಲೈಕ್ ವಿ ಸ್ಟಾಪ್ಡ್ ಅಂಡ್ ವಿ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಸ್ಕೂಲ್ಸ್. ನಮಗೇನು ರಿಯಲೈಸ್ ಆಯ್ತು, ಸ್ಕೂಲ್ ಲೆವೆಲ್ ಇಂದ ಫಿನಾನ್ಷಿಯಲ್ ಎಜುಕೇಶನ್ ಕೊಡೋಣ. ಸ್ಕೂಲಲ್ಲಿ ಮಕ್ಕಳುಗಳಿಗೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ತನಕ ವಿ ಥಾಟ್ ಆಲ್ಮೋಸ್ಟ್ 6,000 ಸ್ಟೂಡೆಂಟ್ಸ್ ಅಬೌಟ್ ಫಿನಾನ್ಷಿಯಲ್ ಎಜುಕೇಶನ್ ಅಕ್ರಾಸ್ ಡಿಫರೆಂಟ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್. ಓಕೆ. ಫಸ್ಟ್ ಸ್ಕೂಲ್ ವಿ ಸ್ಟಾರ್ಟೆಡ್ ವಾಸ್ ಅವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅರ್ಪಿತಾ ಮೇಡಮ್ ಅಂದ್ಬಿಟ್ಟು ಶಿ ಇಸ್ ಒನ್ ಆಫ್ ದ ಯಂಗೆಸ್ಟ್ ಪ್ರಿನ್ಸಿಪಲ್. ಅವರು ಫಸ್ಟಿಗೆ ನಮ್ಗೆ ಎನ್ಕರೇಜ್ ಮಾಡಿ ಇಲ್ಲ ಸ್ಟಾರ್ಟ್ ಮಾಡಬೇಕು, ಮಕ್ಳಿಗೆ ಫಿನಾನ್ಷಿಯಲ್ ಎಜುಕೇಶನ್ ಬೇಕು ಅಂತ. ಶಿ ಎನ್ಕರೇಜಸ್ ಎವ್ರಿಥಿಂಗ್. ಸೊ ಅದೇ ಟೈಮ್ಗೆ NCFE ನ್ಯಾಷನಲ್ ಸೆಂಟರ್ ಫಾರ್ ಫಿನಾನ್ಷಿಯಲ್ ಎಜುಕೇಶನ್ ಸೆಬಿ ಜೊತೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಟೈ ಅಪ್ ಮಾಡ್ಕೊಂಡು ದ ಇಂಟ್ರೊಡ್ಯೂಸ್ ಫಿನಾನ್ಷಿಯಲ್ ಎಜುಕೇಶನ್ ಆಸ್ ದ ಸಿಲೆಬಸ್. ಈಗ ಮೋಸ್ಟ್ ಆಫ್ ದ ಸ್ಕೂಲ್ಗಳಲ್ಲಿ ಇಟ್ಸ್ ಇಂಪ್ಲಿಮೆಂಟಿಂಗ್. ಯಾಕೆ ನಾವು ಓದ್ಬೇಕಾದ್ರೆ ಎಕನಾಮಿಕ್ಸ್ ಬಗ್ಗೆ ಅಥವಾ ಫಿನಾನ್ಷಿಯಲ್ ಒಂದು ಹ್ಯಾಂಡ್ಲಿಂಗ್ ಬಗ್ಗೆ ಯಾವುದನ್ನು ನಮ್ಮ ಒಂದು ಸಿಲೆಬಸ್ ಅಲ್ಲಿ ಇರಲಿಲ್ಲ ಅಥವಾ ಇದ್ರಲ್ಲಿ ಇರಲೇ ಇಲ್ಲ. ಲೈಕ್ ನಮಗೆ ಅದೇ ಹೇಳ್ದಂಗೆ ಫೋಕಸ್ಡ್ ಮೋರ್ ಆನ್ ಸಬ್ಜೆಕ್ಟ್ಸ್. ಅವಾಗ ಅಷ್ಟು ಜನಕ್ಕೆ ಐಡಿಯಾ ಇರಲಿಲ್ಲ. ಹಾಗಾಗಿ ನಾವೆಲ್ಲ ತಿಳ್ಕೊಂಡಿದ್ದೆ ಒಂದು 25 ವರ್ಷ ಆದ್ಮೇಲೆ. ಹೌದು, ನೀವು ಹೇಳಿ ಮ್ಯೂಚುವಲ್ ಫಂಡ್ ಅನ್ನೋ ವರ್ಡ್ ಯಾವಾಗ ಕೇಳಿದ್ರಿ, SIP ವರ್ಡ್ ಯಾವಾಗ ಕೇಳಿದ್ರಿ? SIP ನೀವು ಇವಾಗ ಒಂದು 4-5 ಇಯರ್ಸ್ ಬ್ಯಾಕ್ ಕೇಳಿರ್ಬೇಕಷ್ಟೇ, ಪೋಸ್ಟ್ ಕೋವಿಡ್ ಅಲ್ಲಿ. ಅದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಂದ್ರೆ ಜನಕ್ಕೆ ಒಂದು ನೆಗೆಟಿವ್ ಪರ್ಸ್ಪೆಕ್ಟಿವ್ ಇತ್ತು ಅಲ್ಲ. ಅಫ್ಕೋರ್ಸ್ ಅದಕ್ಕೆ ರೀಸನ್ಸ್ ಎಲ್ಲ ಇತ್ತು, ಬಟ್ ಈ ರೀತಿಯಾಗಿ. ಸೊ ನಾವೇನ್ ಮಾಡಿದ್ವಿ, ಸ್ಕೂಲ್ ಲೆವೆಲ್ ಇಂದ ಇದನ್ನ ಚೇಂಜ್ ಮಾಡೋಣ ಅಂತ ಮಕ್ಕಳಿಗೆ ಎಜುಕೇಶನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾನು ಪ್ರೌಡ್ಲಿ ಹೇಳ್ಬೋದು, ನನ್ನ ಸ್ಟೂಡೆಂಟ್ಸ್ಗೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಗೊತ್ತು, ಇನ್ವೆಸ್ಟ್ಮೆಂಟ್ ಏನಂತ ಗೊತ್ತು. ಅವರಿಗೆ ಶಾರ್ಕ್ ಟ್ಯಾಂಕ್ ಇವೆಂಟ್ ತರ ಮಾಡಿ ಬಿಸ್ನೆಸ್ ನ ಪಿಚ್ ಮಾಡ್ತಾರೆ, ಸೇಮ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಐಡಿಯಾ ವ್ಯಾಲಿಡೇಷನ್ ಮಾಡ್ತಾರೆ. ಒಬ್ಬ BCom ಸ್ಟೂಡೆಂಟಿಗೆ ಏನ್ ಗೊತ್ತು ಅಷ್ಟು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳು ನನ್ನ ಸ್ಟೂಡೆಂಟ್ಸ್ ರೆಡಿ ಆಗಿದ್ದಾರೆ. ಸೊ ನಾವು ಐ ಫೀಲ್ ಪ್ರೌಡ್, ನಾವು ಇನ್ಫಿಕ್ಯಾಪ್ ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಟ್ರೈನ್ ಮಾಡಿದ್ರಿಂದ ನಾನೇನ್ ಪ್ರಾಬ್ಲಮ್ ಫೇಸ್ ಮಾಡೋದ್ನಲ್ಲ ಆ ಪ್ರಾಬ್ಲಮ್ಗಳನ್ನ ಈ ಜನರೇಷನ್ ಫೇಸ್ ಮಾಡಬಾರ್ದು ಅಂತ. ಅಂಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಹೌದು, ಅದು ಅರಿವು ಬಂದಿದ್ದು ತುಂಬಾ ಲೇಟು. ಅಂದ್ರೆ ಪ್ರಾಬ್ಲಿ ವೆಸ್ಟರ್ನ್ ಅವ್ರಿಗೆ ಆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಅಲ್ಲಿ ತುಂಬಾ ಜನ ಅಫ್ಕೋರ್ಸ್ ಲೈಕ್ ಅರೌಂಡ್ 30 to 40% ಟ್ರೇಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಇಂಡಿಯಾ ಅಂತ ಬಂದ ತಕ್ಷಣ ಹಾರ್ಡ್ಲಿ 1 to 2% ಅಷ್ಟರಲ್ಲೇ ಇದೆ. ಬಟ್ ನಮ್ಮ ಪಾಪ್ಯುಲೇಷನ್ ನೋಡಿದ್ರೆ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ನಾವ್ ಯಾಕೆ ಇನ್ನೂ ಹಿಂದೇಟ್ ಆಗ್ತಿದೀವಿ? ಅದೇ ಮನಿ ಅಂದ್ರೆ ಲೈಕ್ ಇನ್ವೆಸ್ಟಿಂಗ್ ಇಸ್ ಸ್ಕೇರಿ ಅಂತ ಒಂದು ಆಂಕರಿಂಗ್ ಆಗಿದೆ. ಅದಕ್ಕೆ ರೀಸನ್ ಏನಂದ್ರೆ 2-3 ಇವೆಂಟ್ಸ್ಗಳು, ಹರ್ಷದ್ ಮೆಹ್ತಾ ಇವೆಂಟ್, ಕೇತನ್ ಪರೇಖ್ ಇವೆಂಟ್, ಈ ರೀತಿ ಸ್ಟಾಕ್ ಮಾರ್ಕೆಟ್ 2-3 ಸ್ಕ್ಯಾಮ್ಗಳಾದಾಗ ಜನ ಜೀವ ಕಳ್ಕೊಂಡಿರ್ತಾರೆ, ಸತ್ತೋಗಿರ್ತಾರೆ, ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಇನ್ಸಿಡೆಂಟ್ಸ್ ಎಲ್ಲ ಆದಾಗ ಏನಾಗಿದೆ, ಇಂಡಿಯಾಲಿ ಈ ರೀತಿ ಆಗಕ್ ಸಾಕು, ಅದನ್ನ 20 ವರ್ಷ ಡ್ರಾಗ್ ಮಾಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಈಗ ಟೆಕ್ನಾಲಜಿ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ, ಸೆಬಿ ಇಸ್ ವೆರಿ ಸ್ಟ್ರಿಕ್ಟ್, ಇನ್ವೆಸ್ಟ್ ಮಾಡ್ಬೋದು. ಬಟ್ ನಮ್ಮ ಮನಸ್ಥಿತಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಜೆನ್ಸಿಸ್ಗಳೇನಿದ್ದಾರೆ ದೇ ಆರ್ ಚೇಂಜಿಂಗ್. ಪ್ರತಿ ತಿಂಗಳು SIP ಮಾಡ್ತಾ ಇದ್ದಾರೆ. ಅದಕ್ಕೆ ಡಿಮ್ಯಾಟ್ ಅಕೌಂಟ್ ನಂಬರ್ ಥಿಂಕ್ ಹ್ಯಾಸ್ ಕ್ರಾಸ್ 10 crore plus. ಸೊ ನೌ ಪೀಪಲ್ ಆರ್ ಚೇಂಜಿಂಗ್. ಈ ತರದ ಸ್ಕ್ಯಾಮ್ಸು ಬೇರೆ ಕಂಟ್ರೀಸ್ ಅಲ್ಲಿ ಆಗಿಲ್ವಾ? 100% ಆಗಿರುತ್ತೆ. ಆಗ್ಲೇ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೂ ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ಗೂ ಅಪ್ಬ್ರಿಂಗಿಂಗೂ ಎಲ್ಲದೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ? ಸೊ ಚಿಕ್ಕ ವಯಸ್ಸಲ್ಲಿ ಮನಿ ಸರೌಂಡಿಂಗ್ ಏನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಎಲ್ಲಾನು ಇಂಪಾರ್ಟೆಂಟ್, ಬಟ್ ದಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಏನಾದರೂ ಅಪ್ಪ ಅಮ್ಮನ ಹತ್ರ ಹೋಗಿ ದುಡ್ಡಿನ ಬಗ್ಗೆ ಕೇಳಿದಾಗ, ನಿನ್ ಸಂಬಳ ಎಷ್ಟು ಅಂದಾಗ, ನಿನಗೆ ಯಾಕೆ ಬೇಕದು, ದುಡ್ಡೇನು ಮರದಲ್ಲಿ ಬೆಳೆಯುತ್ತಾ, ನಮ್ಮ ಕೈಲಿ ಆಗಲ್ಲ, ಇದೆಲ್ಲ ನಾವು ಮಿಡ್ಲ್ ಕ್ಲಾಸು, ಈ ರೀತಿ ಶಬ್ದಗಳನ್ನ ಕಂಟಿನ್ಯೂಸ್ ಆಗಿ ನೀವು ಮಕ್ಕಳ ಕಿವಿಲಿ ಹೇಳಿದಾಗ ಅವರಿಗೆ ಮನಿ ಬಗ್ಗೆ ಸಬ್ ಕಾನ್ಷಿಯಸ್ಲಿ ಒಂದು ಪ್ಯಾಟರ್ನ್ ರಿಜಿಸ್ಟರ್ ಆಗಿರುತ್ತೆ. ಸೊ ಅದು ಅವ್ರ ಫಿನಾನ್ಸ್ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಕಾಣುತ್ತೆ, ಟ್ರೇಡ್ ಮಾಡೋ ರೀತಿಯಲ್ಲಿ ಕಾಣುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಕಾನ್ಷಿಯಸ್ ಲೆವೆಲ್ ಅವ್ರು ಏನ್ ಬೇಕಾದ್ರೆ ಹೇಳ್ಬೋದು, ಸಬ್ ಕಾನ್ಷಿಯಸ್ಲಿ ಅವ್ರ ಬಿಹೇವಿಯರ್ ಕಾಣಿಸ್ತಾ ಇರುತ್ತೆ. ದಟ್ ಈಸ್ ಟ್ರೇಡಿಂಗ್ ಸೈಕಾಲಜಿ. ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಜೊತೆ ಒಬ್ಬ ಟ್ರೇಡರ್ ಇದ್ದ, ಹಿ ವಾಸ್ ಡೂಯಿಂಗ್ ವೆರಿ ವೆಲ್. ನಾವು ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಎಲ್ಲ ಹೇಳಿ ಹಿ ವಾಸ್ ಡೂಯಿಂಗ್ ವೆಲ್. ಬಟ್ ಅದಾದ್ಮೇಲೆ ಸಡನ್ಲಿ ಅವ್ನ ಪರ್ಫಾರ್ಮೆನ್ಸ್ ಡೌನ್ ಆಯ್ತು. ಯಾಕೆ ಅಂತ ಕೇಳಿದಾಗ, ಅವ್ರ ಮನೆಯಲ್ಲಿ ಅವ್ನ ಕಸಿನ್ಗೆ ಒಳ್ಳೆ ಜಾಬ್ ಸಿಕ್ಕಿದೆ,
ಮನೇಲೆಲ್ಲ ಹೇಳ್ತೀಯ ಅವ್ನಿಗೆ ಕೂಡ ಅಷ್ಟು ಜಾಬ್ ಸಿಕ್ತು, ನೀನ್ ನೋಡಿದ್ರೆ ಇದನ್ನ ಮಾಡ್ಕೊಂಡು ಕೂತಿದ್ಯಾ. ಸೊ ಅವನೇನಂದ ಅವ್ರನ್ನ ರಾಂಗ್ ಪ್ರೂವ್ ಮಾಡೋಕ್ಕೋಸ್ಕರ ಮ್ಯಾಸಿವ್ ಕ್ವಾಂಟಿಟೀಸ್ ತಗೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ದ. ದ ಸಮಥಿಂಗ್ ಕಾಲ್ಡ್ ಪೊಸಿಷನ್ ಸೈಸಿಂಗ್ ಅಂತ. ಇಷ್ಟೇ ತಗೋಬೇಕು ಈ ತರ ಮಾರ್ಕೆಟ್ ಇದ್ದಾಗ ಅಂತ ಅದನ್ನ ಎಕ್ಸೀಡ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವಾಗ ಥಿಂಗ್ ಸ್ಟಾರ್ಟೆಡ್ ಗೋಯಿಂಗ್ ರಾಂಗ್. ಸೊ ಈ ರೀತಿಯಾಗಿ ನಮ್ಮ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆಕ್ಚುಲಿ ಒಬ್ಬ ಟ್ರೇಡರ್ಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಕೃಷ್ಣ ಹೇಳ್ತಾನೆ, ದುಃಖೇಶು ಅನುದ್ವಿಗ್ನಮನ ಸುಗೇತು ವಿಕಸಸ್ಪ್ರದ ಭೀತರಾಗ ಭಯ ಕ್ರೋಧ ಸ್ಥಿತಿದಿರ್ ಮುನಿ ಋಷ್ಯತಿ ಅಂತ. ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಸಮಾನವಾಗಿ ತಗೊಳ್ಳೋನ್ ಮಾತ್ರ ಒಬ್ಬ ಯೋಗಿ ಆಗ್ತಾನೆ ಅಂತ. ದಿಸ್ ಇಂಪ್ಲೈಸ್ ಟು ಟ್ರೇಡರ್ಸ್ ಆಲ್ಸೋ. ಪ್ರಾಫಿಟ್ ಬಂದಾಗ ಹೀಗೆ ಜಾಸ್ತಿ ಖುಷಿ ಪಡದೆ ಇರೋದು, ಲಾಸ್ ಆದಾಗ ಬೇಜಾರು ಮಾಡ್ಕೊಳ್ಳದೆ ಸ್ಟೇಬಲ್ ಮನಸ್ಥಿತಿಲಿ ಹೋಗೋದಿದೆಲ್ಲ, ದಿಸ್ ಇಸ್ ವಾಟ್ ಟ್ರೇಡಿಂಗ್ ಸೈಕಾಲಜೀಸ್. ಅದು ತುಂಬಾ ಕಷ್ಟ. ನೀವೇ ಟ್ರೇಡ್ ಮಾಡ್ತಾ ಇದ್ದೀರಾ, 35,000 ಮೇಲೆ ಹೋಗ್ತಿದೆ, ಮೈನಸ್ 10,000 ಬರ್ತಾ ಇದೆ, ಮತ್ತೆ 8,000 ಮೇನೋಯ್ತು, ಮೈಂಡ್ ಹಿಂಗ್ ಫ್ಲಕ್ಚುಯೇಟ್ ಆಗುತ್ತೆ, ಯೋಚನೆ ಮಾಡಿ. ಸೊ ದೇರ್ ಲೈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಓಕೆ. ಅಂಡ್ ಇದ್ರಲ್ಲೆಲ್ಲ ದುಡ್ಡು ಇನ್ವಾಲ್ವ್ ಆಗಿರುತ್ತಲ್ವಾ, ಮನಿ ಸೈಕಾಲಜಿ ಬಗ್ಗೆ ಮಾತಾಡ್ತಾದ್ರೆ ದುಡ್ಡನ್ನ ಆಕ್ಚುಲಿ ಯಾವ ತರ ನೋಡ್ಬೇಕು? ಇದು ಎನರ್ಜಿನ ಅಥವಾ ಅದು ಆಗ್ಲೇ ಮಾತಾಡ್ದಂಗೆ ಸಕ್ಸಸ್ ಪಾಯಿಂಟಾ? ಇಲ್ಲ ಅಂತಂದ್ರೆ ದುಡ್ಡಿಗೆ ನಾವ್ ಯಾಕೆ ಹೆದರ್ತೀವಿ ಅಂದ್ರೆ ಅದನ್ನ ಟ್ರೇಡಿಂಗ್ ಸೈಕಾಲಜಿಲಿ ನೀವು ಹೇಳ್ದಂಗೆ ಅದಕ್ಕೆ ತುಂಬಾ ಎಮೋಷನಲಿ ಅಟ್ಯಾಚ್ ಆಗ್ದಂಗೆ ಇದ್ ಮಾಡ್ಬೇಕು. ಬಟ್ ಸ್ಟಿಲ್ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಅಥವಾ ಇಂಡಿಯನ್ ದುಡ್ಡನ್ನ ಬೇರೆ ರೀತಿನೇ ನೋಡ್ತಾನೆ. ಕರೆಕ್ಟ್. ಸೊ ದುಡ್ಡು ಅಂದ್ರೆ ನಮಗೆ ಭಯ. ನೀವೇನ್ ನೋಡ್ತೀರೋ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ. ಐ ಫೀಲ್ ಮನಿ ಅಟ್ರಾಕ್ಟ್ಸ್ ಮನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಇವಾಗ ನಾವು ಒಳ್ಳೆ ತರದಲ್ಲಿ ಬದುಕಿದ್ರೆ, ಒಳ್ಳೆ ತರದಲ್ಲಿ ಅಂದ್ರೆ ಕ್ಲೀನ್ ಆಗಿ ಡ್ರೆಸ್ಸಿಂಗ್ ಮಾಡಬೇಕು, ನಮ್ಮ ಬಾಡಿ ಚೆನ್ನಾಗಿ ಇಟ್ಕೋಬೇಕು, ಅದ್ರ ಮೇಲೆ ಎಲ್ಲ ಸ್ಪೆಂಡ್ ಮಾಡಬೇಕು, ಯಾವ ಫುಡ್ ಸ್ಪೆಂಡ್. ಅವಾಗ ಏನಾಗುತ್ತೆ ಅಂದ್ರೆ ಮೈಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ, ಇವನು ಚೆನ್ನಾಗಿರಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇವನಿಗೆ ದುಡ್ಡು ಬೇಕು ಇವಾಗ, ಅದಕ್ಕೆ ಇವನು ಇಷ್ಟು ಅವನು ರಿಚ್ ಆಗಿ ಕಾಣಿಸ್ತಾ ಇದ್ದಾನೆ ಅಂತ. ಸೊ ನಾವು ಗತಿ ಇಲ್ದೇ ಇರೋ ತರ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಟ್ಸ್ ದ ಕೈಂಡ್ ಆಫ್ ಎನರ್ಜಿ ವಿ ಅಟ್ರಾಕ್ಟ್. ಸೊ ಅಗೇನ್ ಮನಿನ ಯಾವ ರೀತಿ ನೋಡಿ, ಲಾ ಆಫ್ ಅಟ್ರಾಕ್ಷನ್ ನಂಬ್ತೀರಾ ನೀವು? ಎಸ್ ಅಬ್ಸಲ್ಯೂಟ್ಲಿ. ಮನಿ ಅಟ್ರಾಕ್ಟ್ಸ್ ಮನಿ, ಐ ಬಿಲೀವ್. ಬಿಕಾಸ್ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸಸ್ ಆಗಿದೆ ಅಂತಂದ್ರೆ, ಓಕೆ ಲೈಕ್ ಫಸ್ಟಿಗೆ ನಾವು ಅನ್ಕೋತಾ ಇದ್ವಿ ಇದಕ್ಕೆಲ್ಲ ಯಾಕೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ. ಬಟ್ ಒಂದ್ಸಲ ಫಾರ್ ಎಕ್ಸಾಂಪಲ್ ಒನ್ಸ್ ಇನ್ ಅ ವೈಲ್ ನಾನು ಯಾವುದೋ 5 ಸ್ಟಾರ್ ಹೋಟ್ಲಿಗೆ ಕಾಫಿ ಕುಡಿದಾಗ ಸುತ್ತಮುತ್ತ ಜನ, ಅವ್ರ ಬಿಹೇವಿಯರ್, ಅವ್ರು ಮಾತಾಡೋ ರೀತಿ, ಅದು ನನಗೆ ಒಂದು ಕೊಡೋ ಫೀಲ್ ಇದೆ ಅಲ್ಲ, ಓಕೆ ನಾನು ಇಂಥ ಕಡೆ ಕಾಫಿ ಕುಡಿದೆ, ಐ ಆಲ್ಸೋ ಬಿಲಾಂಗ್ ಹಿಯರ್ ಅನ್ನೋ ಒಂದು ಫೀಲ್ ಕೊಡುತ್ತಲ್ಲ. ಅವಾಗ ಮೈಂಡ್ ಅನ್ಸುತ್ತೆ ನಾನು ಇಲ್ಲಿ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಯೋಚನೆ ಮಾಡೋಣ. ಈಗ ನನಗೆ ನಾನು ಖರ್ಚು ಮಾಡ್ಕೋಬೇಕು, ನನಗೆ ನಾನು ಚೆನ್ನಾಗಿ ಇಟ್ಕೋಬೇಕು. ನಾನು ದುಂದು ವೆಚ್ಚ ಹೇಳ್ತಾ ಇಲ್ಲ, ಬಟ್ ನಮ್ಮನ್ನು ನಾವು ಕ್ಲೀನಾಗಿ ಮ್ಯಾನೇಜ್ ಮಾಡ್ಕೊಳ್ಳೋ ಥರ ಇಟ್ಕೋಬೇಕು. ಸೊ ಐ ಥಿಂಕ್ ಮನಿ ಅಟ್ರಾಕ್ಟ್ಸ್ ಮನಿ ಆ್ಯಂಡ್ ಮನಿ ಇಸ್ ರಿಕ್ವೈರ್ಡ್ ಫಾರ್ ಎವ್ರಿಥಿಂಗ್. ದುಡ್ಡಿಲ್ಲದೆ ಇದ್ರೆ ಅದಕ್ಕೆ ಸೋಷಿಯಲ್ ನಾರ್ಮ್ಸ್ ಎಲ್ಲ ಆಯಿತು, ಇಂಡಿವಿಜುವಲ್ ಆಯಿತು, ನಮಗೆ ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇದಾಗುತ್ತೆ. ಬಟ್ ನಾನು ಹೇಳೋದು, ದುಡ್ಡು ಅಂದರೆ ಭಯ ಪಟ್ಟ ತಕ್ಷಣ ನಿಮಗೆ ಭಯನೇ ಸಿಗೋದು. ಲೈಫ್ ಲಾಂಗ್ ಭಯ ಪಡ್ತಾನೆ ಇರ್ತೀರ. ಮನಿನ ಯಾವ ರೀತಿ ನೋಡ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಶುಡ್ ಸಿ ಮನಿನ ಕೂಡ ಲೈಕ್ ಇದು ನನಗೆ ಸೇರ್ಬೇಕಾಗಿದ್ದು, ನನ್ನ ಫ್ರೆಂಡ್, ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು ಬಿಟ್ಟು ನಮಗೆ ಹಾಕ್ಬೇಕು ದುಡ್ಡು, ಈ ತರ ಟರ್ಮಿನಾಲಜೀಸು, ಈ ರೀತಿ ಪರ್ಸ್ಪೆಕ್ಟಿವ್ಸ್ ಇದೆ ಅಲ್ಲ, ದಟ್ ರೂನ್ಸ್ ಲಾಟ್ ಆಫ್ ಥಿಂಗ್ಸ್. ಅಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಂದ್ರೆ ನಮ್ಗಿಂತ ಮುಂಚಿನ ಜನರೇಷನ್, ನಮ್ಮ ಪೇರೆಂಟ್ಸ್ ಎಲ್ಲ ನೋಡಿದ್ರೆ ದುಡ್ಡು ಅಂತ ತಕ್ಷಣ ಇನ್ನ ಒಂದು 2 ವರ್ಷಕ್ಕೆ ಸೆಕ್ಯೂರ್ ಆಗಿರ್ಬೇಕು ಅನ್ನೋ ತರನೇ ಯೋಚನೆ ಮಾಡ್ತಾರೆ ಹೊರತು, ಅದರಿಂದ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದೆಲ್ಲರೂ ಒಂದು ಟ್ರಿಪ್ ಹೋಗ್ಬಿಟ್ಟು ಬರ್ಬೇಕು, ಒಂದು ವೆಕೇಶನ್ ತಗೋಬೇಕು, ಒಂದು ರಜಾ ಹಾಕಿದ್ರೆ ಸಂಬಳ ಕೊಡಲ್ಲ, ಅವ್ರಿಗಿದ್ರು ಒಂದು 20 ವರ್ಷ ಸರ್ವಿಸ್ ಮಾಡಿದ್ರು ಅದನ್ನ ಮಾಡಲ್ಲ. ಆ ಮೆಂಟಾಲಿಟಿಲಿ ಯಾಕೆ ನಾವು ಇಂಡಿಯನ್ಸ್ ಸ್ಟಕ್ ಆಗ್ಬಿಟ್ಟಿದೀವಿ? ಐ ಥಿಂಕ್ ನಮಗೆ ಏನಂದ್ರೆ, again ನಾನು ಹೇಳಿದ್ನಲ್ಲ, ಇಟ್ ಲೀಡ್ಸ್ ಟು ಒನ್ ಆಫ್ ದ ಥಿಂಗ್ ಕಾಲ್ಡ್ ಲಿಮಿಟೇಷನ್. ನಮ್ಗೆ ಏನಂದ್ರೆ, ನನಗೆ ಇಷ್ಟೇ ಸಂಬಳ ಬರೋದು, ಇದರಲ್ಲೇ ನಾನು ಬದುಕಬೇಕು, ಇದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂತ ನಾವು ನಂಬಿದೀವಿ. ನಮ್ಮನೇಲೂ ಇದೇ ಚರ್ಚೆ ಆಗ್ತಾ ಇರುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಒಂದು ಟ್ರಿಪ್ಪಿಗೆ ಕಳ್ಸಕ್ಕೆ ನಾನು ಒದ್ದಾಡಬೇಕು, ಕೊನೆಗೆ ಬುಕ್ ಮಾಡಿ ದುಡ್ಡು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ತಾರೆ, ಬಿಟ್ರೆ ಬೇರೆ ಏನೋ ದಾರಿ ಇರಲ್ಲ, ವೇಸ್ಟ್ ಮಾಡಬಾರ್ದು ಅಂತ. ಬಟ್ ಐ ಥಿಂಕ್ ಲಿಮಿಟೇಷನ್. ಫಾರ್ ಎಕ್ಸಾಂಪಲ್, ನಾನು ಯಾವ ಪ್ರಿನ್ಸಿಪಲ್ ಅಲ್ಲಿ ಬಿಲೀವ್ ಮಾಡ್ತೀನಿ ಅಂದ್ರೆ, ಇವತ್ತು ನನ್ನ ಹತ್ರ ಇರೋ ದುಡ್ಡಲ್ಲಿ ಅಫ್ಕೋರ್ಸ್ 2 ವರ್ಷಕ್ಕೆ ಆಗದೆ ಇದ್ರು ನೆಕ್ಸ್ಟ್ 3 ತಿಂಗಳಿಗೆ ಆಗೋದು ಸಾಕು ನನಗೆ. ಉಳಿದಿದ್ದ ನಾನು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಮೇಲೆ, ಮತ್ತೊಂದ್ರ ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿಂದ ಏನ್ ಲರ್ನಿಂಗ್ಸ್ ಕಲಿತೀನೋ, ಅಲ್ಲಿಂದ ನೆಟ್ವರ್ಕ್ ಏನ್ ಬೆಳೆಯುತ್ತೋ ಅದನ್ನ ಇಟ್ಕೊಂಡು ನಾನು ಮತ್ತೆ ದುಡ್ಡು ಮಾಡ್ತೀನಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಾನು ಟ್ರಾವೆಲ್ ಮಾಡೋದಾಗಿರ್ಬೋದು, ಏನಾದ್ರು ತಗೊಳ್ಳೋದಾಗಿರ್ಬೋದು, ಐದರ್ ಫಾರ್ ಮೈ ಸೆಲ್ಫ್ ಅಥವಾ ನನಗೆ ಸಿಗೋ ನೆಟ್ವರ್ಕ್ ಕನೆಕ್ಷನ್ ಫೀಲ್ ಗುಡ್, ನಾನ್ ನೆಮ್ಮದಿಯಾಗಿದ್ರೆ ನಾನು ಜಾಸ್ತಿ ದುಡ್ಡು ಮಾಡ್ತೀನಿ. ಐ ನೋ ವೇರಿಯಸ್ ವೇಸ್ ಟು ಮೇಕ್ ಮನಿ, ನನಗೆ ಅದ್ರ ಬಗ್ಗೆ ಡೌಟ್ ಇಲ್ಲ. ಆದ್ರೆ ಅವ್ರೇನಂದ್ರೆ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಇದೊಂದೇ ಸೋರ್ಸ್ ಇದ್ಬಿಟ್ಟು ಬೇರೆ ಏನು ಇಲ್ಲ, ಇದು ಹಿಂಗೆ ಆಗ್ಬೇಕು. ಹಂಗ ನಮ್ಮನ್ನ ನಾವು ಹಂಗೆ ನಂಬಿದಾಗ, ನನಗಿಷ್ಟೇ ಬಿಡು, ನನ್ನ ಕೈಲಿ ಏನಾಗುತ್ತೆ, ಕೆಲಸ ಬಿಟ್ರೆ ಬರೀ ನನಗೇನಿದೆ ಅಂತ ಬಿಲೀವ್ ಮಾಡಿದಾಗ ಬೇರೆ ವೇಸ್ ಓಪನ್ ಆಗಲ್ಲ. ನೀವೇನೋ ನಂಬದೇ ಇದ್ರೆ
ಅದು ಫಸ್ಟ್ ಆಫ್ ಆಲ್ ನಿಮ್ಗೇನು ಬೇಸ್ ಓಪನ್ ಆಗದೆ ಇದ್ದಾಗ ಹಂಗೆ ಬದುಕಬೇಕು. ಸೊ ಅವ್ರು ಆ ಪಾತ್ನ ಚೂಸ್ ಮಾಡ್ತಿದ್ದಾರೆ. ಅದೆರಡು ಇಂಟರ್ ಕನೆಕ್ಟೆಡ್ ಅಲ್ವಾ? ಅಂದ್ರೆ ದುಡ್ಡು ತುಂಬಾ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ದುಡಿಬೇಕು ಅನ್ನೋದಕ್ಕೆ ಬೇರೆ ವೇಸ್ ನಾವೇ ಹುಡುಕ್ತೀವಿ. ನನಗೆ ಇರೋದು ಒಂದೇ ದಾರಿ, ನನಗೆ ಬರದೇ ಇದೊಂದು ಅಂದಾಗ ನಾನು ಅದಕ್ಕೆ ಖರ್ಚು ಮಾಡ್ಬೇಕು ಅಂತ ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ. ಸೊ ಈ ಮನಿ ಸೈಕಾಲಜಿ ಇದೆಯಲ್ಲ, ಅದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹೇಗಿದೆ, ಅವ್ರು ದುಡ್ಡು ನೋಡೋ ರೀತಿ ಮತ್ ನಮ್ಮಲ್ಲಿ ನಾವು ನೋಡೋ ರೀತಿ ಕಂಪ್ಯಾರಿಸನ್ ಹೇಳ್ಬೋದಾ? ಇಂಡಿಯನ್ಸ್ ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಪೆಂಡ್ ಮಾಡೋದು ನೋಡಿದೀರಾ? ಈಗ ಫಾರ್ ಎಕ್ಸಾಂಪಲ್ ಸ್ಕೈ ಡೈವಿಂಗ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಹೋಗಿ ಬೀಳೋದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಂತ ಮನಸ್ಥಿತಿ ಬರುತ್ತೆ. ದೇ ಥಿಂಕ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್, ನಾನು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರೋದು. ಸೊ ಏನಾಗುತ್ತೆ, ಈ ರೀತಿ ಎಕ್ಸ್ಪೀರಿಯನ್ಸಸ್ಗಳು ಎಲ್ಲ ಮಾಡ್ತಾ ಹೋದಾಗ ಏನು ಅನ್ಸುತ್ತೆ, ಇಲ್ಲ ಈ ರೀತಿ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಲೈಫ್ ಇನ್ನೂ ಚೆನ್ನಾಗಿ ಮಾಡಬೇಕು, ನಾನು ದುಡಿಬೇಕು, ಖರ್ಚು ಮಾಡೋಣ, ದುಡಿಯೋಣ. ನಾವು ಖರ್ಚು ಮಾಡಲ್ಲ, ಇರೋದನ್ನ ಸೇವ್ ಮಾಡಿ ಮಾಡಿ ಇಟ್ಕೋತೀವಿ. ನಂಗೆ ಸುಮಾರು ಸಲ ಬೇಜಾರಾಗುತ್ತೆ, ಎಷ್ಟೋ ಜನ ತಂದೆ ತಾಯಿಗಳು ಅವ್ರು ದುಡ್ದಿದ್ನೆಲ್ಲ ಹಂಗೆ ಇಟ್ಟು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ 4 ಜನಕ್ಕೆ ಮೆಚ್ಚಕ್ಕೋಸ್ಕರ 40-50 ಲಕ್ಷ, 1 ಕೋಟಿ 2 ಕೋಟಿ ಖರ್ಚು ಮಾಡಿ ಮಕ್ಕಳು ಮದುವೆ ಮಾಡ್ತಾರೆ. ಅವ್ರಿಗೂ ಒಂದು ಲೈಫ್ ಇದೆ, ಅವರು ಎಂಜಾಯ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವ್ರು ಇಲ್ವೇ ಇಲ್ಲ, ಎಲ್ಲ ಮಕ್ಕಳು ಮಕ್ಕಳು ಮಕ್ಕಳು. ಸೊ ದಟ್ಸ್ ವೈ ಐ ಸೆಡ್ ಯು ಶುಡ್ ನಾಟ್ ಸ್ಟಾಪ್ ಲಿವಿಂಗ್ ಬೈ 30, ಯು ಶುಡ್ ಲಿವ್ ಆಫ್ಟರ್ ದಟ್. ಆ ರೀತಿ ಮನಸ್ಥಿತಿ ಬಂದಾಗ ಅವ್ರಿಗೆ ಅನ್ಸುತ್ತೆ ನಾನು ಬದುಕಬೇಕು, ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಬೇರೆ ಕಂಟ್ರೀಸ್ ಅಲ್ಲಿ ದೇ ಸ್ಪೆಂಡ್ ಮೋರ್, ದೇ ಸ್ಪೆಂಡ್ ಆನ್ ಎಕ್ಸ್ಪೀರಿಯನ್ಸಸ್. ಹಾಗೆ ಸ್ಪೆಂಡ್ ಮೋರ್ ಮಾಡಿದಾಗ ಆಫ್ ಕೋರ್ಸ್ ದೇ ಶುಡ್ ಅರ್ನ್ ಮೋರ್. ಎಕ್ಸಾಕ್ಟ್ಲಿ. ಇವಾಗ ಇವ್ರ ಭಯ ಏನಂದ್ರೆ ಇಂಡಿಯಾಲಿ ನಾನ್ ಜಾಸ್ತಿ ಖರ್ಚು ಮಾಡಿದ್ರೆ ನಾಳೆ ಬರದೇ ಇದ್ರೆ ಏನು. ಹೌದು. ಅಗೇನ್ ದಟ್ ಡಿಪೆಂಡ್ಸ್ ಆನ್ ದ ಯುವರ್ ಸ್ಕಿಲ್ ಸೆಟ್, ಯುವರ್ ಕಾನ್ಫಿಡೆನ್ಸ್. ಅದಕ್ಕೆ ನಾವು ಗೊತ್ತಿರ್ಬೇಕು. ನನಗೆ ನಂಬಿಕೆ ಇದೆ, ಇವತ್ತೆಲ್ಲ ನಾಳೆ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತೀವಿ ಅಂತ 100% ನಂಬಿಕೆ ಇದೆ, ನಂಗೆ ಯಾವುದೇ ಡೌಟ್ ಇಲ್ಲ. ದೆನ್ ಐ ಡೋಂಟ್ ವರಿ ಮಚ್ ಅಬೌಟ್ ಸ್ಪೆಂಡಿಂಗ್. ನನಗೆ ಬರದೇ ಇಲ್ಲ, ನನ್ನ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಯು ಕ್ಯಾನ್ ಡೂ. ಸೊ ಈ ಕಾನ್ಫಿಡೆನ್ಸ್ ತರದೆಲ್ಲ ಒಂಥರ ಈ ಮ್ಯಾನಿಫೆಸ್ಟೇಷನ್ ಇವೆಲ್ಲ ಇದೇ ವಿಷಯಗಳೇ ಅಲ್ವಾ? ಅದನ್ನ ಇಟ್ಕೊಂಡು ಇವಾಗ ಒಂದು ಟ್ರೆಂಡ್ ನಡೆಸ್ತಿರ್ತಾರೆ, ನಮ್ಮ ಬ್ರೈನ್ಗೆ ಫೀಡ್ ಮಾಡೋದು. ಎಕ್ಸಾಕ್ಟ್ಲಿ. ನಿಮಗೆ ನಮ್ಮ ಬಗ್ಗೆ ನಮಗೆ ಏನ್ ಚೆನ್ನಾಗಿ ಗೊತ್ತಲ್ಲ, ಅದೇ ನಾನು ಆಕ್ಚುಲಿ ಎಲ್ಲಾನು ಅದಕ್ಕೆ ಲೀಡ್ ಆಗೋದು. ಯಾಕೆ ಅಂದ್ರೆ ಎವ್ರಿಥಿಂಗ್ ಲೀಡ್ಸ್ ಬ್ಯಾಕ್ ಟು ಹ್ಯೂಮನ್ ಸೈಕಾಲಜಿ, ನೋಯಿಂಗ್ ಅವರ್ ಸೆಲ್ಸ್. ನಂಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ಅರ್ಥಕೊಂಡಿದ್ದೀನಿ ನನ್ ಸರಿಯೇನು ತಪ್ಪೇನು ಅಂತ. ಸೊ ಈ ರೀತಿ ಸಿಚುವೇಶನ್ ಬಂದ್ರೆ ನನಗೆ ಗೊತ್ತು ಏನಾಗತ್ತೆ ಅಂತೇಳಿ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ಅದ್ರ ಬೇಸಿಸ್ ಮೇಲೆ ನಾನು ರಿಸ್ಕ್ ತಗೊಂತೀನಿ. ಈಗ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಯಾವ ತರ ರಿಸ್ಕ್ ತಗೋತಾರೆ, ಏನು ಮಾಡೋಕ್ಕಾಗಲ್ಲ, ಸೋಷಿಯಲ್ ನಾಮ್ ಫಾಲೋ ಮಾಡ್ತಾರೆ ಅಷ್ಟೇ. ನೀವು ಒಂದು ಸಕ್ಸಸ್ಫುಲ್ ಕಂಪನಿನ ಹುಟ್ಟಾಕಿರೋದ್ರಿಂದ ಕೇಳ್ತಾ ಇದೀನಿ, ಈ ಬಿಲೇನಿಯರ್ಸ್ ಮೈಂಡ್ ಸೆಟ್ ಹೆಂಗ್ ವರ್ಕ್ ಆಗುತ್ತೆ, ಅವ್ರ ದುಡ್ಡನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ? ಐ ಥಿಂಕ್ ಫಸ್ಟ್ ಆಫ್ ಆಲ್ ದುಡ್ಡನ್ನ ಟ್ರೀಟ್ ಮಾಡೋದು ಸೆಕೆಂಡ್ರಿ. ಸೊ ದೇ ಕೇರ್ ಮೋರ್ ಅಬೌಟ್ ವಾಟ್ ದೇ ಆರ್ ಡೂಯಿಂಗ್. ಸೊ ಐ ಥಿಂಕ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಂಡಿಯಾಲಿ ರಿಸಲ್ಟ್ ಓರಿಯೆಂಟೆಡ್ನೆಸ್ ನ ಸ್ಟಾಪ್ ಮಾಡಿ ಪ್ರೊಸೆಸ್ ಓರಿಯೆಂಟೆಡ್ನೆಸ್ ನ ಮಾಡ್ಬೇಕು. ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲಾ ಕಡೆ ಹೋಗ್ತಾ ಇರುತ್ತೆ, ನೀನು ಆಂಟ್ರಪ್ರನರ್ ಆದ್ರೆ ನಿಂಗೆ ಬಿಲಿಯನೇರ್ ಆಗ್ತೀಯಾ, ಕಾರ್ ಬರುತ್ತೆ, ಫ್ಲೈಟ್ ಬರುತ್ತೆ ಅಂತ. ಬಟ್ ಆ ಜರ್ನಿ ಇದೆ ಅಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಎರಡನೇದು, ಈ UPSC ಎಕ್ಸಾಮ್ಗಳಿಗೆ ನೀವು ಕೋಚಿಂಗ್ ಸೆಂಟ್ರಿಗೆ ಹೋದ್ರೆ ನೀವು IPS ಆದ್ಮೇಲೆ ಕುದುರೆಲ್ ಬರ್ಬೋದು, ಕಾರಲ್ಲಿ ಬರ್ಬೋದು, ಹೌದು. ಬಟ್ ಆ ಪರ್ಸೆಂಟೇಜ್ ಆಫ್ ಪೀಪಲ್ ಕ್ಲಿಯರಿಂಗ್ ಆ ಪ್ರೊಸೆಸ್ ನ ಗೋತ್ರ ಅದ್ರ ಬಗ್ಗೆ ಮಾತಾಡಲ್ಲ. ಅದನ್ನೇ ಕೃಷ್ಣ ಕೂಡ ಮಾತಾಡೋದು, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕೆಲ್ಸದ ಬಗ್ಗೆ ಫೋಕಸ್ ಮಾಡು, ಫಲದ ಚಿಂತೆ ಮಾಡಬೇಡ. ಬಿಕಾಸ್ ನೀನ್ ಪ್ರೊಸೆಸ್ ನ 100% ಆಗಿ ಕೊಟ್ಟರೆ ರಿಸಲ್ಟ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ನೀನು ಬರೀ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಪ್ರೊಸೆಸ್ ಟೈಮಲ್ಲಿ ಬರಲ್ಲ. ಅವ್ರು ಏನಂತಂದ್ರೆ ದೇ ವಿಲ್ ಬಿ ಮೋರ್ ಆಫ್ ಪ್ರೊಸೆಸ್ ಓರಿಯೆಂಟೆಡ್. ಅವರು ದುಡ್ಡು, ಔಟ್ಕಮ್ ಅದೆಲ್ಲ ಸೆಕೆಂಡ್ರಿ. ಸೊ ಈಗ ಮಾಡ್ತಿಲ್ಲ, ಕೆಲಸ ಚೆನ್ನಾಗಿ ಮಾಡೋಣ, ಒಳ್ಳೆ ಪ್ರಾಡಕ್ಟ್ ತಗೊಂಬರೋಣ, ಜನಕ್ಕೆ ರೀಚ್ ಮಾಡೋಣ, ಅದನ್ನ ಮಜಾ ಮಾಡ್ತಿರ್ತಾರೆ. ಅದನ್ನ ಮಜಾ ಮಾಡಕ್ ಆಗದೆ ಇದ್ರೆ ಯು ಕಾಂಟ್ ಬಿ ಅನ್ ಆಂಟ್ರಪ್ರಿನರ್. ಓಕೆ. ಅವ್ರ ಮನಿ ಟ್ರೀಟ್ ಮಾಡೋ ರೀತಿ ಹೇಗೆ? ತುಂಬಾ ಜನ ನಾನು ನೋಡಿದೀನಿ, ಅಂದ್ರೆ ಸಿಕ್ಕಾಪಟ್ಟೆ ಬಿಲಿಯನಿಯರ್ಸ್ ಇರ್ತಾರೆ, ಅವ್ರು ಇನ್ನೂ ಸ್ವಂತ ಮನೆಗೆ ಮೂವ್ ಔಟ್ ಆಗಿರಲ್ಲ, ಅವ್ರದ್ದೊಂದು ಬಾಡಿಗೆ ಮನೆ ಇರುತ್ತೆ, ಹಂಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ರಾದರ್ ದೆನ್ ದಟ್ ನಾನು ಆ ಇನ್ವೆಸ್ಟ್ಮೆಂಟ್ ಅನ್ನ ನನ್ನ ಬಿಸ್ನೆಸ್ಗೆ ಯೂಸ್ ಮಾಡ್ತೀನಿ, ಅಥವಾ ನಾನು ಇನ್ನೂ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅಂತೆಲ್ಲ ಅಂತಾರೆ. ಐ ಥಿಂಕ್ ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಒಬ್ಬೊಬ್ರು ಬಿಲಿಯನ್ ಒಂಥರ ಸ್ಪೆಂಡ್ ಮಾಡ್ತಾರೆ, ನನಗೆ ಗೊತ್ತಿರೋರು ಲಕ್ಸುರಿಯಸ್ಲಿ ಅವ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ, ಇನ್ ಕೆಲವೊಬ್ರು ಆ ರೀತಿ ನೋಡ್ತಾರೆ. ಇಟ್ ಅಗೇನ್ ಬಿಲೀವ್ಸ್ ಟು ವಾಟ್ ದೇ ಹ್ಯಾವ್ ಫಿಗರ್ಡ್ ಔಟ್ ಅಬೌಟ್ ದೆಮ್ ಸೆಲ್ಸ್ ಅಂತ. ಬಟ್ ಐ ಸ್ಲೈಟ್ಲಿ ಡಿಸ್ಅಗ್ರಿ. ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದು ಎಲ್ಲದಕ್ಕೂ ಒಂದು ರಿಸ್ಟ್ರಿಕ್ಷನ್ಸ್ ತರ ಹಾಕಿರ್ತಾರೆ. ನೀವು ಮನೆ ತಗೋಬೇಡಿ, ಕಾರ್ ತಗೋಬೇಡಿ, ಡಿಪ್ರಿಶಿಯೇಟಿಂಗ್ ಅಂತ. ಅಟ್ ಸಮ್ ಪಾಯಿಂಟ್ ಲೈಫ್ ಇಸ್ ಆಲ್ಸೋ ಡಿಪ್ರಿಶಿಯೇಟಿಂಗ್. 50 ವರ್ಷಕ್ಕೆ ನಾನು ಸ್ಪೋರ್ಟ್ಸ್ ಕಾರ್ ತಗೊಂಡು ಜೋರಾಗಿ ಹೋಗಕ್ ಆಗುತ್ತಲ್ವ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ಟೈಮ್, ಐ ಹ್ಯಾವ್ ಟು ಎಂಜಾಯ್. ನನಗೂ ಒಂದೇ ಲೈಫ್ ಸಿಕ್ಕಿರೋದಲ್ವಾ. ಸೊ ಐ ಈಕ್ವಲಿ ಬಿಲೀವ್ ಇನ್ ದಿಸ್ ಕಾನ್ಸೆಪ್ಟ್ ಆಲ್ಸೋ. ಸೊ ಇವೆಂಚುಲಿ ಎಲ್ಲವೂನು ಆ ಟೈಮ್ಗೆ ಆಗ್ಬೇಕು ಅಂತಿರೋದು, ಆ ಟೈಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅವಕಾಶ ಇದ್ದಾಗ ಮಾಡಕ್ ತಪ್ಪೇನು, ವಿತ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಫ್ ಕೋರ್ಸ್. ತುಂಬಾ ಕಡೆ ಕ್ರೈಟೀರಿಯಾನೇ ಮ್ಯಾಚ್ ಆಗಲ್ಲ. ಎಕ್ಸಾಕ್ಟ್ಲಿ. ಶೋಷಾದ್ಮೇಲೆ ಮಾಡಂಗಿಲ್ಲ ಅನ್ಬಿಡ್ತಾರೆ. ಸೊ ಯಾವ್ಯಾವ ಟೈಮಿಗೆ ಏನ್ ಎಕ್ಸ್ಪೀರಿಯನ್ಸಸ್ ಮಾಡಿ ಎಂಜಾಯ್ ಮಾಡ್ಬೇಕು ಅದನ್ನ ಈಕ್ವಲಿ ಮಾಡ್ತಾ ಹೋಗ್ಬೇಕು ಅನ್ನೋದು ನಾನ್ ನಂಬ್ತೀನಿ. ಅಂಡ್ ತುಂಬಾ ಜನ ಪಾಡ್ಕಾಸ್ಟ್ ನೋಡ್ತಿರೋರು ಕೂಡ ಒಂದ್ ಸ್ಟಾರ್ಟ್ಅಪ್ ಮಾಡ್ಬೇಕು, ಆಂಟ್ರಪ್ರಿನರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ರು ತುಂಬಾ ಜನ ಇರ್ತಾರೆ.
ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೊರಟವ್ರ ಸೈಕಾಲಜಿ ಹೇಗಿರ್ಬೇಕು? ಓಕೆ, ಫಸ್ಟು ದೇ ಶುಡ್ ಕೋರ್ಲಿ ಬಿಲೀವ್ ದೆಮ್ಸೆಲ್ಸ್. ಯಾರು ನಂಬಲ್ಲ ಅವ್ರನ್ನ. ನಾ ಹೇಳ್ತೀನಿ, ಇಂಡಿಯಾಲಂತೂ ನಿಮ್ಮ ಬಗ್ಗೆ ಕೊಂಕ್ ಮಾತಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ, ನಿಮ್ಮನ್ನ ಆಡ್ಕೋತಾರೆ. ಬಟ್ ಯು ಶುಡ್ ಹ್ಯಾವ್ ದಟ್ ಟ್ರಸ್ಟ್ ಆನ್ ಯುವರ್ ಸೆಲ್ಫ್ ಫಸ್ಟ್. ಎರಡನೇದು, ಅಷ್ಟೇ ಪ್ಯಾಷನೇಟ್ ಆಗಿರಬೇಕು. ನಾನು ಮಾಡ್ತಿರೋ ಐಡಿಯಾ ನನಗೆ ಪ್ಯಾಷನ್ ಇದೆ, ಪ್ರೊಸೆಸ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ. ಮೂರನೇದು, ಯು ಶುಡ್ ಆಲ್ವೇಸ್ ಬಿ ಬ್ಯಾಲೆನ್ಸ್ಡ್ ಬಿಟ್ವೀನ್ ಬಿಟ್ ಡಿಲ್ಯೂಷನಲ್, ಬಿಟ್ ಡೇಟಾ ಡ್ರಿವನ್. ನಾನು ಫುಲ್ ಡೇಟಾ ಮೇಲೆ ಹೋಗ್ತೀನಿ ಅಂತಂದ್ರೆ ವಂಡರ್ಫುಲ್ ಥಿಂಗ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಡಿಲ್ಯೂಷನ್, ಹುಚ್ಚತನ ಬೇಕು. ಯಾರೂ ಮಾಡೋಕ್ಕಾಗದಿರೋ ಟೈಮಲ್ಲಿ ನಾನು ಮಾಡ್ತೀನಿ ಅಂತ ನಮ್ದಾಗ ಮಾತ್ರ ಅದಾಗಕ್ಕೆ ಸಾಧ್ಯ. ಐ ಥಿಂಕ್ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಏನಂತಂದರೆ ಅಲಾಂಗ್ ಸೈಡ್ ರೆಸಿಲಿಯನ್ಸ್ ಮತ್ತು ಅಡಾಪ್ಟಬಿಲಿಟಿ. ಏನು ಬರುತ್ತೋ ಫೇಸ್ ಮಾಡಿ ಚೇಂಜ್ ಆಗಿ ಮೂವ್ ಆಗ್ತಾ ಇರಬೇಕು. ದಟ್ಸ್ ವಾಟ್ ಅ ಗ್ರೇಟ್ ಆಂಟ್ರಪ್ರಿನರ್ ಲುಕ್ಸ್ ಲೈಕ್. ಓಕೆ, ಎಷ್ಟು ಫಾಸ್ಟಾಗಿ ಅಡಾಪ್ಟ್ ಮಾಡ್ತಾರೆ ನಂಗೆ ಗೊತ್ತಿರೋ ಆಂಟ್ರಪ್ರಿನರ್ಸ್ ಅಂದರೆ, ಇವತ್ತೇನೋ ಇನ್ಪುಟ್ ಬಂತು, ಇದು ಬಂತು ಅಂದರೆ, ಇಫ್ ದೇ ಫೀಲ್ ರೈಟ್ ಅಲ್ವಾ, ವಿತಿನ್ ಡೇಸ್ ದೇ ಚೇಂಜ್ ಥಿಂಗ್ಸ್ ಆ್ಯಂಡ್ ದೇ ಮೂವ್ ಆನ್. ಅಷ್ಟು ಕ್ವಿಕ್ನೆಸ್ ಇರಬೇಕು. ಸೊ ಅಂದರೆ ಟ್ರೇಡಿಂಗ್ ಸೈಕಾಲಜಿ ಆಗಲಿ ಅಥವಾ ಆಂಟ್ರಪ್ರಿನರ್ ಸೈಕಾಲಜಿ ಆಗಲಿ, ಸ್ಟಾರ್ಟ್ಅಪ್ ಸೈಕಾಲಜಿ ಆಗಲಿ, ಎಲ್ಲನೂ ನಮ್ಮ ಅಪ್ಬ್ರಿಂಗಿಂಗಿಗೆ ಅಥವಾ ನಮ್ಮ ರಿಸ್ಕ್ ಫ್ಯಾಕ್ಟರ್ಗೆನೇ ಕೊನೆಗೆ ಬಂದು ನಿಂತ್ಕೊಳ್ಳೋದು ಅಲ್ಟಿಮೇಟ್ಲಿ ಅಲ್ವಾ. ಯಾಕಂದ್ರೆ ಹ್ಯೂಮನ್ಸ್ ಎಕ್ಸಿಕ್ಯೂಟ್ ಮಾಡೋದಲ್ವಾ. ಈಗ ಏನೋ ಸ್ಟಾರ್ಟ್ಅಪ್ ಮಾಡ್ತೀರಾ, ಏನೋ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಯಾರ ಮೈಂಡ್ ಇಂದ ಐಡಿಯಾ ಒರಿಜಿನೇಟ್ ಆಗುತ್ತೆ, ಯಾರು ಎಕ್ಸ್ಪ್ಲೋರ್ ಮಾಡ್ತಾರೆ, ಯಾರು ಡಿಸಿಷನ್ ತಗೊಂತಾರೆ, ಹ್ಯೂಮನ್ ಅಲ್ವಾ. ಸೊ ಆ ಯಾರು ಎಕ್ಸ್ಪ್ಲೋರ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಬೇರೆಯವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ಇಟ್ಸ್ ಆಲ್ ಅಬೌಟ್ ಅಲ್ಟಿಮೇಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಎಸ್, ಒಂದಷ್ಟು ಕ್ವಿಕ್ ಫೈರ್ ಕ್ವಶನ್ಸ್ ಇದೆ. ಅಂದ್ರೆ ಒಂಥರ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಅಥವಾ ಆಂಟ್ರಪ್ರಿನರ್ಸ್ ಆಗ್ಬೇಕು ಅಂತಿರೋರು, ಅಥವಾ ಮನಿ ಸೈಕಾಲಜಿ, ಟ್ರೇಡಿಂಗ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋರಿಗೆ ಇನ್ನೂ ಸಿಂಪ್ಲಿಫೈ ಮಾಡಕ್ಕೆ ಅಂತ. ಒಂದ್ 3 ಕ್ವಾಲಿಟೀಸು ಒಬ್ಬ ಒಳ್ಳೆ ಆಂಟ್ರಪ್ರಿನರ್ ಇರಬೇಕು ಅಂದ್ರೆ ಯಾವುದು? ಐ ಥಿಂಕ್ ಪ್ಯಾಷನ್, ಅಡಾಪ್ಟಬಿಲಿಟಿ, ಎಕ್ಸಿಕ್ಯೂಷನ್. ಓಕೆ, ಸಿಂಪಲ್ ಆಗಿ ಇನ್ನು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು ಅಂದ್ರೆ ಯಾವ್ದಾದ್ರು ಕೆಲಸ ಮಾಡ್ತೀನಿ ಅಂತಂದ್ರೆ, ನಾನು ಆಗ್ಲೇ ಮೆನ್ಷನ್ ಮಾಡ್ದಂಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇರಬೇಕು, ಪ್ರೊಸೆಸ್ ಎಂಜಾಯ್ ಮಾಡಬೇಕು. ಬಿಕಾಸ್ ರಿಸಲ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಸೊ ಅದಕ್ಕೆ ಪ್ಯಾಷನ್ ಬೇಕು. ಎರಡನೇದು ಅಡಾಪ್ಟಬಿಲಿಟಿ ಅಂಡ್ ರೆಸಿಲಿಯನ್ಸ್. ಯಾಕೆ ಅಂತಂದ್ರೆ ಏನ್ ಬರುತ್ತೆ, ಯಾವಾಗ ಫೇಲ್ಯೂರ್ ಆಗುತ್ತೆ ಗೊತ್ತಿಲ್ಲ. ಇವತ್ತು ಮುಗಿಯುತ್ತೆ ಅನ್ಕೊಂಡಿರ್ತೀವಿ, ಮತ್ತೆ ನಾಳೆ ಹೊಸ ಚಾಲೆಂಜ್ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಮುಂದಕ್ಕೆ ಹೋಗೋದು. ಮೂರನೇದು ಎಕ್ಸಿಕ್ಯೂಷನ್. ಸೊ ಎಕ್ಸಿಕ್ಯೂಷನ್ ಇಸ್ ಎವ್ರಿಥಿಂಗ್. ಐಡಿಯಾಸ್ ಆರ್ ಚೀಪ್, ಎಕ್ಸಿಕ್ಯೂಷನ್ ಇಸ್ ಎವ್ರಿಥಿಂಗ್ ಅಂತಾರೆ. ಲೈಕ್ ಏನಾದ್ರು ಅನಿಸ್ತು, ಕರೆಕ್ಟಾಗಿ ಬೇಗ ವ್ಯಾಲಿಡೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಎಷ್ಟೋ ಜನ ಇವಾಗೂ ನೀವು ಮಾತಾಡ್ತಿರ್ಬೋದು ಫ್ರೆಂಡ್ ಸರ್ಕಲ್, ನನಗೆ ಐಡಿಯಾ ಇತ್ತಿದ್ದು ಇವ್ರು ಮಾಡಿದ್ರು ಅಂತ ಹೇಳಿ ಅಂತ. ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಅಂಡ್ ಗ್ರೇಟ್ನೆಸ್ ಇಸ್ ಎಕ್ಸಿಕ್ಯೂಷನ್. ಹೌದಲ್ವಾ? ಅಂದ್ರೆ ಸುಮಾರು ಜನ ಕಾಲೇಜ್ ಹೋಗೋ ಟೈಮಿಂದಾನು ಏನಾದ್ರು ತರದ ಒಂದು ಬಿಸ್ನೆಸ್ ಮಾಡೋಣ ಅಂತ ಕೂತ್ಕೊಂಡು ಎಲ್ಲ ಬಾಯ್ಸ್ ಗ್ಯಾಂಗು ಮಾತಾಡ್ತಾರೆ, ಎಲ್ಲ ಗರ್ಲ್ಸ್ ಗ್ಯಾಂಗು ಮಾತಾಡಿರ್ತಾರೆ. ಬಟ್ ಎಕ್ಸಿಕ್ಯೂಟ್ ಮಾಡೋದು 1% ಮಾತ್ರ. ಹೌದು, 99% ಕನ್ಸ್ಬಿಟ್ಟಿರುತ್ತೆ. ಅಂಡ್ ಮೈಂಡ್ ಸೈಕಾಲಜಿ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಸುಮಾರು ಜನ ಯಾಕೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ನೇ ಫಾಲೋ ಮಾಡ್ತಾರೆ? ಅಂದ್ರೆ ನಾವಿರುವಂತಹ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಇನ್ಸೆಕ್ಯೂರಿಟಿನೇನೋ, ಬಟ್ ಆ ರಿಲೇಶನ್ಶಿಪ್ ಅಲ್ಲೇ ಇರ್ತಾರೆ, ಏನೋ ತಡ್ಕೊಂಡು, ಏನೋ ಒಂದು ಸಹಿಸ್ಕೊಂಡು. ಯಾಕೆ? ಸೊ ಹ್ಯೂಮನ್ ಮೈಂಡ್ ಹೆಂಗಂದ್ರೆ ನೋನ್ ಫ್ಯಾಮಿಲಿಯಾರಿಟಿ ಇಸ್ ಇಂಪಾರ್ಟೆಂಟ್. ಸೊ ನಮಗೆ ಓಕೆ, ಇವ್ನು ನನ್ನ ಬಾಯ್ ಫ್ರೆಂಡು ಅಥವಾ ನನ್ನ ಗರ್ಲ್ ಫ್ರೆಂಡ್ ಟಾರ್ಚರ್ ಕೊಡ್ಬೋದು, ಅಥವಾ ಬಾಯ್ ಫ್ರೆಂಡ್ ಹೊಡಿಬೋದು, ಏನೋ ಮಾಡ್ಬೋದು, ಬಟ್ ನನಗೆ ಗೊತ್ತು ಇವ್ನು ಇಷ್ಟೇ ಮಾಡೋದು ಅಂತ. ವಿ ಹ್ಯಾವ್ ಸ್ಟಾರ್ಟೆಡ್ ನಾರ್ಮಲೈಸಿಂಗ್ ದಟ್. ಅದೇ ದ ಪ್ರಾಬ್ಲಮ್. ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತೀನಿ. ಬಟ್ ಹೊಸೊಬ್ಬ ಬಂದು ಇನ್ನೇನು ಹೊಸ ಚಾಲೆಂಜಸ್ ಇರುತ್ತೋ, ನನಗೆ ಅದು ಬೇಡ. ನಂಗೆ ಎಷ್ಟೋ ಜನ ಗೊತ್ತಿರೋರು ಅಬ್ಯೂಸ್ ಮಾಡಿದ್ರು, ಹೊಡ್ಸ್ಕೊಂಡ್ರು, ಅಲ್ಲೇ ಇದ್ದಾರೆ. ಬಿಕಾಸ್ ಅಷ್ಟೇ ತಾನೇ ಮಾಡೋದು, ಅಭ್ಯಾಸ ಆಗಿದೆ, ಗೊತ್ತು ಬಿಡು. ಹೊಸದ್ ಏನ್ ಬರುತ್ತೋ ಸರ್ಪ್ರೈಸಿಂಗ್ಲಿ, ನಂಗೆ ಅದ್ರ ಬಗ್ಗೆ ಬೇಡ. ದಟ್ ಈಸ್ ವೈ ವಿ ಸ್ಟೇ ಇನ್ ಟಾಕ್ಸಿಕ್ ರಿಲೇಶನ್ಶಿಪ್, ಟಾಕ್ಸಿಕ್ ಪೀಪಲ್. ಗೊತ್ತಿಲ್ಲದೆ ಇರೋ ದೇವರಿಗಿಂತ ಗೊತ್ತಿರೋ ದೇವನೇ ವಾಸಿ. ಎಕ್ಸಾಕ್ಟ್ಲಿ. ಸೊ ಅಲ್ಲೇ ಸ್ಟಕ್ ಆಗ್ತಾರೆ. ಬಿಕಾಸ್ ಅದ್ ಬಿಟ್ಟು ಮೂವ್ ಆಗ್ಬೇಕು ಅವರು ಅಂತಂತಂದ್ರೆ. ಸೊ ಇನ್ ಹೊಸೊಬ್ರು ಬಂದಾಗ ಅನ್ನೇನ್ ಚಾಲೆಂಜಸ್ ಬರುತ್ತೋ ಬೇಡಪ್ಪ, ಆ ಕಂಫರ್ಟ್ ಝೋನಲ್ಲಿ ನಾನು ಇದೀನಿ, ಇದ್ಬಿಡೋಣ, ಹೆಂಗೋ ಸಹಿಸ್ಕೊಂಡು ಬದುಕ್ತೀನಿ ಅಂತ. ಬಟ್ ಯಾಕೆ ಯಾರು ಯೋಚನೆ ಮಾಡಲ್ಲ, ನಾಳೆ ಹೊಸದಾಗಿ ಒಳ್ಳೇದು ಆಗ್ಬೋದು, ಬಟ್ ನಾವು ನೆಗೆಟಿವ್ ಯೋಚನೆ ಮಾಡ್ತೀವಿ, ನಾಳೆ ಕೆಟ್ಟದಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ. ಹಂಗಾದಾಗ ಹಂಗೆ ಆಗುತ್ತೆ. ಯದ್ಭಾವಂ ತದ್ಭವತಿ. ಟ್ರೇಡರ್ ಸೈಕಾಲಜಿಲಿ ಮುಖ್ಯವಾಗಿ ಒಂದು 3 ಕ್ವಾಲಿಟೀಸ್ ಇಲ್ಲ 3 ವಿಷಯ ಪ್ರತಿಯೊಬ್ಬ ಟ್ರೇಡರು ಇಂಡಲ್ಜ್ ಮಾಡ್ಕೋಬೇಕು ಅಥವಾ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ಯಾವುದು? ಫಸ್ಟ್ ಇವಾಗಿನ ಲೆಕ್ಕದಲ್ಲಿ ದೇಶ ಬಿಡ್ಬೇಕು. ಬಿಕಾಸ್ STT ಟ್ಯಾಕ್ಸ್ ಎಲ್ಲ ಅಷ್ಟು ಆಗೋಗಿದೆ. ಬಟ್ ಜೋಕ್ಸ್ ಅಪಾರ್ಟ್, ಮೊದಲನೇದು ಅಕ್ಸೆಪ್ಟೆನ್ಸ್. ಅಂದ್ರೆ ಮಾರ್ಕೆಟ್
ನನಗೆ ಹೆಂಗ್ ನಡೆಯುತ್ತೆ, ನಾನು ಮಾರ್ಕೆಟ್ಗಿಂತ ಚಿಕ್ಕವನು, ಮಾರ್ಕೆಟ್ ಹಿಂಗೆ ನಡೆಯೋದು ಅನ್ನೋ ಅಕ್ಸೆಪ್ಟೆನ್ಸ್ ಬರಬೇಕು. ಎರಡನೇದು ಗ್ರಾಟಿಟ್ಯೂಡ್. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಬ್ಯಾಂಕಲ್ಲಿ ವರ್ಷಕ್ಕೆ 6-7% ಕೊಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು 2% ಮಾಡಿದ್ರು ನಾವು ಗ್ರೇಟ್ಫುಲ್ ಆಗಿರಬೇಕು, ಕಂಪ್ಲೇಂಟ್ ಮಾಡೋದಲ್ಲ. ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಮನಿ ಮೇಕಿಂಗ್ ಮಿಷಿನ್. ಸೊ ಅದು ಸೆಕೆಂಡ್ ಇಸ್ ಗ್ರಾಟಿಟ್ಯೂಡ್. ಥರ್ಡ್ ಇಸ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಎಗೈನ್. ಸೊ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ ನನ್ನ ಎಮೋಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಾದಾಗ ನಾನು ಮಾರ್ಕೆಟಲ್ಲಿ ಯಾವ ರೀತಿ ರಿಸ್ಕ್ ತಗೋಬೋದು ಅನ್ನೋದು ಗೊತ್ತಾಗುತ್ತೆ. 3 ರಾಂಗ್ ವೇಸ್ ಆಫ್ ಟ್ರೀಟಿಂಗ್ ಮನಿ. ಮೊದಲನೇದು ದುಡ್ಡಿನಿಂದ ಓಡೋದು. ಲೈಕ್ ನಂಗೆ ದುಡ್ಡು ಬೇಕು ಅಂದಾಗ ದುಡ್ಡು ಸಿಗಲ್ಲ. ಅದೊಂದು ಸ್ಟೋರಿ ಹೇಳ್ತಾರಲ್ಲ, ರ್ಯಾಬಿಟ್ ಬೇಕು ಅಂದಾಗ ರ್ಯಾಬಿಟ್ ಇಂದ ಓಡಬೇಡಿ, ಕ್ಯಾರೆಟ್ನ ತಗೊಂಬನ್ನಿ, ರ್ಯಾಬಿಟ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ. ಸೊ ಮೊದಲನೇದು ದುಡ್ಡಿನಿಂದ ಓಡೋದ್ರಿಂದ ದುಡ್ಡು ಬರಲ್ಲ, ಟ್ರೀಟಿಂಗ್. ಸೆಕೆಂಡ್, ದುಡ್ಡನ್ನ ನನಗೆ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಹೇಳ್ತಾ ಇರೋದು, ಅಂದ್ರೆ ತುಂಬಾ ಏನು ಅಲ್ಲ ಅಂತ ಅನವಶ್ಯಕ ಖರ್ಚು ಮಾಡೋದು. ಇನ್ನೊಂದು ದರಿದ್ರತನದಲ್ಲಿ ಬದುಕೋದು. ಎರಡೂ ಇರಬಾರ್ದು. ಎಕ್ಸ್ಟ್ರೀಮ್ಸ್ ಲೈಕ್ ಬ್ಯಾಲೆನ್ಸ್. ಅವಾಗಲೇ ಹೇಳ್ದಂಗೆ ಮನಿನ ಎಮೋಷನಲ್ ಅಷ್ಟೇ ಅಲ್ಲದೆ ಲಾಜಿಕಲ್ ಸೆಂಟ್ರಿಂದ ನೋಡ್ಬೇಕಾಗುತ್ತೆ. 50-50 ಮಾಡ್ಕೋಬೇಕು. ನಾವು ಮೇಜರ್ಲಿ ಎಮೋಷನಲ್ ಮಾಡ್ಬಿಟ್ಟಿದೀವಿ. ದಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಲಾಜಿಕಲ್ ಸೈಡ್. 3 ಟಿಪ್ಸ್ ತಗೋಬೇಕು, 3 ಟಿಪ್ಸ್ ಕೊಡಬೇಕು ಫೋಕಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ಲಾರಿಟಿ ಟುವರ್ಡ್ಸ್ ಲೈಫ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಅಂದ್ರೆ ಏನು? ಸೊ ಫಸ್ಟ್ ಗ್ರಾಟಿಟ್ಯೂಡ್. ಸೊ ನನಗೆ ಏನೇನು ಸಿಕ್ಕಿದೆ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದು, ದೇವರಿಗೆ ಹೇಳ್ತಿರೋ, ಯೂನಿವರ್ಸ್ಗೆ ಹೇಳ್ತಿರೋ ಮೊದಲನೇದು. ಎರಡನೇದು, ಯಾವತ್ತೂ ಕೂಡ ಏನೋ ಚೇಂಜ್ ಆಗಬೇಕು ಅಂತಂದ್ರೆ, ಏನೋ ಬೇಕು ಅಂತಂದಾಗ ಯೂನಿವರ್ಸ್ ಒಂದು ಲ್ಯಾಂಗ್ವೇಜ್ ಇದೆ, ಆ ಭಾಷೆಯಲ್ಲಿ ನಾವು ಮಾತಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅಥವಾ ಯೂನಿವರ್ಸ್ಗೆ ಫೀಲಿಂಗ್. ಸೊ ನನಗೆ ದುಡ್ಡು ಬೇಕು ಅಂದಾಗ ದುಡ್ಡು ಬರಲ್ಲ. ದುಡ್ಡು ಬಂದಾದ್ಮೇಲೆ ನಾನು ಯಾವ ರೀತಿ ಫೀಲ್ ಆಗ್ತೀನಿ ಅದನ್ನ ಫೀಲ್ ಮಾಡೋದು ಸಖತ್ ಇಂಪಾರ್ಟೆಂಟ್. ಅಥವಾ ನಾನು ಏನೋ ಅನ್ಕೊಂಡಿದ್ದು ಅಚೀವ್ ಮಾಡಾದ್ಮೇಲೆ ಯಾವ ರೀತಿಯಾಗಿ ನನಗೆ ಅನ್ಸುತ್ತೆ, ಆ ಎಮೋಷನ್ನ ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಸೊ ಅವಾಗ ಅದ್ರ ಬಗ್ಗೆ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಆ ರೀತಿ ಫೀಲ್ ಬಂದಾಗಪ್ಪ ಎಷ್ಟು ಸಖತ್ತಾಗಿರುತ್ತಲ್ಲ ಹಿಂಗಾದ್ರೆ, ಓ ಇವನಿಗೆ ಇದು ಬೇಕು, ಇದನ್ನ ಮಾಡೋಣ ಅನ್ನೋದು ಎರಡನೇದು. ಮೂರನೇದು ಏನು ಅಂತಂದ್ರೆ, ಈಗೋ ಅನ್ನೋದನ್ನ ನಾವು ನೆಗೆಟಿವ್ ಆಗಿ ಯೂಸ್ ಮಾಡಿದೀವಿ. ಅಫ್ಕೋರ್ಸ್ ನೆಗೆಟಿವ್ ಆಗಿ ಜನ ಮಾಡ್ತಾರೆ, ಬಟ್ ಈಗೋ ಇಸ್ ಅ ಪವರ್ಫುಲ್ ಥಿಂಗ್. ಈಗೋ ಕ್ಯಾನ್ ಡ್ರೈವ್ ಮೇಕ್ ಪೀಪಲ್ ಡೂ ಎನಿಥಿಂಗ್. ಸೊ ಒಂದು ಪಾಸಿಟಿವ್ ಈಗೋ ಇರಬೇಕು, ನಾನು ಇದನ್ನ ಮಾಡ್ತೀನಿ ಆಗತ್ತೆ ಅಂತ. ಎಲ್ಲ ಟೈಮು ಹಂಬಲ್ ಆಗಿರೋದು ವರ್ಕ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಕೆಲವೊಂದ್ ಕಡೆ ಈಗೋ ಬೇಕು, ಎಸ್ಪೆಷಲಿ ಚಾಲೆಂಜಸ್ ಬಂದಾಗ. ಅವ್ನು ಯಾರೋ 500 ಕೋಟಿ ಕಂಪ್ನಿ, ನಾನು 1000 ಕೋಟಿ ಕಂಪ್ನಿ ಮಾಡ್ತೀನಿ, ಯಾಕಾಗಲ್ಲ ನನ್ನ ಕೈಯಲ್ಲಿ, ನಾನು ಮಾಡೇ ಮಾಡ್ತೀನಿ. ಆ ರೀತಿಯಾಗಿ ಒಂದು ಪಾಸಿಟಿವ್ ಈಗೋ ಇರಬೇಕು ಅಂತ. ಅಂಡ್ ಕೊನೆಯದಾಗಿ ಚೇಂಜ್ ಅಥವಾ ರಿವೈರ್ ಮಾಡ್ಕೊಳ್ಳೋದು ಅಂತೆಲ್ಲ ತುಂಬಾ ಮಾತಾಡಿದ್ವಿ. ವೈ ಚೇಂಜ್ ಇಸ್ ನಾಟ್ ಸೋ ಈಸಿ? ಚೇಂಜ್ ಯಾಕೆ ಈಸಿ ಅಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಚೇಂಜ್ ಆಗ್ಬೇಕು ಅನ್ಕೊಂಡಾಗ ನಮ್ಮ ಹಳೆ ಐಡೆಂಟಿಟಿನ ಬಿಟ್ಟು ಹೊಸ ಐಡೆಂಟಿಟಿಗೆ ಅಡಾಪ್ಟ್ ಮಾಡ್ಕೋಬೇಕಂದ್ರೆ, ಹೌದು ನಾನು ಸರಿ ಇಲ್ಲ, ನನ್ನಲ್ಲಿ ತಪ್ಪುಗಳಿದೆ. ಮನುಷ್ಯನಿಗೆ ಅದಾಗೋದೇ ಇಲ್ವೇ? ಇಲ್ಲಿ ರಾಂಗ್ ಈಗೋ ಬರೋದು, ನಾನೀಗ ತಪ್ಪಾದೆ, ನಾನು ಯಾಕೆ ಇದನ್ನ ಮಾಡ್ಕೊಳ್ಳಿ, ನಾನಾಗಲ್ಲಪ್ಪ, ನಾನು ಇರೋದೇ ಹಿಂಗೆ. ಅದಕ್ಕೋಸ್ಕರ ಚೇಂಜ್ ಸೀಮ್ಸ್ ಟಫ್. ವಾಟ್ ಈಸ್ ದಟ್ ಒನ್ ಥಿಂಗ್ ವಿಚ್ ಯು ಹ್ಯಾವ್ ಲರ್ನ್ಡ್ ಸ್ಟ್ರಾಂಗ್ಲಿ, ಅದನ್ನ ನಾನು ಕಲಿತೆ, ಐ ಆಮ್ ಪ್ರೌಡ್ ಆಫ್ ಇಟ್ ಅಂತ ನಿಮ್ಗೆ ಅನ್ಸುತ್ತೆ? ಐ ಥಿಂಕ್ ಸಕ್ಸಸ್ ಟರ್ಮ್ ಡಿಫೈನ್ ಆಗುತ್ತೆ ಅಂಡ್ ಐ ಫೀಲ್ ಲೈಕ್ ಇನ್ನೂ ಮಾಡೋಕ್ಕಿದೆ, ಇನ್ನೂ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಒಂದು ಜರ್ನಿಗೆ ಹೋದ್ರು ಆಯ್ತಲ್ಲ, ಇದೆಲ್ಲ ಒಂದು ಒಳ್ಳೆ ರೀಸನ್ಗೆ ಆಯ್ತು ಅಂತ ನಾನು ನಂಬ್ತೀನಿ. ಅಂಡ್ ಇದು ಕೊಟ್ಟಿರೋ ಲರ್ನಿಂಗು, ಇದು ನನ್ನ ಕ್ಯಾರೆಕ್ಟರ್ ಶೇಪ್ ಮಾಡಿರೋದು, ನನ್ನ ಒಂದು ವ್ಯಕ್ತಿತ್ವವಾಗಿ ರೆಡಿ ಮಾಡಿರೋದು ಇದೆಲ್ಲ, ಈ ಹೋಲ್ ಜರ್ನಿ. ಅಂಡ್ ಐ ಆಮ್ ಗ್ರೇಟ್ಫುಲ್. ಯಾಕೆ ಅಂದ್ರೆ ಈ ಅನುಭವನ ಇಟ್ಕೊಂಡು ನೆಕ್ಸ್ಟ್ ನಾನು ಏನ್ ಮಾಡ್ಬೇಕಂತಿದೆಲ್ಲ ನಂಗೆ ಕ್ಲಾರಿಟಿ ಸಿಕ್ಕಿದೆ. ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಆ ಲರ್ನಿಂಗಿಗೆ ಥ್ಯಾಂಕ್ ಯು ಹೇಳ್ತಾ, ಈ ಕ್ಲಾರಿಟಿ ಇಟ್ಕೊಂಡು ಮುಂದೆ ತುಂಬಾ ಕೆಲಸಗಳು ಬಾಕಿ ಇದೆ ಮಾಡಕ್ಕೆ, ಮಾಡೋಣ ಅನ್ನೋದೊಂದು ಹೇಳ್ಬೋದು. ಸೊ ವಾಟ್ ನೆಕ್ಸ್ಟ್? ಪಿಕ್ಚರ್ ಅಭಿ ಬಾಕಿ ಅಂತ. ಥ್ಯಾಂಕ್ ಯು ಅಭಿಷೇಕ್ ಬಂದಿದ್ದಕ್ಕೆ ಅಂಡ್ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಇನ್ಸೈಟ್ ಕೊಟ್ಟಿದ್ದಕ್ಕೆ. ಪ್ರಾಬ್ಲಿ ನಿಮ್ ಕಂಪನಿ ಶುರು ಮಾಡಿದ್ದು ತುಂಬಾ ಜನ ಆಂಟರ್ಪ್ರಿನರ್ಸ್ ಆಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅದು ಸ್ಫೂರ್ತಿ ಆಗ್ಲಿ. ಅಂಡ್ ಹ್ಯೂಮನ್ ಸೈಕಾಲಜಿ, ಬಿಹೇವಿಯರಲ್ ಪ್ಯಾಟರ್ನ್ ಅಥವಾ ಮನಿ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ, ನಾವು ಹೇಗೆ ಟ್ರೀಟ್ ಮಾಡಬೇಕು, ನಾವು ನೋಡುವಂಥ ದೃಷ್ಟಿಕೋನಗಳನ್ನ ಒಂದ್ ಮಟ್ಟಿಗೆ ಹೇಗೆ ಬದಲಾಯಿಸ್ಕೊಂಡ್ರೆ ಜೀವನ ಇನ್ನೂ ಪಾಸಿಟಿವ್ ಆಗಿರುತ್ತೆ. ನಮ್ಮ ಪರ್ಪಸ್ ಆಫ್ ಲೈಫ್ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಸೊಗಸಾಗಿ ಮಾತಾಡಿದ್ರಿ. ಕೀಪ್ ಇನ್ಸ್ಪೈರಿಂಗ್. ಕನ್ನಡಿಗರು ಇದೇ ತರ ಒಳ್ಳೊಳ್ಳೆ ಒಂದೊಂದು ಕಂಪನಿಗಳನ್ನ ಹುಟ್ಟಾಕ್ಲಿ ದೇಶದಾದ್ಯಂತ ಅಥವಾ ಆಲ್ ಓವರ್ ದ ವರ್ಲ್ಡ್. ನಮ್ಮ ಕನ್ನಡಿಗರ ಹೆಸರು ಅಥವಾ ಕಂಪನಿಗಳು ಕೂಡ ರಾರಾಜಿಸಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು.